ಭಕ್ತಮಾನಸಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ಗುರುಭಕ್ತರಾದ ತಮ್ಮೆಲ್ಲರ ಪಾದಪದ್ಮಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದಿನ ಸತ್ಸಂಗವನ್ನ ಆರಂಭಗೊಳಿಸುತ್ತಿದ್ದೇನೆ. ಇಂದು ನಮ್ಮೊಂದಿಗೆ ಹಿರಿಯ ಗುರುಭಕ್ತರಾದ ಶ್ರೀಯುತ ಕಣಜನಹಳ್ಳಿ ನಾಗರಾಜ್ ಅವರು ಇದ್ದಾರೆ. ಅವರು ನಮ್ಮ ಸತ್ಸಂಗಕ್ಕೆ ಆಗಮಿಸಿರುವುದು ನಮಗೆ ಒಂದು ರೀತಿ ಸುಯೋಗ, ಒಂದು ಸುದಿನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವರು ಸಾಕಷ್ಟು ಅನುಭವ ಉಳ್ಳವರು, ಸ್ವತಃ ಸಾಹಿತಿಗಳು, ಪುಸ್ತಕ ಪ್ರಿಯರು, ಹಾಗೂ ಅವರು ಎಲ್ಲದಕ್ಕಿಂತ ಹೆಚ್ಚಿಗೆ ಹೇಳಬೇಕು ಅಂತಂದರೆ ಅವರ ಒಂದು ಮಾತುಗಳನ್ನು ಕೇಳೋದು, ಅವರ ಅನುಭವಗಳನ್ನು ಕೇಳೋದು ನಮ್ಮ ಒಂದು ಸೌಭಾಗ್ಯವೇ ಸರಿ. ಅಂತಹ ಒಂದು ಹಿರಿಯ ಗುರುಭಕ್ತರು ನಮ್ಮೊಂದಿಗೆ ಇಂದು ಬಂದಿದ್ದಾರೆ. ಎಲ್ಲರ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಇಂದು ಅವರು ಅವರ ಒಂದು ಅವಧೂತರೊಂದಿಗಿನ ಒಡನಾಟದ ಅವರ ಅನುಭವವನ್ನ ಹಾಗೂ ಸಾಧು ಸಂತರ ಜೊತೆಗಿನ ಅವರ ಒಡನಾಟದ ಒಂದು ಅನುಭವವನ್ನ, ಅವರ ಉಪದೇಶಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಾಗರಾಜ ಅವರಿಗೆ ತಮ್ಮ ಒಂದು ಅನುಭವಗಳನ್ನ ನಾನು ಕೇಳೋದಕ್ಕೆ ನಾವೆಲ್ಲರೂ ಕಾತರರಾಗಿದ್ದೇವೆ. ಆರಂಭಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನಾಗರಾಜ್ ಅವರೇ, ಮ್ಯೂಟ್ ಆಗಿದೆ ನಿಮ್ದು. ಮ್ಯೂಟ್ ತೆಗೆದ್ಬಿಟ್ಟು ಮಾತಾಡಿ ನಾಗರಾಜ್ ಅವರೇ. ಮೈಕ್ರೋಫೋನ್ ಮ್ಯೂಟ್ ಆಗಿದೆ. ಎರಡು ನಿಮಿಷ ಸಮಯ ಕೊಡಿ ದಯವಿಟ್ಟು, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಹಲೋ ಹಲೋ ಹಾ ಮೇಡಮ್, ಸ್ವಲ್ಪ ಅಡ್ಜಸ್ಟ್ಮೆಂಟ್ ನನಗೆ ಬರೋದಿಲ್ಲ, ನಮ್ಮ ಹುಡುಗನಿಗೆ ಹೇಳ್ತಾ ಇದ್ದೇನೆ. ಹಲೋ, ನಾಗರಾಜ್ ಅವರೇ ಮಾತಾಡಿ. ಈಗ ನೀವು ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ ನಾಗರಾಜ್ ಅವರೇ. ಕೇಳಿಸ್ತಾ ಇದೆಯಮ್ಮ? ಹಾ, ಕೇಳಿಸ್ತಾ ಇದೆ. ಶುರು ಮಾಡ್ಬೋದಾ? ಹಾ, ಆರಂಭ ಮಾಡಿ. ಓಕೆ. ಶರಣ ಭಜಕರ ಪರಮ ಭಾಗ್ಯದ ಸಿರಿಯೇ, ಕರುಣಾನಿಧಿಯೇ, ಲೋಗರ ದುರಿತ ಹರಿಸುವ ದೊರೆಯೇ, ಪರತರ ಸುಖದ ಹೆದ್ದೊರೆಯೇ, ವರಚಿದಂಬರ ಯೋಗಿ ವರಿಯನ ನಿರತಿಶಯ ಕರುಣಾ ಪ್ರಸಾದನೆ, ವರದ ಶಂಕರಲಿಂಗ ರಕ್ಷಿಸು ನಮ್ಮ ನನವರತ, ವರದ ಶಂಕರಲಿಂಗ ರಕ್ಷಿಸು ನಮ್ಮ ನನವರತ. ಗುರುಭಕ್ತರಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಸದ್ಗುರುನಾಥ ಶ್ರೀ ಶಂಕರಲಿಂಗನ ಪಾದಗಳಿಗೆ ವಂದಿಸುತ್ತಾ, ಅಸ್ಮದ್ ಗುರುಪಾದದಲ್ಲಿ ನಮಸ್ಕರಿಸುತ್ತಾ, ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ, ಬ್ರಹ್ಮ ಸ್ವರೂಪಿಗಳಾಗಿರ್ತಕ್ಕಂಥ ತಮ್ಮೆಲ್ಲರಿಗೆ ಗುರುಸ್ಮರಣ ಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನಗೆ ಒದಗಿ ಬಂದಿರತಕ್ಕಂಥ ಒಂದು ಅಮೂಲ್ಯವಾದಂತಹ ಅಪೂರ್ವವಾದಂತಹ ಭಾಗ್ಯಕ್ಕೆ ನಾನೇ ಸಂತೋಷ ಪಟ್ಕೊಳ್ತಾ, ಅದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ನನ್ನ ಎರಡು ಮಾತುಗಳನ್ನ ಪ್ರಾರಂಭ ಮಾಡೋದಕ್ಕೆ ನಿಮ್ಮ ಅಪ್ಪಣೆ ಕೇಳ್ತಾ ಇದ್ದೀನಿ ಮೇಡಮ್. ನನಗೆ ಕೊಟ್ಟಿರೋ ಸಬ್ಜೆಕ್ಟು ಅವಧೂತರ ಜೊತೆಗೆ ನನ್ನ ಸಂಪರ್ಕ ಇದ್ದಾಗ ನನ್ನ ಅನುಭವಗಳೇನು ಅಂತ ಹೇಳಿ. ನಾನು ಸಹಜವಾಗಿ ಪ್ರಿಪ್ಲಾನ್ ಮಾಡ್ಕೊಂಡೆಲ್ಲ ಮಾತಾಡೋದಿಲ್ಲ. ಆ ಸಂದರ್ಭಕ್ಕೆ ಏನು ಗುರುನಾಥ ನಡೆಸ್ತಾನೆ ಅದನ್ನ ನುಡಿಸ್ತಾನೆ, ಅದು ನುಡಿಯೋದು ನನ್ನ ಸ್ವಭಾವ. ನನಗೆ
ನಾನು 1975-77 ತನಕ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ವಿಂಗ್ನಲ್ಲಿದ್ದೆ. ನಾನು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದವನು. ಸಾಹಿತ್ಯ ಅದು ಇದು ಮಾಡ್ಕೊಂಡಿದ್ದ. ನಾನು 18ನೇ ವರ್ಷಕ್ಕೆ ನಾನು ಆಗಲೇ ಕನ್ನಡದ ಒಬ್ಬ ಕವಿಯಾಗಿ ರೂಪುಗೊಂಡಿದ್ದೆ. ಆ ಸಂದರ್ಭದಲ್ಲಿ ನನಗೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಮತ್ತು ಅರಸೆ ಅವರು ನನಗೆ ಜೊತೆಗೆ ಸಿಕ್ಕರು. ಅವರು ನನ್ನನ್ನು, ಅವ್ರ ವಯಸ್ಸಿಗೂ ನನ್ನ ವಯಸ್ಸಿಗೂ ಬೇಕಾದಷ್ಟು ಡಿಫ್ರೆನ್ಸ್ ಇದ್ರು ಕೂಡ ಅವರು ನನ್ನನ್ನು ಒಬ್ಬ ಸ್ನೇಹಿತ ಅಂತ ಬಳಸ್ಕೊಂಡ್ರು. ಅದು ನನ್ನ ಭಾಗ್ಯ. ಹಾಗಾಗಿ ಅವ್ರ ಜೊತೆಗೆ ಈ ವೇದಾಂತ ವಿಚಾರವನ್ನ ಅದನ್ನ ಇದನ್ನ ಮಾತಾಡ್ತಾ ನನ್ನ ಕಮ್ಯುನಿಸಮ್ ಅದು ಇದು ಎಲ್ಲ ಥಿಯರಿಗೆ ನಾನು ಮೊದಲಿಂದನೂ ಅದರೊಳಗೆ ಇರಲಿಲ್ಲ ಮಾನಸಿಕವಾಗಿ. ನಮ್ಮ ಸ್ನೇಹದ ಬಳಗ ಹಂಗಿತ್ತು, ಸಾಹಿತ್ಯಿಕ ಬಳಗ ಎಲ್ಲ ಮಾರ್ಕ್ಸಿಸ್ಟ್ ಪ್ರಭಾವಿತರೇ ಇದ್ದಿದ್ದು. ಆಮೇಲೆ ಬರ್ತಾ ಬರ್ತಾ ಅವ್ರನ್ನೆಲ್ಲ ಬಿಟ್ಟೆ. 1981ರಲ್ಲಿ ನಾನು ಶಂಕರ್ಲಿಂಗ ಭಗವಾನರ ಸಂಪರ್ಕಕ್ಕೆ ಬಂದೆ. ಅಷ್ಟಕ್ಕೆ ಮುಂಚೆ ನಮ್ಮ ತಂದೆಯವರು ಶಂಕರ್ಲಿಂಗ ಭಗವಾನರ ಸೇವಾ ಮಾಡಿದವರು. ಹೆಂಗೆ ಅಂದ್ರೆ, ನಮ್ದು ಕಣಜನಹಳ್ಳಿ ಅಂತ ಹಿರಿಯೂರು ತಾಲೂಕು, ಅಲ್ಲಿ ಪಕ್ಕದಲ್ಲಿ ಸೂಗೂರು ಅಂತ ಒಂದು ಊರಿತ್ತು. ಆ ಊರಲ್ಲಿ ಬಾಲಚಂದ್ರರಾವ್ ಅಂತ ಹೇಳಿ, ನುಲೇನೂರು ಚಂದ್ರಣ್ಣ ಅಂತ ಕರೀತಾರಲ್ಲ, ಅವರು ಅಲ್ಲಿ ಮೇಷ್ಟ್ರಾಗಿ ಕೆಲಸ ಮಾಡ್ತಾ ಇದ್ರು. ನಮ್ಮ ಊರಿನ ಪೂರ್ವಕ್ಕೆ ಅರಳಿಕೆರೆ ಅಂತ ಒಂದು ಊರು, ಅಲ್ಲಿ ರಾಮಚಂದ್ರರಾವ್ ಅಂತ ಇನ್ನೊಬ್ರು ಶಂಕರ್ಲಿಂಗ ಭಗವಾನರ ಭಕ್ತರು ಕೆಲಸ ಮಾಡ್ತಾ ಇದ್ರು. ಇವರಿಬ್ರು ನಮ್ಮ ಮನೆಗೆ ಕ್ಲೋಸ್ ಆಗಿ ಬರೋದು ಹೋಗೋದು ಮಾಡ್ತಾ ಇದ್ರು. ಆವಾಗ ಶಂಕರ್ಲಿಂಗ ಭಗವಾನರು ಸಾಧಾರಣವಾಗಿ 65ನೇ ಇಸ್ವಿ ಆರಾಧನೆ ಇನ್ವಿಟೇಷನ್ಗಳು ನಮ್ಮ ಮನೆಯಲ್ಲಿ ಇದ್ವು. ಹಾಗಾಗಿ ಶಂಕರ್ಲಿಂಗನ ಪ್ರಭಾವ ನಮ್ಮ ಮನೆಯಲ್ಲಿ ಇತ್ತು ಅಂತ ಕಾಣುತ್ತೆ. ನಾನು ಅರಾಸೆ ಅವ್ರ ಜೊತೆಗೆ 81ರಲ್ಲಿ ಅವ್ರಿಗೂ ನನಗೂ ತೀವ್ರವಾದ ವಾಗ್ವಾದ ಬೀಳ್ತಾ ಇತ್ತು. ಯಾಕಂದ್ರೆ ನಾನು ಮಾರ್ಕ್ಸಿಸ್ಟ್ ನೆಲೆಯಲ್ಲಿ ಕಮ್ಯುನಿಸಮ್ ಇದರಲ್ಲಿ ಮಾತಾಡ್ತಾ ಇದ್ದೆ. ಅವರು ತಮ್ಮ ನೀನು ದಿಮಾಕ ಜಾಸ್ತಿ, ನೀನೊಂದ್ಸರಿ ಶಂಕರ್ಲಿಂಗನ ಪಾದಕ್ಕೆ ಬೀಳ್ಬೇಕು ಮಗನೇ, ಅವಾಗ ಸರಿ ಹೋಗ್ತೀಯ ಅಂತ ನಾನು ತಮಾಷೆ ಮಾಡ್ತಾ ಇದ್ರು. ಆಮೇಲೆ ನಮ್ಮಿಬ್ಬರು ಸ್ನೇಹ ಹೆಂಗಿತ್ತು ಅಂದ್ರೆ, ನಾವು ಸಾಹಿತ್ಯಿಕ ಕಾರ್ಯಕ್ರಮಗಳಿಗೆ ಏನಕ್ಕಾದ್ರೂ ಚಿತ್ರದುರ್ಗದಲ್ಲಿ ಸೇರ್ಕೊಂಡ್ರೆ ಅವರು ವಸಂತ ವಿಹಾರ ಹೋಟ್ಲ್ನಲ್ಲಿ ನನಗೊಂದು ಮಸಾಲೆ ದೋಸೆ ಕೊಡಿಸ್ಬೇಕು. ಯಾವುದೇ ಕಾರಣದಿಂದ ಅವರು ಮಸಾಲೆ ದೋಸೆ ಬಿಲ್ಲನ್ನ ನನ್ನ ಕೈಲಿ ಕೊಡಿಸ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರು ಹೇಳೋರು, ನಿನ್ ದುಡ್ಡು ಮಾರ್ಕ್ಸಿಸ್ಟ್ ದುಡ್ಡು, ನಾನು ನಿನ್ ದುಡ್ಡಿನಲ್ಲಿ ದೋಸೆ ತಿನ್ನಲ್ಲ, ನಮ್ ಶಂಕರ್ಲಿಂಗ ದುಡ್ಡಿನಲ್ಲಿ ನೀನ್ ದೋಸೆ ತಿನ್ಬೇಕು ಅಂತ ಇದ್ರು. ಹೀಗಾಗಿ 1971ರಲ್ಲಿ ನಾನು ಶಂಕರ್ಲಿಂಗ ಭಗವಾನರ ಆಶ್ರಮಕ್ಕೆ ಹೋದೆ. ಆವತ್ತು ಅಲ್ಲಿ ಶಂಕರ್ಲಿಂಗ ಭಗವಾನರ ಸಮಾಧಿ ಮುಂದೆ ನಿಂತ್ಕೊಂಡು ಕೈ ಮುಗಿದು ನಿಂತ್ಕೊಂಡೆ. ಅನೇಕ ಅಧ್ಯಾತ್ಮ ರಹಸ್ಯಗಳನ್ನ ಬಾಯಿ ಬಿಟ್ಟು ಹೇಳ್ಕೊಳ್ಬಾರದು ಅಂತ ಹೇಳ್ತಾರೆ. ಮಾಡಿದ್ದನ್ನ ಆಡ್ಕೊಂಡು ಕೆಟ್ಟರು ಅಂತ ಒಂದು ಗಾದೆ ಇದೆ. ಆದ್ರೂ ಕೂಡ ಗುರುಭಕ್ತರಲ್ಲಿ ಹಂಚಿಕೊಳ್ಳೋದ್ರಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ಒಂದು ದಾರಿ ಇದೆ ಅಂತಲೂ ನಾನು ಭಾವಿಸ್ಕೊಂಡಿದ್ದೇನೆ. ಬೇರೆಯವ್ರ ಕೈಲಿ ಹೇಳೋಂತ ಅವಶ್ಯಕತೆ ಏನಿಲ್ಲ. ನಮ್ಮ ಮನೇಲಿ ಬೇಕಾದಷ್ಟು ಒಡವೆ ಇದೆ ಅಂತ ಎಲ್ಲ ಹೆಣ್ಮಕ್ಳೇನು ತಗೊಂಡೋಗಿ ಎಲ್ಲರಿಗೂ ಎಕ್ಸಿಬಿಟ್ ಮಾಡೋದಿಲ್ಲ. ಅದನ್ನ ಎಲ್ಲಿ ಬಚ್ಚಿಟ್ಕೋಬೇಕು ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಆಪ್ತರ ವಲಯದಲ್ಲಿ ತೋರಿಸ್ತಾರೆ ಅವರು. ಹಾಗೆ ನಾನು ಭಾವಿಸಿದ್ದೇನೆ. ಶಂಕರ್ಲಿಂಗ ಭಗವಾನರ ಆ ಸಮಾಧಿಯ ಮುಂದೆ ನಿಂತ್ಕೊಂಡಾಗ ನನಗೆ ಒಂಥರ ರೋಮಾಂಚನ ಆಯಿತು. ಆ ಸಮಾಧಿಯಲ್ಲಿ ಪುರುಷ ಪ್ರಮಾಣದ ಫೋಟೋ ಇದೆ, ಇವತ್ತಿಗೂ ಹಂಗೆ ಇದೆ ಅದು. ಆ ಫೋಟೋದಿಂದ ಅಪ್ಪ ಅವ್ರು ಎದ್ದು ಬಂದು ನನಗೆ ಆಶ್ಚರ್ಯ ಆಯ್ತು. ಅದು ಫೋಟೋ ಅಂತ ಮೊದಲು ಕೈ ಮುಗಿದೆ ನಾನು. ನೀವು ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತ್ಕೊಂಡಿದ್ದೀನಿ, ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದೀನಿ. ಫೋಟೋದಿಂದ ಮೂರ್ತಿ ಮತ್ತಾಗಿ ಎದ್ದು ಬಂದ್ರು. ಎದ್ದು ಬಂದು ಆ ಕಟಾಂಜನ ಇದೆಯಲ್ಲ, ಆ ಕಟಾಂಜನದಿಂದ ಹೊರಗಡೆ ಬಂದು ರಾಮತಾರಕವನ್ನು ಹೇಳಿ, ನೀನು ಇದನ್ನ ಹೇಳ್ಕೊಂತ ಹೋಗೋ ಉದ್ಧಾರ ಆಗ್ತಿ ಅಂತ ಹೇಳಿ ಬೆನ್ನು ತೋರಿಸದೆ ಅದೇ ರೀತಿಯಾಗಿ ಹಿಂದಕ್ಕೆ ಹೋದ್ರು. ಆಗ ನನಗೆ ಸ್ವಲ್ಪ ಅನ್ಕಾನ್ಶಿಯಸ್ ಆದನಂತೆ. ಸ್ವಲ್ಪ ಕಣ್ಣಲ್ಲಿ ಸಿಕ್ಕಾಪಟ್ಟೆ ನೀರು ಬಂದು ನಾನು ಹತ್ತು ಬಿಟ್ಟಿದ್ದೇನೆ. ಅಲ್ಲಿ ಅರಾಸೆ ಅವರು ಕರ್ಕೊಂಡು ಬಂದು ಕೆಳಗಡೆ ಚಾನಲ್ ಹತ್ರ ಬಂದು ಆ ಪಾದಗಟ್ಟೆ ಹತ್ರ ನನ್ನ ಇಳಿಸಿ ಚಾನಲ್ನಲ್ಲಿ ಮುಖಕ್ಕೆ ತೊಳಸಿ ಕರ್ಕೊಂಡು ಬಂದು ಪಾದಗಟ್ಟೆ ಹತ್ರ ಕೂಡಿಸಿದ್ರು. ಅವಾಗ ನನಗೆ ಎಚ್ಚರ ಆಯ್ತು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ಇದು ಯಾವ್ದು ಊರು ಏನು ಅಂತ. ಆಗ ಸ್ವಲ್ಪ ಸ್ಮೃತಿಗೆ ಬರ್ತಾ ಬಂತು. ಅವಾಗ ಒಂದು 10 ನಿಮಿಷ ಏನೂ ಮಾತಾಡ್ಲಿಲ್ಲ ಅರಾಸೆ ಅವರು, ಏನು ಮಾತಾಡ್ಲಿಲ್ಲ, ನಾನು ಏನು ಮಾತಾಡ್ಲಿಲ್ಲ. ಕಡೆಗೆ ಅವ್ರು ಒಂದು ಮಾತು ಹೇಳಿದ್ರು, ತಮ್ಮ ನೀನು ಹೃದಯ ಪಾಕಕ್ಕೆ ಬಂದದ್ದು ಕಣ, ಅಪ್ಪನ ಕರುಣ ಆದಂಗೆ ಕಾಣಿಸ್ತದೆ, ಕಣ್ಣಾಗ ನೀರು ಬಂತು, ನಿನಗೆ ಏನ್ ಲಕ್ಷಣ ಆಗ್ಬೇಕು ಅದ್ ಲಕ್ಷಣ ಕಾಣಿಸ್ತು, ಇವನ್ ಪಾದ ಹಿಡಿ ಉದ್ಧಾರ ಆಗ್ತೀಯ ಅಂತ ಹೇಳಿದ್ರು. ಅದು ನನಗೆ ಮೊಟ್ಟ ಮೊದಲ ಅನುಭವ ಆಗಿದ್ದಲ್ಲಿ. ಆಮೇಲೆ ನಾನು ಮಾರ್ಕ್ಸಿಸ್ಟ್ ಸಂಬಂಧಗಳನ್ನೆಲ್ಲ ತೊಡ್ಕೊಂಡೆ. ತೀವ್ರವಾದಂತ
ಅಧ್ಯಾತ್ಮದ ಆಸಕ್ತಿ ಉಂಟಾಯ್ತು ನನಗೆ. ಹುಡುಕಕ್ಕೆ ಶುರು ಮಾಡಿದೆ. ನಾನು ಮೊದಲೇ ಸ್ವಲ್ಪ ಸಾಹಿತ್ಯ ವಿದ್ಯಾರ್ಥಿ ಆದ್ದರಿಂದ ನನ್ನ ಹಳ್ಳಿ ಜೀವನದಲ್ಲಿ ನನಗೆ ಸ್ವಲ್ಪ ಅವಕಾಶಗಳು ಚೆನ್ನಾಗಿ ಸಿಕ್ತವೆ. ನನಗೆ ವಿರಾಮ ಸಿಕ್ತಿತ್ತು. ನಾನು ಪೋಸ್ಟ್ ಮಾಸ್ಟರ್ ಆಗಿದ್ದೆ, ನಾನು ಹಳ್ಳಿಯಲ್ಲಿ ಬೇಸಾಯ ಮಾಡ್ಕೊಂಡಿದ್ದೆ, ದನ ಕರ ಕಾದ್ಕೊಂಡಿದ್ದೆ. ಹಂಗಾಗಿ ಎಲ್ಲ ಸಮಯವನ್ನು ನಾನು ಉಪಯೋಗಿಸ್ಕೊಳಕ್ ಶುರು ಮಾಡಿದೆ. 1980ರಲ್ಲಿ ನಮ್ಮ ಸುತ್ತಮುತ್ತ ಯಾರ್ಯಾರಿದ್ದಾರೆ ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ಹೇಳಿ ನನಗೆ ಕುತೂಹಲ ಶುರುವಾಯಿತು. ಚೆಟ್ಟೆಕಂಬ ಅಂತ ಒಂದು ಊರಿದೆ, ಚಳ್ಳಕೆರೆ ತಾಲೂಕಿನಲ್ಲಿ, ಪರಶುರಾಂಪುರದಿಂದ 7 ಕಿಲೋಮೀಟರ್ ದೂರದಲ್ಲಿದೆ ಅದು. ಚಳ್ಳಕೆರೆಯಿಂದ ಬರ್ತಾ ಪಾವಗಡ ರೋಡ್ನಲ್ಲಿ ಬಂದ್ರೆ ಚಳ್ಳಕೆರೆಯಿಂದ ಪರಶುರಾಂಪುರದ ಮಧ್ಯದಲ್ಲಿ, ಪರಶುರಾಂಪುರದಿಂದ 7 ಕಿಲೋಮೀಟರ್ ಹಿಂದಕ್ಕೆ ಪರಶುರಾಂಪುರದ ವಾಯುವ್ಯ ದಿಕ್ಕಿಗೆ ಬರ್ತದೆ ಆ ಊರು. ಒಂದು ಸಣ್ಣ ಗ್ರಾಮ, ಕುಗ್ರಾಮ. ಅಲ್ಲಿ ಒಬ್ರು ಅವಧೂತರಿದ್ದಾರೆ ಅಂತ ಕೇಳಿದೆ ನಾನು. ವೀರಪ್ಪ ತಾತ ಅಂತ ಹೇಳಿ ಒಬ್ಬರು ಅವಧೂತರಿದ್ದಾರೆ ಅಲ್ಲಿ ಅಂತ. ಅವ್ರು ನೋಡ್ಬೇಕು ಅಂತ 3 ಸಾರಿ ಪ್ರಯತ್ನ ಮಾಡಿದೆ. 3 ಸಾರಿನೂ ನಾನು ಅರ್ಧ ದಾರಿಗೆ ಹೋಗಿ ಹಿಂದಕ್ಕೆ ಬಂದೆ. ಆಮೇಲೆ ಯೋಚನೆ ಮಾಡಿದೆ, ಯಾಕೋ ವಿಘ್ನ ಆಗ್ತಾ ಇದೆಯಲ್ಲ, ಇವ್ರು ನೋಡ್ಲೇಬೇಕು ನಾನು ಅಂತ ಹೇಳಿ. ಅಷ್ಟೊತ್ತಿಗೆ ವೇದಾಂತ ಪುಸ್ತಕಗಳನ್ನ ಓದ್ತಾ ಇದ್ದೆ. ಅಷ್ಟೊತ್ತಿಗೆ ಅರಸೆ ಅವ್ರ ಜೊತೆಗೆ ವಾದ ವಿವಾದಗಳು ತೀವ್ರವಾಗಿ ಮಾಡ್ತಾ ಇದ್ದೆ ನಾನು. ನನಗೆ ಈ ಬಗ್ಗೆ ಮೊದಲಿಂದ ಚಿಕ್ಕಂದಿಂದನೂ ಇಂಟ್ರೆಸ್ಟ್ ಇತ್ತು ಅಂತ ಕಾಣುತ್ತೆ. ಅದು ಆವಾಗ ಪ್ರಕಟವಾಗ್ತಾ ಹೋಯ್ತು ನನಗಿರೋ ಆಸಕ್ತಿ ಏನು ಅಂತ. ಆಮೇಲೆ ಸಿಕ್ಕಾಪಟ್ಟೆ ಪುಸ್ತಕ ಓದೋ ಹವ್ಯಾಸ ನನಗೆ. ಹಾಗಾಗಿ ಎಲ್ಲ ಪುಸ್ತಕಗಳನ್ನ ಓದೋಕೆ ಶುರು ಮಾಡಿದೆ. ರಾಮಕೃಷ್ಣ ಆಶ್ರಮದ ಪುಸ್ತಕಗಳನ್ನ ತರಿಸ್ಕೊಂಡೆ, ಓದ್ದೆ. ನಮ್ಮ ತಂದೆಯವರು ಒಳ್ಳೆ ಓದುಗರು. ನನಗೆ ಒಂದಿಷ್ಟು ಬರೆಯೋದು ಬೇರೆ ಅಭ್ಯಾಸ ಇತ್ತು. ಒಳ್ಳೆ ಕವಿ ಅಂತ ಅಷ್ಟೊತ್ತಿಗೆ ಬೋರ್ಡ್ ಬಿದ್ದಿತ್ತು ನನಗೆ. ನಮ್ಮ ತಂದೆಯವರು ಯಾವಾಗಲೂ ಹಿರಿಯೂರ್ಗೆ ಹೋದ್ರೆ, ಅವ್ರು ಶಾನ್ಭೋಗರಾಗಿದ್ರು, ಅವರು ಹಿರಿಯೂರ್ಗೆ ಹೋಗ್ತಾ ಇದ್ರು ತಾಲೂಕ್ ಆಫೀಸ್ಗೆ. ವಾರದಲ್ಲಿ 3 ದಿನ ಹೋಗ್ತಾ ಇದ್ರು. ಅವ್ರು ಹೋದಂಗೆಲ್ಲ ಒಂದು ಪುಸ್ತಕ ತಗೊಂಬರೋರು. ನಾವು ಬ್ಯಾಗ್ ಹುಡುಕ್ತಿದ್ದಿದ್ದು, ಅವ್ರೇನು ಚಾಕ್ಲೇಟು, ಬಿಸ್ಕತ್ತು, ಹಣ್ಣು, ಹೂವು ತಂದೆಯಾರ ಅಂತ ಹುಡುಕ್ತಿರ್ಲಿಲ್ಲ, ಪುಸ್ತಕಗಳಿಗೆ ಹುಡುಕ್ತಿದ್ವಿ. ಹಾಗಾಗಿ ನೀವು ನಂಬ್ತಿರೋ ಬಿಡ್ತೀರ, ನಾನು 7ನೇ ಕ್ಲಾಸ್ ಓದೋ ಅಷ್ಟೊತ್ತಿಗೆ ನಾನು 400 ಕಾದಂಬರಿಗಳನ್ನ ಓದಿದ್ದೆ, 400 ಪುಸ್ತಕಗಳನ್ನ ಓದಿದ್ದೆ. ಆವಾಗಿನ ಸಮಕಾಲೀನ ಸಾಹಿತಿಗಳೆಲ್ಲರೂ ನನಗೆ ಗ್ರಂಥ ರೂಪದಲ್ಲಿ ಪರಿಚಯ ಆಗಿದ್ರು. ಹೀಗಾಗಿ ನಾನು ಬರವಣಿಗೆನೂ ಸುಸೂತ್ರವಾಗಿ ಒಳ್ಳೆ ಕವಿ ಅಂತ ಬೋರ್ಡ್ ಹಾಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟೆಲ್ಲ ಪದ್ಯಗಳನ್ನೆಲ್ಲ ಬರೀತಾ ಇದ್ದೆ. ಕರ್ನಾಟಕದ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲಿ ನನಗೆ ಅವು ಮುದ್ರಿತವಾಗ್ತಾ ಇತ್ತು. ಒಳ್ಳೆ ಹೆಸರು ಬಂದಿತ್ತು. ನನಗೊಂದು ದಿಮಾಕು ಬಂದಿತ್ತು, ನನ್ನೆಲ್ಲರೂ ಜೈ ಅಂತಾರೆ ಅಂತ. ಹೀಗಾಗಿ ತಾತ ಅವ್ರ ಬಗ್ಗೆ ನೋಡ್ಬೇಕು ಅಂತ ಹೇಳಿ ಅಂದ್ಕೊಂಡೆ. 81ರಲ್ಲಿ ಬಹುಶಃ ನನಗೆ ಶಂಕರಲಿಂಗ ಭಗವಾನರ ಅನುಗ್ರಹ ಆದ ಕೆಲವು ದಿನಗಳಲ್ಲೇನೆ ತಾತ ಅವರು ನಮ್ಮ ಹಳ್ಳಿಗೆ ಬಂದರು. ನಮ್ಮ ಹಳ್ಳಿಗೆ ಅಂದ್ರೆ ಪಕ್ಕದ ಹಳ್ಳಿ ಬೇತೂರು ಅಂತ. ಆ ಬೇತೂರಿನಲ್ಲಿ ಅವ್ರ ಶಿಷ್ಯರು ಇದ್ರು ಬಹಳ ಜನ. ನನಗೆ ಅಲ್ಲಿವರೆಗೆ ಅವ್ರ ಪರಿಚಯ ಇಲ್ಲ. ಅವ್ರ ಶಿಷ್ಯರೊಬ್ಬ ಅಜ್ಜಣ್ಣ ಅಂತ ಹೇಳಿ, ನಮ್ಮೂರಿಗೂ ಬೇತೂರಿಗೂ ಮಧ್ಯದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಆತನು ಹೊಲದಲ್ಲಿ ಒಂದು ಶೆಡ್ ಹಾಕೊಂಡಿದ್ದ, ಒಂದು ಮನೆ ಕಟ್ಕೊಂಡು. ಮನೆನೇ, ಶೆಡ್ ಏನಲ್ಲ. ಅಲ್ಲಿ ನಾನು ಇದ್ದೆ. ಅವರು ತಾತ ಅವರು ಅಲ್ಲಿ ಬಂದರು. ಅವ್ರ ಮನೆಗೆ ಕರ್ಕೊಂಡು ಬಂದರು. ಅವ್ರ ಮನೆಯಲ್ಲಿ 21 ದಿನ ಇದ್ರು ತಾತ ಅವರು. ನಾನು ಬಂದಿದ್ದಾರೆ ಅಂತ ವಿಷಯ ಗೊತ್ತಾಗಿ ನಮ್ಮ ಹಳ್ಳಿಯಿಂದ ಅವ್ರ ಮನೆ ಹತ್ರಕ್ಕೆ ನನ್ನ ಆಫೀಸ್ ಕೆಲಸ ಮುಗಿಸ್ಕೊಂಡ್ಮೇಲೆ, ಬೆಳಗ್ಗೆ 11 ಗಂಟೆ ನಮ್ಮ ಪೋಸ್ಟ್ ಆಫೀಸ್ ಕೆಲಸ ಮುಗಿಯೋದು. ನಾನು ಬೆಳಿಗ್ಗೆ 9 ಗಂಟೆ ಒಳಗಾಗಿ ಅಲ್ಲಿಗೆ ಹೋಗಿ 1 ಗಂಟೆ ಹೋಗಿ ಬರ್ತಿದ್ದೆ. ಸಾಯಂಕಾಲ 3 ಗಂಟೆ ಮೇಲೆ ನನ್ನ ಪೋಸ್ಟಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ 4 ಗಂಟೆ ಸುಮಾರಿಗೆ ಹೋಗಿ 6-6:30 ತನಕ ಇದ್ದು ವಾಪಸ್ ಬರ್ತಾ ಇದ್ದೆ. ಹಾಗಾಗಿ ನನಗೂ ಅವ್ರಿಗೂ ಪರಿಚಯ ಆಯಿತು. ಆಮೇಲೆ ನನಗೆ ಅರ್ಥ ಆಯ್ತು, ಎಂಥ ದಿವ್ಯವಾದಂಥ ಶಕ್ತಿಯ ಜೊತೆಗೆ ನಾನು ಒಡನಾಡಿದ್ದೇನೆ ಅಂತ. ಆಮೇಲೆ ಈಗ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ನನಗೆ ಭಯವಾಗುತ್ತೆ ಈಗ. ಆಗ ಒಂಥರ ಹುಡುಕ್ತಾನ, ಹುಂಬುತ್ತಾನ. ಮೊದಲನೇ ಅನುಭವ ಹೇಳ್ತೇನೆ ನಿಮಗೆ. ಅಲ್ಲಿ ನಾನು ಆಗ ಭಜನೆಗಳು, ತತ್ವಪದಗಳನ್ನ ಹಾಡೋದು ಒಂದು ಅಭ್ಯಾಸ ನನಗೆ. ಆ ಭಜನೆ ಗ್ರೂಪ್ನಲ್ಲಿ ಸೇರ್ಕೊಂತಿದ್ದೆ, ನಮ್ಮ ಹಳ್ಳಿ ಭಜನೆಗಳಲ್ಲಿ. ಶಾನ್ಭೋಗ್ರ ಮಗ ಅನ್ನೋದು ಒಂದು ದೊಡ್ಡ ಹಚ್ಕೆನೂ ಇರೋದು, ಸುಮಾರಾಗಿ ಹಾಡ್ತಾನೆ ಅನ್ನೋದು ಒಂದಿರೋದು. ಹಾಗಾಗಿ ನನಗೂ ಅಲ್ಲೂ ಕೂಡ ಒಂದು ಒಳ್ಳೆ ಸ್ಥಾನ ಕೊಡ್ತಾ ಇದ್ರು ಭಜನೆಯಲ್ಲಿ. ಪದ್ಯ ಗಿದ್ದೆ ಹಾಡೋದಕ್ಕೆ ಭಜನೆ. ನನಗೆ ಚಿಕ್ಕಂದಿಂದ ಯಾವುದೇ ತತ್ವವನ್ನ ಏನಾದ್ರು ಹೇಳಿದ್ರೆ ಅದ್ರ ಮೂಲಕ್ಕೆ ಹೋಗಿ ಹುಡುಕಾಡೋ ಅಂಥದ್ದು ಒಂದು ಪ್ರವೃತ್ತಿ. ತತ್ವಪದಗಳನ್ನ ಅನುಸಂಧಾನ ಮಾಡ್ಕೊಂತಾನೆ ಹಾಡುವಂತ ಒಂದು ಸ್ವಭಾವ ನಮ್ಮ ಗುರುನಾಥನ ಅನುಗ್ರಹದಿಂದ ಬಂದಿತ್ತು. ನಾನೇ ಮಾಡಿದೆ. ತಾತ ಅವರು ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ಭಜನೆ ಕಾರ್ಯಕ್ರಮ ಮಾಡೋರು. ತಾತ ಅವರು ಇರೋ ತನಕ ಪ್ರತಿದಿನ 1 ಗಂಟೆ 2 ಗಂಟೆ ರಾತ್ರಿ ಭಜನೆ ಮಾಡೋರು. ನಿಮಗೆ ಗೊತ್ತಿದೆ ಹಳ್ಳಿ ಭಜನೆ ಹೆಂಗೆ ಅಂದ್ರೆ, ರಾತ್ರಿ 9 ಗಂಟೆ ಮೇಲೆ ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ 1 ಗಂಟೆ 2 ಗಂಟೆ ತನಕ ನಡೆಯುತ್ತೆ. ಲಹರಿ ಇದ್ರೆ 3 ಗಂಟೆ ತನಕನೂ ಆಗ್ಬೋದು, 4 ಗಂಟೆ ತನಕನೂ ಆಗ್ಬೋದು. ಸಾಮಾನ್ಯವಾಗಿ 12 ಗಂಟೆ 11 ಗಂಟೆ ತನಕ ಅಂತೂ ಮಿನಿಮಮ್ ನಡೆದೇ ಇರುತ್ತೆ.
ನಾನು ಹೋದೆ. ಒಂದು 60-70 ಜನ ಆ ಹೊಲದಲ್ಲೇ ಮನೆ ಆದ್ದರಿಂದ ಹೊಲದ ಬೈಲಲ್ಲಿ ಕೂತ್ಕೊಂಡಿದ್ರು. ತಾತ ಅವರು ಅವ್ರ ಮಧ್ಯದಲ್ಲಿ ಕೂತ್ಕೊಂಡಿದ್ರು. ನಾನು ಹೋದೆ. ಅವ್ರ ಫೋಟೋ ಲಭ್ಯ ಇದ್ದರೆ ತೋರಿಸ್ತೀನಿ ನಿಮಗೆ. 128 ವರ್ಷ ಬದುಕಿದ್ದರು ಅವರು. ಹಠಯೋಗ ಸಾಧಕರು, ಹಠಯೋಗ ಸಿದ್ಧರು, ಪರಕಾಯ ಪ್ರವೇಶದಂತಹ ಅದ್ಭುತವಾದಂತಹ ಸಿದ್ಧಿಗಳನ್ನು ಹೊಂದಿದಂತಹ ಮಹಾಪುರುಷರು. ಭಜನೆ ಕೂತ್ಕೊಂಡಿದ್ರು. ಅವರು ಕೂತ್ಕೊಂಡು ಭಜನೆಯಲ್ಲಿ ಪಾಲ್ಗೊಂಡಿದ್ದರು. ನಾನು ಹೋದ ತಕ್ಷಣ ನಾನು ನಮಸ್ಕಾರ ಮಾಡಕ್ ಬಗ್ಗಿದೆ. ಅವರು ಬಾರಪ್ಪ ಬ್ರಹ್ಮಜ್ಞಾನಿ, ನೀನು ಬ್ರಾಹ್ಮಣ, ನಿನ್ನ ಅನುಗ್ರಹ ನನ್ನ ಮೇಲೆ ಇರ್ಬೇಕಣಪ್ಪ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಅವರೇ ನಮಸ್ಕಾರ ಮಾಡಕ್ ಬಗ್ಬಿಟ್ರು. ನನಗೆ ನಾಚಿಕೆ ಆಗ್ಬಿಡ್ತು. ಏನಪ್ಪ ಇವ್ರು ಇಂಥ ಮಹಾತ್ಮರಾಗಿದ್ದಾರೆ, ನನ್ನ ಯೋಗ್ಯತೆ ಏನು? ನಾನು ಹುಡುಗ, ಒಂದ್ 30 ವರ್ಷ ಹುಡುಗ ಆವಾಗ. ಸರಿ ಕೂತ್ಕೊಂಡ್ವಿ, ಭಜನೆ ಮಾಡ್ತಾ ಇದ್ರು. ಯಾರೋ ಒಂದು ಬೀಡಿ ಕೊಟ್ರು. ಭಜನೆ ಒಂದು ಅರ್ಧ ಗಂಟೆ ಆಗಿತ್ತು. ತಾತ ಅವ್ರಿಗೆ ಒಂದು ಬೀಡಿ ಕೊಟ್ರು. ಆ ಬೀಡಿ ಹಿಡ್ಕೊಂಡು ಇದನ್ನೇನ್ ಮಾಡ್ಬೇಕು ಅಂದ್ರು. ಅಲ್ಲಿದ್ದ ಇನ್ಯಾರೋ ಒಬ್ಬ ಹುಡುಗ ಅದನ್ನೇನ್ ಮಾಡೋದು, ಬಾಯಿ ಇಟ್ಕೊಳ್ಳೋದು, ಬೆಂಕಿ ಇಟ್ಕೊಂಡು ಸೇದ್ ಕೇಳೋದು ಅಂತ. ಅವರು ನಕ್ಕರು. ಅವನು ಯಾರೋ ಒಬ್ಬ ಬೆಂಕಿ ಕಡ್ಡಿ ತೀಡಿ ಇಟ್ಟ. ಅವರು ಒಂದು ಜುರುಕು ಎಳೆದ್ರು. ಆಮೇಲೆ ಹೇಳಿ, ಆ ಬೀಡಿ ಹಿಡ್ಕೊಂಡು ಹೇಳಿದ್ರು, ನೋಡ ವಡ್ರೋನು ಈ ಹೊಲದ ಏರಿ ಮೇಲೆ ಇಲಿ ಬಿಲ ತೋಡಿರ್ತವೆ. ಅವ್ರ ಭಾಷೆಯಲ್ಲಿ ಹೇಳ್ತಾನೆ. ಈ ಇಲಿಗಳು ಕೆರೆ ಏರಿ ಮೇಲೆ, ಹೊಲದ ಬದುವಿನ ಮೇಲೆ ತೋಡಿರ್ತವೆ. ಅನೇಕ ತೂತುಗಳು ಇರ್ತವೆ. ಇಲಿ ಹಿಡಿಯೋನು ಏನ್ ಮಾಡ್ತಾನೆ, ಒಬ್ಬಟ್ರನು ಅವನು ಇಲಿ ಬೇಕಾಗಿರುತ್ತೆ. ಆ ಇಲಿ ಹಿಡಿಬೇಕಾದ್ರೆ ಅವನೇನ್ ಮಾಡ್ತಾನೆ, ಎಲ್ಲ ತೂತುಗಳನ್ನು ಬಂದ್ ಮಾಡ್ತಾನೆ. ಎಲ್ಲಾ ತೂತು ಬಂದ್ ಮಾಡಿ ಒಂದು ತೂತು ಬಿಡ್ತಾನೆ. ಆ ತೂತ್ನೊಳಗೆ ಒಗೇಟ್ ಹಾಕ್ತಾನೆ. ಆ ಒಗೇಟ್ ಹಾಕಿರೋ ಒಳಗಡೆ ಆ ಊದುರಕ್ಕೆ ಆ ಇಲಿ ಸಾಯ್ತತೆ. ಆ ಇಲಿನ ತಗಂತಾನ ಅವನು. ನೀನು ನಿನ್ನವೆಲ್ಲ ತೂತುಗಳನ್ನ ಮುಚ್ಚಿ ಒಂದ್ ತೂತ್ನ ಒಗೇಟ್ ಹಾಕಿದ್ರೆ ಒಳಗಿರೋ ನಾನು ಒಬ್ಬ ಇಲಿ ಸಾಯ್ತತೆ. ಅದ್ರ ಬದ್ಲು ತೂತುಗಳನ್ನೆಲ್ಲ ಹಂಗೆ ಬಿಟ್ಕೊಂಡು ಒಂದ್ ತೂತ್ನ ಬಾಯಿಗೆ ಎಳದ್ ಮೂಗಿನ ಬಿಟ್ಬಿಟ್ರೆ ಬರೀ ಗೂರಕ್ಕೆ ಮುತ್ತು ಅಂದ್ಕೊಂಡಿದ್ದೆ ಬಂತು ಅಂದ್ರು. ನನಗೆ ಶಾಕ್ ಆಗ್ಬಿಡ್ತು. ಎಂತ ಅದ್ಭುತವಾದ ವಿಚಾರವನ್ನು ಎಷ್ಟು ಸರಳವಾಗಿ ಹೇಳ್ತಾರಲ್ಲ ಇವರು. ಇವರಲ್ಲಿ ಜ್ಞಾನಿಗಳು ಅಂತ ಹೇಳಿ ನೋಡಿದ ತಕ್ಷಣ ನಾನು ಫ್ಲಾಶ್ ಆಗಿತ್ತು. ನಾನಾಗಲೇ ನನ್ನ ದುರಂಕಾರಗಳೆಲ್ಲ ಮುಳುಗೋಗಿದ್ವು. ಈ ಮಾತಿನಿಂದ ಇನ್ನೂ ಇಷ್ಟು ಕನ್ಫರ್ಮ್ ಆಯ್ತು. ಆಮೇಲೆ ಅವರು ನನ್ನ ಕಡೆ ತಿರ್ಕೊಂಡ್ರು. ಇನ್ನೊಂದ್ ದಿನ ಕೆಲವು ಪ್ರಸಂಗಗಳನ್ನ ಹೇಳ್ಬಿಡ್ತೀನಿ. ಇನ್ನೊಂದ್ ದಿನ ಮಾರನೇ ದಿನ ಭಜನೆಗೆ ಹೋದೆ. ದಿನಾಲೂ ನನಗೆ ಇದೊಂದು ಕೆಲಸ ಆಯ್ತು. ಅವ್ರ ಜೊತೆಗೆ ಹೋಗೋದು, ಅವ್ರ ಜೊತೆ 1 ಗಂಟೆ 1.5 ಗಂಟೆ ಕಾಲ ಕಳೆಯೋದು, ಬರೋದು. ಒಂದು ಲಂಗೋಟಿ, ಒಂದು ತುಂಡು ಗಂಬಳಿ ಬಿಟ್ರೆ ಅವ್ರಿಗೆ ಬೇರೆ ಏನು ವಸ್ತ್ರಗಳು ಧರಿಸ್ತಿರ್ಲಿಲ್ಲ ಅವರು. ಅವ್ರ ಫೋಟೋ ತೋರಿಸ್ತೀನಿ ನಿಮಗೆ, ನೋಡ್ಬೇಕು. 121ನೇ ವರ್ಷದಲ್ಲಿ ತೆಗೆದಂತ ಫೋಟೋ ಅದು. ನೀವು ಅವ್ರು ನೋಡಿದ್ರೆ, ಅವ್ರ ಪ್ರಾಯದಲ್ಲಿ ಆ ಸ್ಕೆಲಿಟನ್ ನೋಡಿದ್ರೆ ನೀವು ಆ ಪ್ರಾಯದಲ್ಲಿ ಅವ್ರು ಹೆಂಗ್ ಸಾಧನೆ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಅವರು ಒಂದ್ಸಾರಿ ನನ್ ಕೇಳಿರು, ಏ ಸ್ವಾಮಿ, ನನಗೊಂದು ಸಂಶಯ ಐತೆ, ನೀನೊಂದು ಇಷ್ಟು ಹೇಳ್ತೀಯ, ನೀನ್ ಬುದ್ಧಿವಂತ ನಂಗೆ ಕಾಣಿಸ್ತೀಯ ಅಂದ್ರು. ಏನ್ ತಾತ ಅಂದೆ. ಅವ್ರು ಹೇಳ್ತಾರೆ, ಪಾಂಡವರು ಅರಗಿನ ಮನೆಯಾಗಿದ್ರು. ಅರಗಿನ ಮನೆಗೆ ಬೆಂಕಿ ಬಿತ್ತು. ಪಾಂಡವರು ಅರಗಿನ ಮನೆಗಿದ್ದಾಗ ಅರಗಿನ ಮನೆ ಸುಟ್ಟೋಗ್ಬೇಕಾದ್ರೆ ಭೀಮ 4 ಜನ ಪಾಂಡವರನ್ನು, ಅವ್ರ ಅಣ್ತಮ್ಮಗಳನ್ನೆಲ್ಲ ಕಂಕಳಾಗಿ ಇರ್ಕಿಸ್ಕೊಂಡು ಸುರಂಗ ಮಾರ್ಗದಾಗ ಹಾಯಿಸಿ ಹೊಲ್ಟೋದ ಅಂತ ಹೇಳ್ತಾರೆ. ಇದು ಹೆಂಗೆ ಅಂತ ಕೇಳಿರು. ನಾನು ಹೇಳಿದೆ, ಕೇಳಿದೀನಿ ಆ ಕತೆ ನಾನು ಅಂದೆ. ಇದು ಹೆಂಗೆ ಅದನ್ನ ಸ್ವಲ್ಪ ವಿವರ ಮಾಡಿಕೊಡು ಅಂದ್ರು. ನನಗ್ ಗೊತ್ತಿಲ್ಲ, ನೀನೇ ಹೇಳ್ಬೇಕು ಅಂದೆ ನಾನು. ಅದಕ್ಕೆ ಅವ್ರು ಹೇಳಿರು, ನೀವು ಬಾಳ ಬುದ್ಧಿವಂತ ಕಡಪ್ಪ, ಓದ್ಕೊಂಡಿರ್ತೀರ, ನೀವು ಬ್ರಾಹ್ಮರು, ಪುಸ್ತಕ ಓದ್ಕೊಂಡ್ರು. ನಾವ್ ಯಾತ್ರ ಗೊಲ್ರು, ನಾವು ಯಾತ್ರ ಓದಾರಲ್ಲ, ಕುರಿ ಕರ್ಕೊಂಡಿದ್ದರು, ನೀನೇ ಹೇಳು ಅಂತ ಚೇಷ್ಟೆ ಮಾಡಿರು. ಈ ಪಕ್ಕದಾಗಿದ್ದವ್ರು ನನ್ನ ತಿವಿಯರು. ತಾತ ಅವ್ರು ಸ್ವಲ್ಪ ಸಲಿಗೆಯಿಂದ ಮಾತಾಡ್ತಿದ್ರಲ್ಲ ನನ್ನ, ಹಂಗಾಗಿ ಕೇಳ್ಸ್ವಾಮಿ ನೀನೇ ಅದ್ರ ಅಂತರಾರ್ಥ ಏನು ಅಂತ. ನಾನು ಇಲ್ಲ, ನೀನೇ ಹೇಳೋದು. ಅವ್ರು ಹೇಳಿರು, ಅರ್ಗಿನ ಮನೆ ಅಂದ್ರೆ ಈ ಶರೀರ ಕಣ, ಅದಕ್ಕೆ ಇದಕ್ಕೆ ಬೆಂಕಿ ಕೀರು ಸುಟ್ಟೋಗ್ತದೆ. ನಿಮ್ ಬ್ರಾಹ್ಮರಿ ಬಹಳ ಚೆನ್ನಾಗಿ ಗೊತ್ತು, ಯಾಕಂದ್ರೆ ನೀವು ಸುಡ್ತೀರಾ, ನಿಮಗ್ ಗೊತ್ತು. ಇದು ಅರ್ಗಿನ ಮನೆ ಸುಟ್ಟೋಗ್ತದೆ. ಇದರಲ್ಲಿ ಸುರಂಗ ಅಂದ್ರೆ ಇದೇ ಇರ್ಬೇಕನಪ್ಪ ಅಂತ ಮೂಗು ತೋರಿಸಿದ್ರು. ಸುರಂಗ ಅಂದ್ರೆ ಇದೇ ಇರ್ಬೇಕನಪ್ಪ. ಭೀಮ ಅಂದ್ರೆ ಯಾರ ಮಗ? ಅವನು ವಾಯುಪುತ್ರ. ವಾಯುಪುತ್ರ ಅಂದ್ರೆ ಅವನು ಭೀಮ. ಈ ಅವನ ಮುಖ್ಯ ಪ್ರಾಣ ಅಂತ ಕರೀತಾರೆ, ಅವನ್ನೇ ಇರ್ಬೇಕಪ್ಪ.
ಹಂಗಾದ್ರೆ ಮುಖ್ಯ ಪ್ರಾಣ ಅವನ, ಆದ್ರೆ ಇನ್ನು 4 ಪ್ರಾಣಗಳು ಅದಾವ ಅಂತಾರಲ್ಲ, ಅಪಾನ ವ್ಯಾನ ಉದಾನ ಸಮಾನ ಅಂತ. ಆ 4 ಜನ ಕಂಕಳ ಇಟ್ಕೊಂಡು ಈ ದ್ವಾರದಗಳ ಶಿವರಕ್ಕೋ ನೆನಪ ಅವನು ಅಂದ್ರ ಅವರು. ನನಗೆ ರೋಮಾಂಚನ ಆಗ್ಬಿಡ್ತು. ಅರೆ ಏನ್ ಅದ್ಭುತವಾದಂತ ಮಾತು ಹೇಳ್ತಾರೆ ಇವರು. ಅದಕ್ಕೆ ಕಣ ಅವ್ನು ಹೊರಕ್ ಹೋಗಿದ್ದು ಯಾರು ನೋಡಿಲ್ಲ, ಅದಕ್ಕೆ ಅವ್ನು ಸಂಜೀವ ಅಂತಾರೇನಪ್ಪ ಅಂದ್ರು. ನನಗೆ ಇನ್ನೂ ಆಶ್ಚರ್ಯ ಆಯ್ತು. ಸಂಜೀವ ಅನ್ನೋ ಶಬ್ದಕ್ಕೆ ಎಷ್ಟು ಸುಲಭವಾದಂತ ಸರಳವಾದಂತ ಆ ವಿದ್ಯಾವಂತ ಅಮಾಯಕ ಕೂಲಿ ಕಾರ್ಮಿಕರಾಯ ಜಾಸ್ತಿ ಇರ್ತಕ್ಕಂತ ಸಭೆ ಒಳಗೆ ಎಷ್ಟು ಸುಲಭವಾಗಿ ಈ ತತ್ವ ವಿಚಾರವನ್ನು ಹೇಳಿರೋರು. ನನಗೆ ಅವ್ರ ಮೇಲೆ ಗೌರವ ಇಮ್ಮಡಿ ಆಗ್ತಾ ಹೋಯ್ತು. ಆಮೇಲೆ ಒಂದಿನ ಕೇಳಿದ್ರು, ಈಗ ಈ ಸೀತೆ ಅಶೋಕವನದಲ್ಲಿ ಸೀತೆ ಹೋರಾಡ್ಕೊಂಡತ್ಲಂತೆ, ಅದ್ಯಾಕೆ? ಅದ್ರ ಹೆಸರೇ ಅಶೋಕವನ. ಅಲ್ಲಿ ಶೋಕ ಪಡೋ ಅಂತ ಕಥೆ ಏನಿತ್ತು ಅವಳಿಗೆ, ಯಾಕಂಗ್ ದುಃಖ ಪಟ್ಲಂತ ಅಂದ್ಲು. ನಾನು ಅದ್ ನೀನೇ ಹೇಳ್ಬೇಕು ಅಂದೆ. ಮತ್ತೆ ಅದೇ ಒಂದಿಷ್ಟು ಪೇಚಾಡಿಸಿ ಒದ್ದಾಡಿಸಿ ಆಮೇಲೆ ಹೇಳಿದ್ರು, ಸೀತೆ ಅಂತ ಮನಸ್ಸು ಕಣ, ಎಲ್ಲಿವರೆಗೆ ರಾಮನ ಸಂಘದಲ್ಲಿತ್ತು ಅಲ್ಲಿವರೆಗೆ ಆನಂದವಾಗಿತ್ತು. ಅದು ಇವನು ಮಾಯಾಜಿಂಕೆ ಎಂಬುದು ಒಂದು ಬಂತಲ್ಲ, ಆ ಆಸೆ ಅಂತಕ್ಕಂಥದ್ದು ಮನಸ್ಸಿನ ಮುಂದೆ ಮೋಹ ಬಂತಲ್ಲ, ಅದನ್ನ ಪಡಿಬೇಕು ಅನ್ನೋ ಬಯಕೆ ಶುರುವಾತಲ್ಲ, ಆವಾಗ ದಶವಿಧವಾದಂತ ಕಾಮ ಅದನ್ನ ಮನಸ್ಸನ್ನು ಅಪಹರಿಸ್ಕೊಂಡು ಹೋಗ್ಬಿಡ್ತು. ಅವನೇ ರಾವಣ. ಅವನ್ ಎಳ್ಕೊಂಡೋಗಿ ಅವನ್ ತನ್ನ ವಶ ಮಾಡ್ಕೋಬೇಕಂತ ಕೂತ್ಕೊಂಡ. ಇದು ಮೂಲತಃ ರಾಮನಿಗೆ ಸೇರಿದ ವಸ್ತುವಾಗಿದ್ದರಿಂದ ಅವನು ವಶ ಆಗಲ್ಲ ಇದು. ಆದ್ರೆ ಅವನ್ ಸೆರೆ ತಪ್ಪಲ್ಲ. ಅವಳಿಗೆ ದುಃಖ ಅಲ್ದೆ ಇನ್ನೇನಾಗುತ್ತೆ? ಕಡೆಗೆ ಹನುಮ ಬಂದು ಆಂಜನೇಯ ಬಂದ. ಆಂಜನೇಯ ಅಂದ್ರೆ ಯಾರು? ವಾಯುಪುತ್ರ. ಅವನು ನಾಭಿಸ್ಥಾನದ ಅವರು ಮೂಲಾಧಾರವನ್ನ ಗುರ್ತಿಟ್ಟು ತೋರಿಸ್ತಾರೆ, 2 ಹುಬ್ಬಿನ ಮಧ್ಯೆ ತೋರಿಸಿ, ಇದೇ ಇರ್ಬೇಕೇನಪ್ಪ ಅವನ ಸ್ಥಾನ ಅಂತ ಮೂಗು ತೋರಿಸಿ, ಆ ಮೂಗಿನ ಮೇಲ್ಭಾಗವನ್ನು ತೋರಿಸಿ 2 ಹುಬ್ಬಿನ ಮಧ್ಯೆ. ಇಲ್ಲಿ ಅವನು ಚೂಡಾಮಣಿ ತೋರಿಸಿದ್ನಲ್ಲ ಸೀತೆಗೆ, ಅವಾಗ ಅವಳಿಗೆ ನಿಘಂಟಾಯ್ತು, ರಾಮ ನನಗೆ ಸಿಗ್ತಾನೆ ಇನ್ನು ಅಂತ. ಇದೇ ಇರ್ಬೇಕಣ. ಅದನ್ನ ಸಾಮಾನ್ಯರಿಗೆ ಅರ್ಥವಾಗಲ್ಲ ಅಂತ ತತ್ವವನ್ನ ಕಡುಬು ಮಾಡ್ದಂಗೆ ಮಾಡಿರ್ತಾರೆ ಅವ್ರು. ಕಡುಬು ಮಾಡಿದಂಗೆ ಮಾಡಿ ಒಳಗೆ ತತ್ವ ಹೂರ್ಣ ಇಕ್ಕಿ ಮೇಲೆ ಕತೆ ಸಿಪ್ಪೆ ಇಟ್ಟಿರ್ತಾರೆ. ನಾವೇನ್ ಮಾಡ್ತೀವಿ, ಆ ಕತೆ ತಿಳ್ಕೊಳ್ದೆ ಆ ಸಿಪ್ಪೆ ತಿಂಬೋದು, ಹೂರ್ಣ ಬಿಸಾಕಿ ಬಿಡೋದು. ತತ್ವ ಕೇಳಿದ್ರೆ ಬುದ್ಧಿ ಬರ್ತತೆ, ಕತೆ ಕೇಳಿದ್ರೆ ನಿಂತು ಬರ್ತತೆ. ನೋಡಿ, ಇದಕ್ಕಿಂತ ಅದ್ಭುತವಾದಂತ ಮಾತು ಏನ್ ಬೇಕು? ಇದಕ್ಕಿಂತ ತತ್ವ ವಿಚಾರವನ್ನು ಯಾರು ಹೇಳ್ತಾರೆ? ಆಮೇಲೆ ಇನ್ನೊಂದು ಕತೆ ಹೇಳಿರೋರು, ಸ್ವಾಮಿ ನಿಮ್ಮಂಥವ್ರು ಯಾರೋ ಒಬ್ಬ ತಪಸ್ಸು, ಅವ್ರ ಉದಾಹರಣೆನ ಬಹುತೇಕ ಜ್ಞಾನಿಗಳ ಉದಾಹರಣೆ ಕೊಡ್ಬೇಕಾದ್ರೆ ನಾನು ಅದು ಒಂದು ವ್ಯಾಂಗ್ಯವೂ ಆಗ್ಬೇಕು, ಬುದ್ಧಿನೂ ಬರ್ಬೇಕು ನನಗೆ, ಆ ತರ ಹೇಳಿದ್ರು. ಕೇಳಿಸ್ತಾ ಇದೆಯಾ ಮೇಡಮ್? ಹಲೋ, ಓಕೆ ಓಕೆ, ಕೇಳ್ತಾ ಇದೆ. ಓಕೆ ಮೇಡಮ್, ಓಕೆ. ಅವರು ಒಂದು ಕತೆ ಹೇಳಿದ್ರು. ನೋಡೋ ಸ್ವಾಮಿ, ಒಬ್ಬ ಯಾರೋ ನಿನ್ನಂತವನು ಒಬ್ಬ ಯೋಗಿ ತಪಸ್ ಮಾಡ್ತಾ ಕುಂತದ್ನಂತೆ. ಅವನ್ ತಪಸ್ ಮಾಡ್ತಾ ಕೂತ್ಕೊಂಡಿದ್ದಾಗ ಅವನಿಗೆ ಯಾಕೋ ಬಹಿರ್ಮುಖನಾದ್ನಂತೆ, ತಪಸ್ನಿಂದ ಹೊರಗೆ ಬಂದಂತೆ. ನೋಡಿದ್ರೆ ಅವನ ಕಣ್ಣಿಗೆ 12 ಯೋಜನೆ ದೂರದಾಗ ಒಬ್ಳು ಯಾವಳ ಬೆಸ್ತರೋಳು ಮೀನ್ ಹಿಡಿತಿದ್ಲಂತೆ. ಬಹಳ ಸುಂದರವಾಗಿದ್ಲು. ಅವಳ ಮೇಲೆ ಮನಸ್ಸು ಬಿತ್ತಂತ ಅವನಿಗೆ. ಅವಳ ಮನಸ್ಸನ್ನೇ ಭ್ರಮಿಸಿದ್ನಂತೆ. ಅವಳಿಗಲ್ಲಿ ನೀರು ನಿಂತ್ವಂತೆ, ಅವಳು ಬಸರಾದ್ಲಂತೆ. ಇದು ಹೆಂಗೆ ಅಂತ ಕೇಳಿರು. ನಾನು ನಕ್ಬಿಟ್ಟೆ. ಪಕ್ಕದಲ್ಲಿ ಮತ್ತೆ 50-60 ಜನ ಗ್ರೂಪ್ನಲ್ಲೇ. ಆವಾಗ ಅವ್ರು ಕೇಳಿ, ಯಾಕಪ್ಪ ನಗ್ತೀಯ? ನಿಮ್ಮಂಥವ್ರು ಬರ್ದಿರೋದನ್ನ ನಾವೇ ಹೇಳೋದು, ಯಾವುದೋ ಪುಸ್ತಕಕ್ಕೆ ಭಾರತದಾಗ ಬರ್ದಿರೋದನ್ನ ನಾನು ಹೇಳಿದ್ನಿ, ನನಗೇನು ಗೊತ್ತಿಲ್ಲ, ನೀನೇ ಹೇಳ್ಬೇಕು ಅದನ್ನ. ಸರಿ, ಮತ್ತೆ ಜಗ್ಗಾಟ. ಆಮೇಲೆ ಹೇಳಿದ್ರು, ಇಲ್ಲ ನೀನೇ ಬಿಡಿಸಿ ಹೇಳ್ಬೇಕು ಇದನ್ನ. ನಾನು ಯಾಕೆ ನಕ್ಕೆ ಅಂದ್ರೆ, ಅಂಡಿನ ಮೇಲೆ ಹೋದ್ರೆ ಹಲ್ಲುದುರಿದು ಅಂತ ಕತೆ ಗಾದೆ ಹೇಳ್ತಾರೆ. ನೀನ್ ಹೇಳೋ ಕತೆ, ಅವನಿಲ್ಲಿ ಕೂತ್ಕೊಂಡು ಕಣ್ಣು ಬಿಟ್ಟು 12 ಯೋಜನೆ ದೂರದಿರೋ ಹೆಣ್ಮಗಳಿಗೆ ಅಲ್ಲಿ ಗರ್ಭ ನಿಂತಿತ್ತು ಅಂದ್ರೆ ಯಾರು ನಂಬೋ ಮಾತಿದು? ನಾವು ನಂಬಬೇಕು, ನೀನ್ ಹೇಳ್ಬೇಕು ಅಂತ. ಹೆಂಗೋ ನಮಗೇನು ಗೊತ್ತು? ಜ್ಞಾನಿಗಳು ಬರ್ತಾರೆ ನಿಮ್ಮಂತರು, ಇಲ್ಲ ಅದನ್ನು ವಿವರಿಸಿ ಹೇಳ್ಬೇಕು ನೀನು. ಅವಾಗ ಅವರು ಒಂದು
ಮಾತು ಹೇಳಿದ್ರು. ನೋಡಪ್ಪ, ನೀನೇನೋ ಮಕ್ಕಳು ಮಾಡ್ತೀನಿ ಅಂತ ಅಂದ್ಕೊಂಡಿದೀಯಲ್ಲ, ನೀನು ಏನೋ ಒಂದು ಇಟ್ಕೊಂಡಿದೆ ನೀನು ಶರೀರದಾಗ ಒಂದು ಸಾಧನ, ಅದೇನು ತೋರ್ಸಪ್ಪ, ನನಗೆ ತೋರ್ಸ, ಆಮೇಲೆ ಹೇಳ್ತೇನೆ. ಬೈಲಲ್ಲಿ ನಾನು 100 ಜನ, ಅಲ್ಲಿ ಒಂದು 50-60 ಜನ ಹೆಣ್ಮಕ್ಳು ಇದ್ದಾರೆ, ಗಂಡು ಮಕ್ಳು ಇದ್ದಾರೆ. ನೀನೇನೋ ಇಟ್ಕೊಂಡಿದ್ದೀಯಲ್ಲಪ್ಪ, ಆದ್ರೆ ನೀನ್ ಮಕ್ಕಳು ಮಾಡ್ತೇನೆ ಅಂತೀಯಲ್ಲಪ್ಪ, ತೋರ್ಸು ಅಂದ್ರೆ ಏನ್ ಮಾಡ್ಬೇಕು ನಾನು ಸಂಕೋಚ ಪಟ್ಟು ಸುಮ್ಮನಾದೆ ಅಲ್ಲ. ಕಡ್ಲೆ ಅಂದ್ರೆ ಬಾಯಿ ತೆಗೆಯೋದು, ಕಡಿವಾಣ ಅಂದ್ರೆ ಬಾಯಿ ಮುಚ್ಚಿ ಮತ್ತೆ ಅಲ್ಲಪ್ಪ. ಇದು ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ತಗೊಳಕ್ ಸಿದ್ಧವಾಗಿರ್ಬೇಕು. ಸರಿ, ನಾನು ಸುಮ್ಮನಿದ್ದೆ. ಆಮೇಲೆ ಪಕ್ಕದವ್ರು ತಿವಿಯೋದು, ಇಲ್ಲ ಸ್ವಲ್ಪ ಡೀಪಾಗಿ ಕೇಳು ಅಂತ. ಅವ್ರಿಗೆ ಕೇಳಕ್ ಧೈರ್ಯ ಇಲ್ಲ. ಆಮೇಲೆ ನಾನು ಕೈ ಹಿಂಗೆ ಇಟ್ಕೊಂಡು, ತೊಡೆ ಮಧ್ಯದಲ್ಲಿ ಕೈ ಇಟ್ಕೊಂಡು ಪದ್ಮಾಸನದಲ್ಲಿ ಕೂತ್ಕೊಂಡು, ಇಲ್ಲಿ ಅಂತ ಹಿಂಗೆ ಕೈ ಇಟ್ಕೊಂಡು ಇನ್ನೇನ್ ಮಾಡ್ಬೇಕು ಮತ್ತೆ? ಹಂಗೆ ಏನಾದ್ರೂ ಹಂಗೆ ಕೇಳಿದ್ರೆ ಅದಕ್ಕೆ ಉತ್ತರ ತಗೊಳಕ್ಕೂ ಸಿದ್ಧವಾಗಿರ್ಬೇಕು. ಇದ್ರೆ ಏನೋ ಒಂಚೂರು ಜ್ಞಾನ ಬರ್ತೈತೆ ನೋಡಪ್ಪ ಅಂದ್ರು. ಆಮೇಲೆ ಅವ್ರ ಕೈಯನ್ನು ನನ್ನ ಕೈ ಮೇಲೆ ಇಟ್ರು. ನಿಮಗೆ ವಿಡಿಯೋದಲ್ಲಿ ತೋರ್ಸಕ್ ನನಗೆ ಅದು ಗೊತ್ತಾಗ್ತಾ ಇಲ್ಲ, ಇಲ್ದಿರ ತೋರಿಸ್ಬಿಡ್ತಿದ್ದೆ. ಹಿಂಗೆ ಕೈ ಇಟ್ಕೊಂಡು 2 ಕೈ ಮೇಲೆ ಅವ್ರ ಕೈ ಇಟ್ರು. ನಾನು 2 ಕೈ ನನ್ನ ಮಧ್ಯಭಾಗದಲ್ಲಿ, ಕಾಲಿನ ಮಧ್ಯಭಾಗದಲ್ಲಿ ಇಟ್ಟಿದ್ದೀನಿ. ಅವ್ರು ಅದ್ರ ಮೇಲೆ ಕೈ ಇಟ್ಟು, ನೀನ್ ಇಲ್ಲೇನೋ ಒಂದು ಇಟ್ಕೊಂಡಿದೀಯಾ, ಇದನ್ನು ಉಪಯೋಗಿಸ್ತೀಯಾ, ಅದರಿಂದ ಮಕ್ಕಳಾಗ್ತವೆ, ಅದು ಒಪ್ಕೊಂಡೆ. ಆಮೇಲೆ ಅವ್ರ ತಕ್ಷಣ ಕೈ ತೆಗೆದು ನಾನು ಭ್ರೂಮಧ್ಯದಲ್ಲಿ ಬೆರಳಿಟ್ರು. ನೀನು ಇಲ್ಲೇನು ಇಟ್ಕೊಂಡಿದ್ದೀಯಾ, ಅವನು ಇಲ್ಲಿ ಇಟ್ಕೊಂಡಿದ್ದ, ಅದನ್ನ ನೀನ್ ಇಲ್ಲಿ ಮಾಡೋದು ಅವನು ಅಲ್ಲೇ ಮಾಡಿದ, ನೀನ್ ಅಲ್ಲಿಗೆ ಇಟ್ಕೊಂಡು ನಿನ್ಗಾಗ್ದಿದ್ರು ಕೇಳೋ. ಸರ್, ಗಡಗಡ ನಡುಗಿಬಿಟ್ಟೆ ನಾನು. ಹಂಗೆ ಬಿದ್ದು ಹಂಗೆ ಅವ್ರ ಕಾಲು ಹಿಡ್ಕೊಂಡ್ಬಿಟ್ಟೆ. ಷಟ್ಚಕ್ರ ಭೇದನೆಯನ್ನ ಆಜ್ಞಾಚಕ್ರಕ್ಕೆ ಕುಂಡಲಿನಿ ಶಕ್ತಿಯನ್ನು ನಿಲ್ಲಿಸಿದವನಿಗೆ ಇಚ್ಛಾ ಮಾತ್ರದಿಂದ ಅವನು ಸಿದ್ಧಿ ಆಗ್ತದೆ, ಕಾರ್ಯಗಳಾಗ್ತವೆ ಅನ್ನೋದನ್ನ ಎಷ್ಟು ಸರಳವಾದ ಉಪಾಯದಿಂದ ಹೇಳ್ತಾರೆ ಜ್ಞಾನಿಗಳು, ಯೋಗಿಗಳು. ಆ ಮಹಾತ್ಮರಿಗಲ್ದೆ ಇನ್ಯಾರಿಗೂ ಅರ್ಥ ಆಗ್ಬೇಕಿದು. ಸುಸ್ತಾಗೋಗ್ಬಿಟ್ಟೆ ಸರ್. ಇವತ್ತಿಗೂ ನಾನು ಸುಮಾರು 100 ಕಡೆ ಹೇಳಿರ್ಬೋದು ನಾನು ಈ ಸಂಗತಿಗಳನ್ನ. ಇವತ್ತಿಗೂ ಎಂತೆಂಥ ಜ್ಞಾನಿಗಳು, ಸಾಧುಗಳು, ಸಂತರು ಎದ್ ನಿಂತ ಕೈ ಮುಗಿದಿದ್ದಾರೆ ಈ ಮಹತ್ವದ ಸಂಗತಿಗಳ ಬಗ್ಗೆ. ಇದು ತಾತ ಅವ್ರ ಬಗ್ಗೆ ನನಗೆ ಆಗಿರ್ತಕ್ಕ ಅನೇಕ ಅನುಭವಗಳಲ್ಲಿ ಕೆಲವು ಅನುಭವ. ಇವನ ಅಜ್ಜಣ್ಣ ಅಂತ, ಅಲ್ಲಿ ಚಟೆಕಂಬ ಅಂತ ಒಂದು ಊರು, ಅಲ್ಲಿ ಅವ್ರದ್ದೊಂದು ಮಠ ಇದೆ. ಅದು ಒಂದು ಕಲ್ಲು ಮಂಟಪ. ಈಗ ಸ್ವಲ್ಪ ಡೆವಲಪ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ಮೊದಲು ಒಂದು ಸಣ್ಣದೊಂದು 50 ಜನ ಕೂತ್ಕೊಳ್ಳುವಂಥದ್ದು ಒಂದು ಮಠ. ಅಲ್ಲಿ ಭಕ್ತಾದಿಗಳು ಬರೋರು ಬೇಕಾದಷ್ಟು ಜನಕ್ಕೆ. ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ತಾತ ಅವ್ರ ವಾಕ್ಯ ಅಂದ್ರೆ ವೇದವಾಕ್ಯ, ಅವ್ರ ವಾಕ್ಯ ಅಂದ್ರೆ ರಾಮವಾಕ್ಯ. ಅದು ಇಟ್ರೆ ವರ, ಕೊಟ್ರೆ ಶಾಪ ಅಂತ ಹೇಳಿ. ನಾನು ನನ್ನ ಚಿಕ್ಕಪ್ಪನ ಮಗ ಒಬ್ಬನಿಗೆ ಈ ಎಪಿಲಿಪ್ಸಿ ಆಗಿತ್ತು. ಅವನು ಸ್ವಲ್ಪ ಔಟ್ ಆಫ್ ಸ್ಟ್ರೀಮ್ ಇದ್ದ, ದುರಭ್ಯಾಸಗಳೆಲ್ಲ ಮಾಡ್ಕೊಂಡು. ನನ್ನ ವಯಸ್ಸಿನ, ನನಗಿಂತ 6 ತಿಂಗಳು ಸಣ್ಣವನು. ಅವನಿಗೆ ಆಗಾಗ್ಗೆ ಮೂರ್ಛೆ ಬರೋದು. ಅವನು ಹಿರಿಯೂರಿನಲ್ಲಿದ್ದ, ಬಂದಿದ್ದ ನಮ್ಮ ಮನೆಗೆ. ಅವ್ರ ತಂದೆ ತಾತ ಅವ್ರ ಹತ್ರ ಕರ್ಕೊಂಡೋಗಿ ಏನಾದ್ರು ಒಂದಿಷ್ಟು ಪರಿಹಾರ ನೋಡಿಸು ಅಂತ ಹೇಳಿ ಅವನು ಕರ್ಕೊಂಡು ಬಂದೆ. ತಾತ ಅವ್ರಿಗೆ ನಮಸ್ಕಾರ ಮಾಡಿದೆ, ಬೇಕೋ ಬೇಡ ಅನ್ನಂಗೆ ನಮಸ್ಕಾರ ಮಾಡ್ದ ಅವನು. ಅವ್ರು ಹಿಂಗೆ ಕಣ್ಣಲ್ಲಿ ನೋಡಿದ್ರು. ಅವ್ರ ಕಣ್ಣಲ್ಲಿ ಒಂದು ದಿವ್ಯವಾದಂತ ಶಕ್ತಿ ಇತ್ತು. ಏನೋ ಅಂದ್ರೆ ಹಿಂಗೆ ನೋಡಿದ್ರೆ ಒಂದು ಶರೀರದಲ್ಲಿ ಸ್ಕ್ಯಾನ್ ಆಗೋದು ಆ ನೋಟ, ಅದು ಅಕ್ಷರಶಃ ಅನುಭವಕ್ಕೆ ಬರೋದು. ಒಂದು ಲೇಸರ್ ಟಾರ್ಚ್ ಬಿಟ್ಟಂಗೆ ಬಹಳ ಜನ, 100 ಜನ ಅನ್ನೋರು ತಾತ ಅವ್ರ ಕಣ್ಣು ನೋಡಕ್ಕಾಗಲ್ಲ, ಕಣ್ಣು ಸ್ವಾಮಿ ತಾತ ಅವ್ರು ನಮ್ಮನ್ನು ತಿರ್ಕೊಂಡು ನೋಡ್ಬಿಟ್ರೆ ಒಳಗೆ ತೂರ್ದಂಗೆ ಆಗ್ತತ್ತದು, ನಾವು ನೋಡಕ್ಕಾಗಲ್ಲ ಅಂತ ಸೈಡ್ನಲ್ಲಿ ಕೂತ್ಕೊಳ್ಳೋರು. ಅವ್ರು ಒಂದ್ಸಾರಿ ಹಿಂಗೆ ನೋಡಿ ಮುಖ ಸ್ವಲ್ಪ ಈ ಕಡೆ ತಿರುಗಿಸ್ಕೊಂಡ್ರು. ನನ್ನ ಬಾಯಿಗೆ ಬಂದಂಗೆ ಬೈದ್ರು. ಅಲ್ಲ ನೀನ್ ನೋಡ್ಕೆ ಅಂದ್ರೆ ನಿಂದೇನು ನೋಡ್ಕೊಂಡು ಬರ್ತದೆ, ಜಗತ್ನೆಲ್ಲ ಕರ್ಕೊಂಬತ್ತೀಯಲ್ಲ, ಜಗತ್ತೆಲ್ಲ ಉದ್ಧಾರ ಮಾಡ್ತೀಯ ನೀನು, ನಿನ್ನ ಉದ್ಧಾರ ನೀನ್ ನೋಡ್ಕೋಬೇಕು, ಇವೆಲ್ಲ ನೀನ್ ಮಾಡೋ ಕೆಲಸ ಅಲ್ಲ. ನಿನ್ ದಾರಿ ಇಟ್ಕೊಂಡು ನೀನ್ ಹೋಗ್ಬೇಕು, ನಿನ್ ದಾರಿಗೆ ಇನ್ನೂ 4 ಜನ ಹಾಕೊಂಡು ಏನ್ ಮಾಡ್ತೀನಿ ನೀನು ಅಂತ. ಅವನಿಗೆ ಅಷ್ಟೊತ್ತಿಗೆ ಅಲ್ಲಿ ಈ ಹಳ್ಳಿಗಳಲ್ಲಿ ನುಚ್ಚುಗೋಣಿ ಸೊಪ್ಪು ಅಂತ ಸಿಗುತ್ತೆ. ಆ ತಾತ ಅವರಿಗೆ ಟೀ ತಂದು ಕೊಟ್ರು, ನನಗೂ ಒಂಚೂರು ಟೀ ತಂದು ಕೊಟ್ರು. ಆ ಟೀ ತಗೊಂಡಾಗ ಅವನಿಗೂ ಒಂಚೂರು ಟೀ ಕೊಟ್ರೆ, ತಾತ ಅವ್ರು ಏನ್ ಮಾಡಿದ್ರು, ಒಂದು ಲೋಟದಲ್ಲಿ ಟೀ ತಗೊಂಡು ಹಣೆ ಮೇಲೆ ಇಟ್ಕೊಂಡು 2 ಹುಬ್ಬಿನ ಮಧ್ಯೆ ಇಟ್ಟು, ಕೊಳ್ಳಪ್ಪ ಕುಡಿ ಅಂತ ಅವನಿಗೆ ಕೊಟ್ರು. ನನಗೆ ಬೇಡ, ನಾನು ಪತ್ತೆ ಇದ್ದೀನಿ, ಕುಡಿಯಲ್ಲ ಅಂತ. ಬಿಡಪ್ಪ, ನಿನ್ ಜಾತಿ ನಿನಗೆ ದೊಡ್ಡದು, ನನ್ನ ಜಾತಿ ನನಗೆ ದೊಡ್ಡದು ಅಂತ ಅವ್ರು ಹಿಂದಕ್ಕೆ ಇಟ್ಕೊಂಡ್ಬಿಟ್ರು. ನನಗ್ ಗಾಬರಿ ಆಗ್ಬಿಡ್ತು. ಯಾಕೆಂದ್ರೆ ಅವ್ರ ಮಾತಿನ ಅರ್ಥ ಗೊತ್ತಿತ್ತು ನನಗೆ.
ಬಲವಂತ ಮಾಡಿ ಕೊಟ್ಟು ಅವನು ಕುಡಿಯಪ್ಪ ಅಂತ ಏನೋ ಮಾಡಿ ಕುಡಿಸ್ಬೇಕು ಪ್ರಯತ್ನ ಮಾಡಿ ಕುಡಿಲೇ ಇಲ್ಲ ಅವನು. ಬಿಡಪ್ಪ ಯಾಕೆ ಬಲವಂತ ಮಾಡ್ತೀಯ ಅವ್ನು ಕುಡಿಯಲ್ಲ ಅಂತಂದ್ರು. ಸುಮ್ಮನಾದ. ಅಷ್ಟೊತ್ತಿಗೆ ಆ ಹೆಣ್ಣು ಮಗಳು ನುಚ್ಚಿಕೊಂಡು ಸೊಪ್ಪು ತಂದ್ರು. ಅಡವಿಯಲ್ಲಿ ಬೆಳೀತದೆ ನಮ್ಮಲ್ಲಿ, ಬಹಳ ಒಳ್ಳೆ ಸೊಪ್ಪು, ತುಂಬಾ ವಿಟಮಿನ್ಸ್ ಇರುವಂತ ಸೊಪ್ಪು. ಅದನ್ನ ಅವರು ಒಂದು ಹಿಡಿ ತಗೊಂಡು ಮತ್ತೆ ಹಣೆ ಮಧ್ಯೆ ಇಟ್ಕೊಂಡು ನನಗೆ ಕೊಟ್ಟು, ಇದನ್ನ ಬೆಳಗ್ಗೆ ಎದ್ದು ಸೂರ್ಯನನ್ನು ನೋಡು, ಸೂರ್ಯನನ್ನು ನೋಡಿ, ಸೂರ್ಯನೇ ಜಗದೀಶ, ಆ ಸೂರ್ಯನ ಗುರುವೇ ಗುರುವೇ ಅಂತಂದು ಅವನು ಕೈ ಮುಗಿದು ಈ ಸೊಪ್ಪನ್ನು ಒಂಚೂರು ತಿನ್ನ ಕೇಳ ಅವನಿಗೆ. ಅವನು ತಿನ್ಲಿ, ಎಷ್ಟು ದಿನ ತಿನ್ಬೇಕು ಅವನು, ತಿನ್ಲೇಳ ಒಂದು ತಿಂಗಳು, ಏನು ಅವ್ರ ಅಪ್ಪನ ಕಳ್ಕೊಂತಾನೆ, ಪುಕ್ಷೇಟದ ಅದು ದುಡ್ಡು ಕೊಡ್ತಾನೆ ಅವನು. ಆಯ್ತು ಅಂದೆ, ಇಟ್ಕೊಂಡೆ ನಾನು. ಅವನು ಎದ್ದು ಹೊರಗಡೆ ಹೋದ. ಸ್ವಲ್ಪ ತಾತ ಅವ್ರು ನನಗೆ ಹೇಳಿರು, 3 ಸಲ ಹೇಳ ಅವನಿಗೆ, ತಿನ್ನಲ್ಲ ಅವನು, ಅವನ ಕಾಯಿಲೆ ವಾಸಿ ಆಗೋದಿಲ್ಲ, ನೀನ್ ಬಂದಿದ್ದೀಯ ಅಂತ ಹೊರ್ತ ಹೇಳಿದ್ದೀನಿ. ನಾನು 3 ಸಾರಿ ಹೇಳಿದೆ, ಅವನು ತಿನ್ಲಿಲ್ಲ. ಕರೆಕ್ಟಾಗಿ ಆ ಡೇಟಿಗೆ 6 ತಿಂಗಳಿಗೆ ಅವನು ನಮ್ಮ ಹಿರಿಯೂರಿನಲ್ಲಿ ವಾಣಿವಿಲಾಸ ಸಾಗರದ ಚಾನಲ್ನಲ್ಲಿ ಈಜಾಡಕ್ಕೆ ಹೋದಾಗ ಅವನ ಮೂರ್ಛೆ ರೋಗ ಬಂದು ಸ್ಪಾಟ್ನಲ್ಲಿ ಹೋಗ್ಬಿಟ್ಟ. ಅಂದ್ರೆ ಔಷಧನೂ ಕೊಡೋಬಲ್ರು, ಅದನ್ನ ತಗೊಳ್ಳಲ್ಲ ಅನ್ನೋದನ್ನು ಗೊತ್ತಿದೆ. ಒಂದು ವೇಳೆ ಇವನ ಅದೃಷ್ಟ ಚೆನ್ನಾಗಿದ್ದು ತಗೊಂಡಿದ್ರೆ ಪರಿಣಾಮ ಏನಾಗ್ತಿತ್ತು ಅನ್ನೋದನ್ನ ನಮಗೆ ಬಿಟ್ಟು ಅವರು ಅವರ ಕರ್ತವ್ಯವನ್ನು ಮಾಡ್ತಾರೆ. ಅವಧೂತರ ಲಕ್ಷಣ ಏನು ಅನ್ನೋದಕ್ಕೆ ನಾನು ಈ ಕಥೆಗಳನ್ನ ಹೇಳ್ತಾ ಇದ್ದೇನೆ. ಅವನ ಅಜ್ಜಣ್ಣ ಅನ್ನೋನಿಗೆ ಒಂದು ಪ್ರಸಂಗ ಆಯ್ತು. ಅವನು ಒಂದ್ಸಾರಿ ಅಲ್ಲಿ ಚಟಕಂಬಕ್ಕೆ ಹೋಗಿದ್ದೆ ನಾನು ತಿಂಗಳಿಗೆ 2 ಸಾರಿ 3 ಸಾರಿ ಚಟಕಂಬಕ್ಕೆ ಹೋಗ್ತಾ ಇದ್ದೆ. 4 ಮೈಲಿ ನಡಿಬೇಕು. ಪರಶುರಾಂಪುರದಿಂದ ನನಗೆ ಒಂದೇ ಬಸ್ಸು, 12 ಗಂಟೆ ಬಸ್ಸು. ನಮ್ಮ ಬೇತೂರಲ್ಲಿ ಹತ್ಕೊಂಡ್ರೆ ಬೇತೂರಿಗೆ 1 ಕಿಲೋಮೀಟರ್ ನಡ್ಕೊಂಡ್ಬಂದು ಅಲ್ಲಿ ಹತ್ಕೊಂಡು ಅಲ್ಲಿಂದ ಇದಕ್ಕೆ ಬರ್ಬೇಕು, ಪರಶುರಾಂಪುರದ ಮೇಲೆ ಜಿಂಜೂರುಗುಂಟೆ ಗೇಟ್ ಅಂತ ಬರುತ್ತೆ. ಜಿಂಜೂರುಗುಂಟೆ ಗೇಟ್ನಲ್ಲಿ ಬಸ್ ಇಳಿಸ್ಬಿಟ್ಟು ನಾವು ಚಳ್ಳಕೆರೆಗೆ ಹೋಗುತ್ತೆ ಬಸ್. ಅದು ಅಲ್ಲಿಂದ 4 ಕಿಲೋಮೀಟರ್ ನಡಿಬೇಕು. ನಾನು ಒಳ್ಳೆ ಬಿಸಿಲಿನಲ್ಲಿ ನಡ್ಕೊಂಡು ಹೋಗ್ಬೇಕು. ಅವ್ರ ತಾತ ಅವ್ರು ಬೈಯೋರು, ನೀನು ಅಲ್ಲಿಂದ ಇಲ್ಲಿಗೆ ಏನ್ ಬರ್ತೀಯ, ಅಲ್ಲಿಂದ ಇಲ್ಲಿ ಚಿಂತೆ ಮಾಡ್ತೀಯ, ಇಲ್ಲಿಂದ 4 ಗಂಟೆಗೆ ವಾಪಸ್ ಹೋಗ್ಬೇಕು ಅಂತ ಅಲ್ಲಿ ಚಿಂತೆ ಮಾಡ್ತೀಯ, ನೀನ್ ಎಲ್ಲಿ ನೆಲೆಯಂಗಿಲ್ಲದು ಅಂತ ಬೈತಾ ಇದ್ರು. ನಾನೇ ಮಾಡಿದೆ, ಒಂದ್ಸಾರಿ ಹೋದೆ, ಕೂತ್ಕೊಂಡಿದ್ದು ಮಾತಾಡ್ತಾ. ಅವನ ಅಜ್ಜಣ್ಣನೂ ಬಂದಿದ್ದ, ಈ ಮನೆಯಲ್ಲಿ ಇದ್ದೆ ಅಂತ ಇದ್ರು ತಾತ ಅವರು ಅಂತ ಹೇಳಿದ್ನಲ್ಲ, ಅವ್ರು ಬಂದ್ರು. ಅಲ್ಲಿ ಬಂದು ಅಳ್ತಾ ಕೂತ್ಕೊಂಡ. ಯಾಕಂದ್ರೆ ಏನು ಅಳುತ್ತಾನೆ, ಏನೋ ಅವ್ರ ಅಪ್ಪಂದೇನೋ ಕಳ್ಕೊಂಡ್ರೆ ಕೇಳು ಅಂದ್ರು. ಅಷ್ಟೊತ್ತಿ ನನಗೆ ತಾತ ಅವ್ರಿಗೂ ಕಾಂಟ್ಯಾಕ್ಟ್ ತುಂಬಾನೇ ಬೆಳೆದು ಬಿಟ್ಟಿತ್ತು. ನನ್ ಕಂಡ್ರೆ ಬಹಳ ಪ್ರೀತಿ ಮಾಡೋರು ಅವರು. ಆದ್ರೆ ನನಗಂತೂ ಭಯ ಇತ್ತು. ನಾನು ಅವ್ರು ಎಷ್ಟೇ ಹತ್ರ ಕರೆದ್ರು ಸ್ವಲ್ಪ ಅಂತರ ಕಾಪಾಡ್ಕೊಂತಿದ್ದೆ. ಯಾಕೆಂದ್ರೆ ಅವರು ನಿಕಟವಾಗಿ ಕರಿತಿದ್ದದ್ ನಿಜ, ನನ್ನ ಹತ್ರ ಬಿಟ್ಕೊಂಡಿದ್ ನಿಜ. ನನ್ನ ಮೇಲೆ ವಿಶೇಷ ಅನುಗ್ರಹ ಮಾಡಿದ್ರು, ಮಂತ್ರೋಪದೇಶ ಮಾಡ್ಲಿಲ್ಲ. ಅದನ್ನ ಕತೆ ಹೇಳ್ತೀನಿ ನಾನು. ಇವನು ಬಂದ ಅಳ್ತಾ ಕೂತ್ಕೊಂಡ. ಯಾಕೆ ಅಳ್ತಾನ ಅವನು, ಏನಾಗೈತಂತೆ ಅಂದ್ರು. ನಾವು 2 ಕುರಿ ಯಾರೋ ಕದ್ಕೊಂಡು ಹೋಗ್ಬಿಟ್ಟ ರಾತ್ರಿ. ನಾನು ಅದಕ್ಕೆ ಅದನ್ನೇನ್ ಮಾಡೋಣ, ಕಳ್ಕೊಂಡ್ಬಿಟ್ಟೆ ಅಂತ ಬಂದು ನಿನ್ ಪಾದಕ್ಕೆ ಬಿದ್ದಿದ್ದೀನಿ. ನನಗೆ 2 ಕುರಿ ಕೊಡಿಸ್ಕೊಡ್ಬೇಕು ನೀನು, ನನ್ನ 2 ಕುರಿ ಕಳವಾಗಿದ್ದಾವೆ. ಅವರು ನೋಡಿರು ಹಿಂಗ ಮುಖ ನೋಡಿ, ಏನ್ ಕುರಿಯ ನೀನ್ ತಂದಿದ್ದೇನ? ಅವ್ 2 ಕುರಿ ಪಟ್ಲಿ ಸೇರ್ಕೊಂಡಿದ್ವು, ಅದರಿಂದ 2 ಹುಟ್ಟಿದ್ವು, 2 ಹೋದ್ವು, ಕೊಟ್ಟೊಂದು ತಗೊಂಡವ್ರ. ನಿಮ್ಮಪ್ಪನ್ನೇ ಕಳ್ಕೊಂಡೆ ಬೋಳಿ ಮಗನೆ ಅಂದ್ರು. ನಿನ್ಗೇನಪ್ಪ ಎಲ್ಲ ನೀನು 3 ಬಿಟ್ಟನು, ನೀನ್ ಪರವಿಲ್ಲ, ನಾವು ಸಂಸಾರ ಕಟ್ಕೊಂಡ್ರವ್ರು, ನಮ್ಗೆ ಹೋದ ಪ್ರಾಣ ಹೋದಂಗೆ ಅಂತ ಅವನು ವಾದ ಮಾಡಿದ. ಅವ್ರು ಹೇಳಿರು, 2 ಹೋದ್ವು ಅಂತೀಯಲ್ಲ, ತಿರ್ಗಿ 2 ಬಂದ್ರು ಒಳ್ಳೇದ, ಆ 2 ಸಿಕ್ಕಿನ ಅದ್ರ ಜೊತೆಗೆ 2 ಬಂದ್ಬಿಟ್ರು ಖುಷಿ ಪಡ್ತೀಯೇನಪ್ಪ ನೀನು, ತಪ್ಪನ ಬರ್ಲಿ ಅಂತ. ಸಂಸಾರಿಗಳ ಕತೆ ಇಷ್ಟೇ ಕಂಡ್ರಲ್ಲ ನಿಮ್ದು ಅಂತ ಬೈದ್ರು. ಅವನ್ ತಕ್ಷಣ ಕಾಲು ಹಿಡ್ಕೊಂಡ್ಬಿಟ್ಟ ತಾತ ಅವ್ರದ್ದು. ಯಾಕಂದ್ರೆ ಅವ್ನಿಗೆ ಆ ಮಾತನ್ನ ಅರ್ಥ ಏನೋ ಅಂತ ಗೊತ್ತಾಯ್ತು. ಈಗಳ ಮಹಾರಾಯ, ನನಗೆ ಬರೋ 2 ಬರ್ಲಿ, ಹೆಚ್ಚಾಗಿ 2 ಬಂದ್ರೆ ಅವ್ನು ನಿನಗೆ ಕೊಡ್ತೀನಿ ಕಣಪ್ಪ, ನನಗೆ ಬೇಡ ಅಂತಂದು ಹೇಳಿ ಹೊರಟೋಗ್ಬಿಟ್ಟ. ನಾನು ಇನ್ನೂ ಅಲ್ಲೇ ಇದ್ದೆ, ಹೋಗ್ಬಿಟ್ಟ. ಅವತ್ತು ತಾತ ಅವ್ರು ರಾತ್ರಿ ಅಲ್ಲೇ ಉಳಿಸ್ಕೊಂಡ್ರು ನನ್ನ. ನಾನು ರಾತ್ರಿ ಅಲ್ಲೇ ಇದ್ದೆ, ರಾತ್ರಿ ಅಲ್ಲಿ ಭಜನೆ ಮಾಡ. ಅವರು ಸ್ವಭಾವ ಹೆಂಗೆ ಅಂದ್ರೆ, ಸಾಯಂಕಾಲ ಹೊತ್ತು ಮುಳುಗೋದ್ರೊಳಗೆ ಊಟ ಮಾಡ್ಬಿಡೋರು. ಅವ್ರ ಮಠದಲ್ಲಿ ಇರೋರು. ರಾತ್ರಿ 3 ಗಂಟೆಗೆ ಎಚ್ಚರ ಆಗಿದಾಗ ಅವರು ಏನೇನೋ ಗೊಣಕೊಂಡು ಅವರು ಮಂತ್ರ ಪಠಣ ಮಾಡ್ಕೊಂತಿದ್ರು. ಅವರ ರೂಮ್ನಲ್ಲಿ, ಅಂದ್ರೆ ಅವರು ಆ ಮಠದ ಕೊಠಡಿಯಲ್ಲಿ ಅವರು ಧ್ಯಾನ ಆಗ್ತಿದ್ರು.
ಭಜನೆ ಮಾಡ್ತಾ ಇದ್ರೆ ಮಠದಲ್ಲಿ ಭಜನೆ ಮಾಡಕ್ ಹೇಳಿ ಅವ್ರು ಕಂಬಳಿ ಹೊತ್ಕೊಂಡು ಮಲ್ಕೊಂಡ್ಬಿಡ್ತಿದ್ರು. ಆಮೇಲೆ ಯಾವಾಗಲೂ ಇದ್ದು ಏ ಸ್ವಾಮಿ ಭಜನೆ ನಿಲ್ಸೋ ಮಂಗಳಾರತಿ ಮಾಡ್ರ ಅನ್ನೋರು 1 ಗಂಟೆ 1.5 ಗಂಟೆ ಆದ್ಮೇಲೆ. ಆ ಮಲಗಿರುವ ಸಂದರ್ಭದಲ್ಲಿ ನಾವು ತಮಾಷೆ ಮಾಡ್ತಿದ್ವಿ, ತಾತ ಎಲ್ಲರನ್ನು ನಿದ್ಗೆಡ್ ಮಾಡಿ ತಾನು ಸ್ವತ್ವ ಮಲಗಿಬಿಡ್ತಾನೆ ಅಂತ. ಆ ಮಲಗಿದ ಸಂದರ್ಭದಲ್ಲಿ ಅವರು ಭಕ್ತರ ಆಗು ಹೋಗುಗಳ ಕುರಿತು ಎಚ್ಚರವಾದಾಗ ಹೇಳೋರು. ಅಲ್ಲೇ ನಿಂಗಮ್ಮ ಆ ಪಕ್ಕದಲ್ಲಿ ಮಹದೇವಪುರ ಅಂತಿದೆ, ಪರಶುರಾಂಪುರದ ಪಕ್ಕದಲ್ಲಿ, ಅಲ್ಲೇ ಅವ್ರ ಶಿಷ್ಯರಿಗೆ ಹೇಳೋರು ಒಂದು ಉದಾಹರಣೆ. ಅಲ್ಲೇ ನಿಂಗಮ್ಮ, ಇಲ್ಲಿ ನೀನು ಗಂಡ ಇಲ್ಲಿ ಭಜನೆಗೆ ಬಂದ್ರೆ ನೀನು ಅಲ್ಲಿ ಚಿಂತೆ ಮಾಡ್ತಾ ಕುತ್ಕೊಂತೀಯಲ್ಲ, ನನ್ನ ಹೆಂಡತಿ ಜ್ವರ ಬಂದದವ, ನನ್ನ ಹೆಂಡತಿ ಹೆಂಗದಾಳ ಏನೋ, ಅವಳ ಪಾಡೇನಾಯ್ತು ಅಂತ ಅಲ್ವಲ್ಲ ನಿಂಗಣ್ಣ, ನೀನು ಇಲ್ಲಿ ಯೋಚನೆ ಮಾಡ್ತೀಯಲ್ಲ, ಇಲ್ಲ ಅಲ್ಲಿರ್ಬೇಕು ಇಲ್ಲ ಇಲ್ಲಿರ್ಬೇಕಪ್ಪ, ಎರಡು ಕಡೆ ಇರಲ್ಲ ನೀವು. ಆಯ್ತು ಬಿಡು, ತೀರ ಏನೋ ಗುರುವಿನ ಪಾದಕ್ಕೆ ಬಿದ್ದದ್ಯಾ, ಗುರುವೇ ಕಾಪಾಡ್ತಾನೆ. ಅವಳಿಗೆ ಜ್ವರ ಬಂದ್ರೆ ಬೆಳಗ್ಗೆ ಆಗಲಿ ಜ್ವರ ಬಿಟ್ಟದವ ಅವಳಿಗೆ, ಆಯ್ತು ನೀನು ಇಲ್ಲಿ ಬಂದು ಸೇವಾ ಮಾಡಿದ್ಕೆ ಅವನೇನು ಋಣ ಇಕ್ಕಮಲ್ಲ, ಕೊಟ್ಟಿರ್ತಾನ ಅವನು. ಬೆಳಿಗ್ಗೆ ಹೋದ್ರೆ ಆಕೆ ಕಾಯಿಲೆ ವಾಸಿ ಆಗಿರೋದು. ಇದು ಅವ್ರ ಕತೆ. ಇವನು ಅಜ್ಜಣ್ಣ ಮತ್ತೆ ನಾನು ಬೆಳಿಗ್ಗೆ ಊರಿಗೆ ಬಂದೆ. ಊರಿಗೆ ಬಂದ್ರೆ ದಾರಿಯಲ್ಲಿ ನಾನು ಬೇತೂರಿಂದ ನಮ್ಮ ಕಣಜನಹಳ್ಳಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಅಜ್ಜಣ್ಣ ಒಂದು ಕುರಿ ಹೊತ್ಕೊಂಡು ಎದುರಿಗೆ ಬಂದ. ಏನೋ ಅಜ್ಜಣ್ಣ ಇದು ಅಂದೆ. ಆ ಕುರಿಯಲ್ಲಿ ಹಾಕ್ಬಿಟ್ಟು ಅವ್ನು ಹೇಳ್ದ, ಸ್ವಾಮಿ ತಾತ ಅವ್ರು ಹೇಳಿರ, ನಾನು ಮನೆ ಹತ್ರಕ್ಕೆ ಬಂದ್ಬಿಟ್ಟು 5 ಗಂಟೆ 5:15 ಆಗಿತ್ತು, ನಾನು ಮನೆಗೆ ಅಡ್ಡದಾರೆ ಬಂದೆ, ನಾನು ಗೊತ್ತಾಗುತ್ತೆ ಕುರಿಗಳನ್ನ ಕಟ್ಟಿ ಕೊಡೋಕೆ ಅಂತ. ದಾರಿಯಲ್ಲಿ ಯಾವ 2 ಕುರಿಗಳು ಕೂಗಿದಂಗೆ ಶಬ್ದ ಕೇಳಿಸ್ತು. ನೋಡಿದ್ರೆ ಒಂದು ದೊಡ್ಡ ಲಂಟಾನ್ ಪೆದೆ ಒಳಗೆ ನನ್ನ 2 ಕುರಿನ ಕಾಲು ಕಟ್ಟಿ ಹಾಕಿದವ, ಅಲ್ಲಿ ಹಾಕಿಬಿಟ್ಟಿದ್ದಾರೆ. ಅವ್ರಿಗೆ ಏನ್ ಅಡ್ಡಿ ಆಯ್ತೋ ಬಿಸಾಕ್ ಹೋಗಿದ್ದಾರೆ. ಅವು ಅಲ್ಲೇ ಬಿದ್ದಿದ್ದು ಒಂದಿನ ಎಲ್ಲ. ಅವನ್ ತಗೊಂಡ್ ಮನೆಗೆ ಬಂದೆ, ಅವನ್ ಬಿಚ್ಕೊಂಡು ಹೊಡ್ಕೊಂಡ್ ಬಂದೆ ಎರಡನ್ನು. ಮನೆಗೆ ಬರೋ ಅಷ್ಟೊತ್ತಿ ಒಂದು ಕುರಿ 2 ಮರಿ ಇದಿತ್ತು, 2 ಮರಿ ಹಾಕಿತ್ತು ಒಂದು ಕುರಿ. ಸಾಮಾನ್ಯ ಕುರಿ ಒಂದೇ ಮರಿ ಹಾಕೋದು. ಅವ್ರ ತಾತ ಅವ್ರು ಹೇಳಿರಲ್ಲ, 2 ಕೆಲ್ಟ್ ಬಂದ್ರೆ ಪರವಲ್ವಾ. ಅದಕ್ಕಾಗಿ ಈಗ ಸ್ವಾಮಿ ನಾನು ಮಾತಾಡಿದ್ನಲ್ಲ, ಒಂದ್ ನಿನಗೆ ಕೊಡ್ತೀನಪ್ಪ ಅಂತ, ಈಗ ನೋಡಿ ಹೊತ್ಕೊಂಡು ಹೋಗ್ತಾ ಇದ್ದೇನೆ, ಮಠಕ್ಕೆ ಒಪ್ಪಿಸಿ ಬರ್ತೀನಿ. ಇದೊಂದು ಅದ್ಭುತವಾದಂತ ಸಂಗತಿಗಳು ಇಂಥವು. ತಾತ ಅವರು ಯೋಗದ ವಿಚಾರವನ್ನು ಹೇಳೋರು. ಅವರು ಪರಕಾಯ ಪ್ರವೇಶ ಸಿದ್ಧಿಯನ್ನು ಮಾಡಿಕೊಂಡಿದ್ದಂಥವ್ರು. ಅದನ್ನು ಇನ್ನೊಂದು ಸರಿ ಹೇಳ್ತೀನಿ, ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತದು. ಇವರು 128 ವರ್ಷ ಬದುಕಿದ್ರು. ಅವ್ರ ಗುರುಗಳು ಅರವಿಗೊಂಡನಹಳ್ಳಿ ಚಿಕ್ಕ ಲಿಂಗಣ್ಣ ಅಂತ. ಇವರು ಎಷ್ಟೊಂದು ಮುಗ್ಧವಾಗಿ ಸಾಧನೆ ಮಾಡಿದ್ರು ಅಂದ್ರೆ, ಇವ್ರು ಮದುವೆ ಆಗಲ್ಲ ಅಂತ ಅಂತಾರೆ, ಅವ್ರ ಗುರುಗಳು ಇಲ್ಲ ನೀನು ಮದುವೆ ಆಗ್ಬೇಕು ಅಂತಾರೆ, ಗುರುವಿನ ಆಜ್ಞೆ ಅಂತ ಮದುವೆ ಮಾಡ್ಕೊತಾರೆ. ಮದುವೆ ಮಾಡ್ಕೊಂಡು ಇವ್ರ ಪಾಡಿಗೆ ಇವರು 300 ಕುರಿಗಳನ್ನ ಒಬ್ಬರೇ ಕಾಯ್ತಾ ಇದ್ರು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ 50 ಕುರಿ ಕಾಯ್ತಾರೆ. ಆಮೇಲೆ ಕುರಿ ಕಾಯಿ ಕೆಪಾಸಿಟಿ ಅಂದ್ರೆ ಒಬ್ಬ ವ್ಯಕ್ತಿಗೆ 50 ಕುರಿ ಇರ್ತದೆ. ಅವ್ರು 300 ಕುರಿಗಳನ್ನ ಒಬ್ಬರೇ ಕಾದಂತಹದ್ದು ಮಹಾನುಭಾವರು. ಅದೊಂದು ದೊಡ್ಡ ಕತೆ ಅದು. ಅವ್ರ ಕುರಿಗಳನ್ನ ಅವ್ರಿಗೂ ಹಟ್ಟಿ ಕೂಡ್ಬಿಟ್ಟು ಅವರು ರಾತ್ರಿ 8 ಗಂಟೆಗೆ 1 ಲೋಟ ಕುರಿ ಹಾಲು ಕುಡಿದು ಅಥವಾ ಸಾಯಂಕಾಲ ಹೊತ್ತು ಮುಳುಗೋ ಅಷ್ಟೊತ್ತಿಗೆ ಊಟ ಮುಗಿಸಿ ಕುರಿಗಳನ್ನ ಹಟ್ಟಿ ಕೂಡಿ ಅವ್ರದೊಂದು ಬಾವಿ ಇತ್ತು, ಓಪನ್ ವೆಲ್, ಅದರಲ್ಲಿ 5 ಅಡಿ ನೀರಿನಲ್ಲಿ ಮುಳುಗಿ ಬಿಟ್ಟು ಅಲ್ಲಿ ಅವರು ಯೋಗ ಸಾಧನೆಯನ್ನು ಮಾಡೋರು. ಯಾಕೆ ಅಂದ್ರೆ ಜನ ನೋಡ್ತಾರೆ ಅಂತ. ನಾನು ಸಾಧನೆ ಮಾಡೋದು 4 ಜನ ಕಾಣಂಗ್ ಮಾಡಬಾರ್ದು. ನಮ್ಮೊಳಗೆ ನಾವು ನಮ್ಮ ಉದ್ಧಾರಕ್ಕೆ ನಾವು ಮಾಡ್ಕೊಳ್ಳೋ ಸಾಧನೆ ನಮ್ಮ ಪಾಡಿಗೆ ನಾವು ಮಾಡ್ಬೇಕು. ಜನ ಮೆಚ್ಚಲಿ ಅಂತ ಮೂಗಿಡ್ಕೊಂಡು ಕುತ್ಕೊಂಬತ್ತಲ್ಲ ಅಂತ ಹೇಳಾರ ಅವ್ರು. ಹಾಗೆ ಅವರು ಜಲಸ್ತಂಭನವನ್ನು ಮಾಡ್ತಾ ಇದ್ರೆ ಅನೇಕ ಸಾರಿ ತೋಳುಗಳು ಅವರು ಕುರಿ ಹಟ್ಟಿಗೆ ದಾಳಿ ಮಾಡಿದ್ರೆ ಆ ತೋಳುಗಳು ಅಲ್ಲೇ ಇರುವಂತೆ. ಇವರು ಬೆಳಿಗ್ಗೆ ಬಂದಾಗ, ಬೆಳಗಿನ ಜಾವದಲ್ಲಿ ಎದ್ದು ಬಂದ್ರೆ ಅವನ್ ನೋಡಿ, ಓಹೋ ನಾನು ನಿಮ್ ಕೆಲಸ ಮಾಡಿವ್ರಿ, ನೀವು ನನ್ನ ಕೆಲಸ ಮಾಡಿವ್ರೇನಪ್ಪ, ನಿಮಗೆ ಬೇಕಾದ ಒಪ್ಪಿ ತಗೊಂಡೋಗ್ಬಿಡ್ರಪ್ಪ ನಿಮ್ ಕಾದ್ ಕೂಲಿ ಅಂತ ಹೇಳಿ ಅಂದಾಗ ಅವು ಹಟ್ಟಿ ಹಾರಿ ಅವು ಬೇಕಾದಂತ ಒಂದು ಮರಿ ತಗೊಂಡೋಗುವಂತೆ. ಇಂಥ ಉದಾಹರಣೆಗಳು ಅನೇಕ ಹೇಳೋರು ಅಲ್ಲಿ ನೋಡಿದ ಜನ. ಅವರು ವೇದಾವತಿ ನದಿ ಪ್ರವಾಹ ಬಂದಾಗ ಕುರಿ ಒಂದ್ಸಾರಿ ಆ ಕಡೆ ದಡದಲ್ಲಿ ಇರ್ತಾರೆ. ಆ ಕಡೆ ದಡದಲ್ಲಿ ವೃಂದಾವನ ಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಕುರಿಗಳನ್ನ ಹಟ್ಟಿ ಮಂದೆ ಬಿಟ್ಟಿದ್ರು ಗೊಬ್ಬರಕ್ಕಾಗಿ. ಇವ್ರು ರಾತ್ರಿ ಎಲ್ಲ ಮಳೆ ಬಂದ್ಬಿಡ್ತು, ನದಿ ಹರಿದು ಬಿಡ್ತು. ಇವ್ರ ಊರ ನದಿ ಈ ಕಡೆ ದಡದಲ್ಲಿದೆ. ಒಂದು ಬಾಳೆ ಎಲೆ ಹಾಸ್ಕೊಂಡು ಅದ್ರ ಮೇಲೆ ಕಂಬಳಿ ಹಾಕೊಂಡು ಅವ್ರ ಕುರಿಗೆ ಊಟ ಕುರಿ ಕಾಯೋರು ಅವ್ರ ಕಾದ್ಕೊಂಡಿದ್ದು ಹೊಲದವ್ರಿಗೆ ಊಟ ತಗೊಂಡು ಆ ನದಿ ಮೇಲೆ ಹೋಗಿದ್ದನ್ನ ಅನೇಕ ಜನ ನೋಡಿದ್ರು. ಅವ್ರು ಹೇಳೋರು, ಅಂಕಿನ ಸ್ತಂಭ, ಜಲಸ್ತಂಭ, ವಾಯುಸ್ತಂಭ ಎಲ್ಲ ಮಾಡಿದೆ ಕಣ, ಪರಕಾಯ ಪ್ರವೇಶ ಮಾಡಿದೆ.
ವಿಳ್ಯದೆಲೆ ಹಿಡ್ಕೊಂಡು ಭೂಮಿ ಒಳಗಿಂದೆಲ್ಲ ನೋಡಿದೆ. ಅವರು ಒಂದು ವಿಳ್ಯದೆಲೆ ಹಿಡ್ಕೊಂಡ್ಬಿಟ್ಟು ಇಡೀ ಭೂಮಿ ಒಳಗಿನ ಜಲ ಮೂಲಗಳನ್ನೆಲ್ಲ ಹೇಳಿ ರೈತರಿಗೆ 100 ಜನಕ್ಕೆ ಬೋರ್ಗಳು ಬಾವಿಗಳು ತೆಗೆಸೋದಕ್ಕೆ ಹೇಳಿದ್ರು. ಅವರಿಂದ 100 ಜನ 1000 ಜನ ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ ರೈತರು. ಆಮೇಲೆ ಕೆಲವು ದಿನ ಎಲೆ ಹಿಡ್ಕೊಂಡು ಮೇಲ್ ನೋಡಿದ್ರೆ ಕಣ ಆಕಾಶ ಬ್ರಹ್ಮಾಂಡ ಎಲ್ಲ, ಆ ಚಂದ್ರ, ಈ ಸೂರ್ಯ, ಈ ನಕ್ಷತ್ರ, ನವಗ್ರಹಗಳು, ಈ ಎಲ್ಲವೂ ತುಂಬಿರ್ತಕ್ಕಂಥದ್ದು, ನಾವು ತೇಲಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ನೋಡಿದೆ. ಆಮೇಲೆ ಇದು ಬೇಡ ಅಂತ ಹೇಳಿ ಬಿಟ್ಬಿಟ್ಟೆ. ಅವ್ರ ದೇಹ ಬಿಡ್ಬೇಕಾದ್ರೆ ಅವರು ಅನುಕೂಲ ಆಗಲಿ ಅಂತ ಹೇಳಿ ಆಮೇಲೆ ಧ್ಯಾನಕ್ಕೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸಮಾಧಿ ಭೂಮಿಯಲ್ಲಿ ಒಳಗಡೆ ಒಂದು ಸಮಾಧಿಯನ್ನು ತೆಗೆಸಿದ್ರು. ಅವಾಗ ಅವ್ರ ಗುರುಗಳು ಹೇಳಿರಂತೆ, ಅದ್ ತೆಗಿಬೇಡ ಅನ್ನಲ್ಲ, ಅದ್ರ 5 ಅಡಿ ತೆಗೆದ್ರೆ ಅದ್ರ ಕೆಳಗೆ ಒಂದು ಬಂಡೆ ಸಿಗುತ್ತೆ, ಹಾಸು ಬಂಡೆ, ಬಹಳ ದೊಡ್ಡ ಬಂಡೆ ಅದು. ಆ ಬಂಡೆ ತೆಗಿಬೇಡ, ಯಾಕಂದ್ರೆ ಆ ಬಂಡೆ ಕೆಳಗೆ ಈಗಾಗಲೇ ಒಬ್ಬ ಯೋಗಿ ತಪಸ್ಥನಾಗಿ ಕೂತಿದ್ದಾನೆ, ಅವನ ಮೇಲೆ ನೀನು ಕೂತ್ಕೋಬಾರ್ದು. ಅದ್ರ ಮೇಲೆ ನೀನೇನಾದ್ರೂ ಯಾರಿಗಾದ್ರೂ ಬೋಧಾಗಿದ ಕೊಡೋದಿದ್ರೆ ಮಾಡ್ಕೋಬಹುದು, ನೀನ್ ಸಾಧನೆ ಮಾಡ್ಬೋದು, ನೀನು ಅದ್ರ ಮೇಲೆ ಕೂತ್ಕೋಬೇಡ ಅಂತ ಹೇಳಿ. ಹಾಗಾಗಿ ಅವರು ಅದ್ರ ಮೇಲೆ ಒಂದು 3 ಅಡಿ ಅಷ್ಟು ಎತ್ತರದ ಸಿಮೆಂಟಿನ ಒಂದು ರೂಮ್ ತರ ಕಟ್ಟಿದ್ರು, ಪಶ್ಚಿಮಕ್ಕೆ ಬಾಗಲ್ ಮಾಡಿ. ಅವರು ಶಿಷ್ಯರಿಗೆ ಉಪದೇಶ ಮಾಡ್ಬೇಕಾದ್ರೆ ಕೆಲವು ಸಾರಿ ಅದ್ರಲ್ಲಿ ಮಾಡೋರು, ಅವರು ಅನುಷ್ಠಾನ ಮಾಡ್ಬೇಕಾದ್ರೆ ಅದ್ರೊಳಗೆ ಮಾಡೋರು. ಅವ್ರ ದೇಹವನ್ನ ಪಕ್ಕದಲ್ಲಿ ಹಾಕ್ಸಿದ್ರು, ಅದ್ರ ಮಠದಲ್ಲಿ ಹಾಕ್ಸಿಲ್ಲ. ಅವ್ರದ್ದೊಂದು ವಿಗ್ರಹ ಮಾಡಿಸಿದ್ರು ಶಿಷ್ಯರೆಲ್ಲ, ಅವರೇ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅವರೇ ಪೂಜೆ ಮಾಡಿದ್ರು. ಅವತ್ತು ನಾನು ಹೋಗಿದ್ದೆ. ಬಹಳ ಜನ ಕೇಳಿದ್ರು, ತಾತ ಅವ್ರು ಸಮಾಧಿ ಆಗ್ಬಿಡ್ತಾರೆ, ಸಮಾಧಿ ಮೇಲೆ ವಿಗ್ರಹ ಕುಂಡ್ರಿಸ್ತಾರೆ ಅಂತ ಹೇಳಿ ನಾವ್ ಅಂದ್ಕೊಂಡ್ವಿ. ಅವ್ರು ಮುಂಚೆನೆ ಕೂಡಿಸ್ಬಿಟ್ಟು ಅವರೇ ಪೂಜೆ ಮಾಡ್ತಾರಲ್ಲ ಸ್ವಾಮಿ, ಇದು ಹೆಂಗೆ ಕೇಳ್ರಿ ಅಂತ. ನಾನ್ ತಾತ ಅವ್ರನ್ನ ಕೇಳಿದೆ, ಇವರೆಲ್ಲ ಹಿಂಗಂತಾರೆ. ಅವರು ಒಂದು ಉತ್ತರ ಎಷ್ಟು ಸ್ವಾರಸ್ಯಕರವಾದ ಉತ್ತರ ಕೊಟ್ರು ಅಂದ್ರೆ, ನಾನು ಅವ್ರನ್ನ ಕೇಳಿದೆ, ತಾತ ಇದು ಸಮಾಧಿ ಮೇಲೆ ಕುಂಡ್ರಿಸ್ತಾರೆ ಅಂತಂದ್ರೆ ನೀನ್ ಮುಂದಾಗೆ ಕುಂಡ್ರಿಸ್ತೆ ಅಂತ ಅನ್ಕೊಂತಾರೆ ಅಂತ. ಅವ್ರು ಹೇಳಿರು, ಒಳಗೆ ಇರುವುದು ನೋಡಲು ಹೊರಗೆ ಇರುವುದು, ಒಳಗೆ ಹೊರಗೆ ತಿಳಿಯದ ಚಲೆ ಗುರುವು ಏನಿಪ್ಪುದು, ನಿನ್ನ ಮಾತಿಗಿದೆ ಉತ್ತರ ಅಂತ. ಆಷಾಢ ಶುದ್ಧ ಏಕಾದಶಿ ದಿನ ದೇಹ ಬಿಟ್ರವ್ರು. ಅವತ್ತು ದೇವಶಯನಿ ಏಕಾದಶಿ, ಅವತ್ತು ದೇವರು ಮಲಕೊಳ್ಳುವಂಥದ್ದು, ಯೋಗಿಗಳು ಮಲಗತಕ್ಕಂಥ ಸಮಾಧಿ ಸ್ಥಿತಿಯಿಂದ ಬಹಿರ್ಮುಖರಾಗತಕ್ಕಂಥ ಕಾಲದಲ್ಲಿ ಅವರು ದೇಹ ಬಿಟ್ರು. ಇವತ್ತಿಗೂ ಕೂಡ ಅವ್ರು 1986 ಜುಲೈ 17ನೇ ತಾರೀಕು ಅಂತ ಕಾಣುತ್ತೆ ಅವ್ರ ದೇಹ ಬಿಟ್ಟಿದ್ದು. ನಾನು ಅಜ್ಞಾತ ಅವಧೂತರ ಬುಕ್ನಲ್ಲಿ ಅವರು ಇದನ್ನೆಲ್ಲ ಬರ್ದೇನಿ, ಅವ್ರ ಜೊತೆಗೆ ಒಡನಾಡಿದ ಘಟನೆಗಳನ್ನ ಅನೇಕ ಬರ್ದೇನಿ. ಅದರಲ್ಲಿ ಕೆಲವು ಜ್ಞಾಪಿಸ್ಕೊಂಡು ನಾನು ಸಮಯ ಕೊಟ್ಟಿರೋದ್ರಲ್ಲಿ ನಾನು ಇದನ್ನ ಹೇಳ್ಕೊಂಡೆ ನಿಮ್ಮ ಜೊತೆಗೆ. ಜೊತೆಗೆ ಅವ್ರದ್ದು ಇನ್ನೊಂದು ಸಂಗತಿ ಹೇಳ್ಬೇಕಂದ್ರೆ, ಆಜಾನುಬಾಹು ವ್ಯಕ್ತಿ, ಸುಮಾರು 6.5 ಅಡಿ ಎತ್ತರ ಇರುವಂತ ವ್ಯಕ್ತಿ. ನಾನು ನೋಡಿದ್ದು 121ನೇ ವರ್ಷದ ಪ್ರಾಯದಲ್ಲಿ ಒಂದೇ ಒಂದು ಫೋಟೋ ತೆಗೆದಿದ್ರು ಅವ್ರು. ಅವ್ರ ವಿಗ್ರಹ ಮಾಡಿಸೋ ಸಲುವಾಗಿ ತೆಗೆದಂತ ಫೋಟೋ. ಆ ಫೋಟೋ ಬಿಟ್ರೆ ಅವ್ರು ನಿಜವಾಗಿ ಅವರ ಪರ್ಸನಾಲಿಟಿ ಅಂತದಂತ ನೋಡ್ಲಿಕ್ಕೆ ನಮ್ಗೇನು ಸಿಗ್ತಾ ಇರ್ಲಿಲ್ಲ. ಅದೇ ವಿಷಯ, ಅದೇ ಫೋಟೋ ಆಧಾರವಾಗಿ ಇಟ್ಕೊಂಡು ಅವ್ರದ್ದು ವಿಗ್ರಹ, ಶಿಲಾ ವಿಗ್ರಹ ಮಾಡಿಸಿದ್ದಾರೆ ಆ ಮಠದಲ್ಲಿ. ಆ ಸಿಮೆಂಟಿನ ಕಟ್ಟಡ ಅಂತ ಏನು ಹೇಳಿ ಕಟ್ಟೆ ಹೇಳಿದ್ನಲ್ಲ, ಅದ್ರ ಮೇಲೆ ಅವ್ರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರ ದೇಹ ಬಿಟ್ಟು ಹೋದ ಮೇಲೆ ಇವತ್ತಿನವರೆಗೂ ಕೂಡ ಅನಂತವಾದಂಥ ಲೀಲೆಗಳು ನಡೀತಾ ಇದ್ದಾವೆ. ಇವತ್ತಿಗೂ 100 ಜನ ಬರ್ತಾರೆ. ಈವನ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದನ್ನ ಇನ್ನೊಂದು ಎಪಿಸೋಡ್ ಹೇಳ್ಬೇಕು. ಇತ್ತೀಚೆಗಾಗಿರೋ ಘಟನೆಗಳು ಕೂಡ ನನ್ನ ಕೈಯಿಂದ, ನನ್ನ ಮೂಲಕ ಆಗಿರುವಂತ ಕೆಲವು ಅನೇಕ ಘಟನೆಗಳಿದ್ದಾವೆ. ಆ ತಾತ ಅವ್ರ ಹೆಸರು ಹೇಳಿ ಮಾಡಿದಂಥದ್ದು. ಜೊತೆಗೆ ನಾನೊಂದಿನ ಅವ್ರನ್ನ ಕೇಳಿದೆ, ನನಗೊಂದಿಷ್ಟು ಉಪದೇಶ ಕೊಟ್ಬಿಡು, ನನ್ನ ಉದ್ಧಾರ ಮಾಡಿಬಿಡು ಅಂತ. ಅವರು ಹೇಳಿರು, ಅಯ್ಯ ನಿನ್ನ ದಡ್ಡ, ನಿನಗೂ ಹಿಡಿತಾನ ತಿಕ್ಕಲು ನಿನ್ನ ಅಲ್ವೋ. ಇವರಂತೂ ಏನೋ ಬಂದು ನನಗೆ ಉಪದೇಶ ಕೊಡು ಅಂತ ಕೇಳ್ತಾರೆ ಅಂತಂದು ಕೇಳಿದ್ರೆ, ಅವ್ರು ಕೊಟ್ರೆ ನೀನು ಅದೇ ದಾರಿಗೆ ಹೋಗ್ತೀಯಲ್ಲೋ ದಡ್ಡ, ನಾನೇನೋ ಪರವಾಗಿಲ್ಲ, ಇವನ್ ಬುದ್ಧ ಅಂತ ಒಂದು ದಾರಿ ಇಟ್ಕೊಂಡು ಹೋಗ್ತಾನೆ, ಊರ್ ಸೇರ್ಕೊಂತಾನೆ ಅಂದ್ರೆ ನೀನು ಹಿಂದ್ಕೋಗಂಗ್ ಕಾಣ್ದೆ ಬರ ಹೇಳ್ತೇನೆ ಕಿವಿಗೆ ಹೇಳ್ದೆ. ಈತನ ಹೇಳಿರೋದು ಉಪದೇಶ ಅಲ್ವೇ ನಿನಗೆ? ಇವಾಗ 2 ಮಾತು ಹೇಳಿರೋ ಉಪದೇಶ ಆಗ್ತತೆ ಅದು? ಬರ ಹೇಳ್ತೀನಿ, ಅದನ್ನ ಇಟ್ಕೊಂಡು ಓಸು ಗಾಳಿ ಬಿಡುವಂತ ಬಾಯಲ್ಲಿ. ನಾನು ಆಚಿಕೆ ಆಗ್ಬಿಡ್ತು ನನಗೆ. ಅವ್ರ ಖಾಲಿ ಬಿದ್ದು ಬೇಡ ಕಣ ಬಂದ ತಪ್ಪಾಯ್ತು ಅಂತ ಅಂತೆ. ಅವ್ರು ಹೇಳೋರು, ನೋಡ ಜಗತ್ನಾಗೆ ಗಟ್ಟಿಗಿದ್ರೆ ಮುರಿದು ಬಿಡ್ತಾರೆ, ಮೆಟ್ಟಗಿದ್ರೆ ಇಸಿಕ್ ಬಿಡ್ತಾರೆ. ಬಹಳ ಎಚ್ಚರವಾಗಿ ಹೋಗ್ಬೇಕು. ಹೆಂಗಿದ್ರು ತನ್ನಂತೆ ಮಾಡ್ಕೊಳ್ಳೋ ತನಕ ಬಿಡಲ್ಲ. ನಿಂತವ 2 ವಸ್ತು ಇದ್ರೆ ಅವೆರಡನ್ನು ಒಂದು ಇಸ್ಕೊಂಡು ಹೋಗ್ತಾರೆ, ಒಂದು ಒತ್ಕೊಂಡು ಹೋಗ್ತಾರೆ.
ದಂತು ಇಂತು ನಿನ್ನೂ ಇಲ್ದಂಗ್ ಮಾಡೋ ತನಕ ಬಿಡಲ್ಲ ಅವರು. ಅದಕ್ಕೆ ನೀನ್ ಹೆಂಗಿರ್ಬೇಕು ಅಂದ್ರೆ ಎಲೆ ಮರ ಕಾಯಿ ಇದ್ದಂಗೆ ಇರ್ಬೇಕು, ಒಬ್ರಿಗೆ ತೋರಿಸ್ಕೋಬಾರ್ದು, ನನ್ನ ಪಾಡಿ ನಾನು ಇರ್ಬೇಕು, ಅದ್ರ ಪಾಡಿಗೆ ಅದು ನಡೀತಿರ್ಬೇಕು. ಆ ರೀತಿ ಇದ್ರೆ ಮಾತ್ರ ಉದ್ಧಾರ ಆಗ್ತೀವಿ, ಇದ್ರೆ ಆಗಲ್ಲ ಅಂತ ಹೇಳ್ತಿದ್ರು. ಅವರ ಹೆಂಡತಿ ಇದ್ರು, ಅವ್ರಿಗೆ ಒಬ್ಬ ಮಗ, ಅವನ್ ಚಟಕಂಬ ಚೇರ್ಮನ್ ಕೂಡ ಆಗಿದ್ರು ಅವರು, ಶಿವಣ್ಣ ಅಂತ ಹೇಳಿ. ಅವ್ರ ಹೆಂಡತಿ ಎಮ್ಮೆಗಳನ್ನು ದನಗಳನ್ನ ಕಾದ್ಕೊಂಡಿದ್ರು. ನಾನು ಅವ್ರ ಗುರುಗಳಾಗಿ ಈ ಕಡೆ ಬಂದು ನಾನು ನೋಡೋ ಕಾಲಕ್ಕೆ ಕುರಿಗಳನ್ನೆಲ್ಲ ಮಾರಿ ಹೊಲನ ತಗೊಂಡಿದ್ದೆ, ಅವರು ಹೊಲನ ಅಭಿವೃದ್ಧಿ ಮಾಡ್ಕೊಂಡಿದ್ರು. ಅವರು ಒಂದ್ ಮಾತು ಹೇಳಿದ್ರು, ನಾನು ಮದುವೆ ಆದಾಗ ನನ್ನ ಗುರು, ಇವತ್ತು ಹೋಗಿ ಮದುವೆ ನನ್ನ ಪಾಡಿ ನಾನು ಕುರಿ ಕಾದ್ಕೊಂಡಿದ್ದೆ, ಗುರುವಿನ ಸೇವೆ ಮಾಡ್ಕೊಂಡಿದ್ದೆ. ಅವ್ರು ಹೇಳಿದ್ರು, ಇವತ್ತು ಇವತ್ತು ಮನೆಗೆ ಹೋಗೋ, ಮನೆಗೆ ಇವತ್ತು ಗಂಡು ಹುಡುಗ ಆಗುತ್ತೆ ಅಂತ ಹೇಳಿದ್ರು. ಅವತ್ ನಾನು ಮನೆಗೆ ಹೋಗಿ ಮಲ್ಕೊಂಡೆ ಹೆಂಡತಿ ಜೊತೆಗೆ, ಒಂದು ಗಂಡು ಹುಡುಗ ಆಯ್ತು. ಆಮೇಲೆ ಮತ್ತೆ ಕುರಿ ಕರ್ಕೊಂಡು ನನ್ನ ಪಾಡಿ ನಾನು ಸಾಧನೆ ಮಾಡ್ಕೊಂಡಿದ್ದೆ. ಆಮೇಲೆ ಎಂದೋ ಒಂದಿನ ಕರೆದು, ಇವತ್ತು ಹೋಗೋ ಒಂದ್ ಹೆಣ್ಣು ಹುಡುಗ ಆಗುತ್ತೆ ಅಂದ್ರು. ಅವತ್ತು ಹೋದ ಒಂದ್ ಹೆಣ್ಣು ಹುಡುಗ ಆಯ್ತು. ಈಗಳಪ್ಪ ನನ್ನ ಸಂಸಾರ ಇಂಥದ್ದು, ನಾನು ಸಂಸಾರ ಅನುಭವಿಸಿದ್ದು ಇಂಥದ್ದು. ನಾನು ಮದುವೆ ಆಗ್ಬೇಕು ಅಂತ ನಮ್ಮ ಮನೆ ವ್ಯವಸ್ಥೆ ಮಾಡ್ತಾ ಇದ್ದೆ, ನಮ್ಮ ತಾಯಿಯವರೆಲ್ಲ. ನಾನೇ ಮನೆಗೆ ದೊಡ್ಡ ಮಗ, ನಾನು ಜವಾಬ್ದಾರಿ ನನಗೆ ಜಾಸ್ತಿ ಇತ್ತು. ನಾನು ಬೇಡ ನನಗೆ ಮದುವೆ ಅಂತ ನಾನು ಅಂದ್ಕೊಂಡಿದ್ದೆ. ನಮ್ಮ ತಾಯಿಯವರು ಒಂದು ಹೆಣ್ಣು ನೋಡ್ಕೊಂಡ್ ಬಂದಿದ್ರು, ನನ್ನ ತಂಗಿಯನ್ನ ಅವ್ರ ಅಣ್ಣನಿಗೆ ಕೊಡೋದು, ನಾನು ಅವ್ರ ತಂಗಿನ ಮದುವೆ ಆಗೋದು, ಹಿಂಗೆ ಕೊಟ್ಟು ತಗೊಂಡ್ ಮಾಡೋ ಸಂಬಂಧ. ನಾನು ತಾತವ್ರನ್ನ ಕೇಳ್ತೀನಿ, ತಾತವ್ರು ಏನ್ ಹೇಳ್ತಾರೋ ಅದರಂತೆ ಆಗ್ಲಿ ಅಂತ ನಾನು ಹೇಳಿದ್ದೆ. ತಾತವ್ರ ಹತ್ರ ಹೋದೆ, ಮದುವೆ ಆದೇನೋ ಅಂದ್ರು ಹೋಗ್ತಿದ್ದಂಗೆ. ಅಗಳಪ್ಪ ನಿನ್ಗೆ ಯಾರು ಹೇಳಿರು ಇನ್ನೇ ಹೆಣ್ಣು ಕೊಡ್ಬೇಕು, ಮದುವೆ ಮಾಡ್ಬೇಕಂತ ನಮ್ಮಮ್ಮ ಇವತ್ತು ಮಾತಾಡಿದ್ಲು, ನಿನ್ಗೆ ಯಾರು ಹೇಳಿರು ಆಗ್ಲಿ ಅಂದೆ. ಅವ್ರು ಹೇಳಿರು, ಈ ರೇಡಿಯೋದಾಗ ಇರ್ತತ್ ನೋಡ, ಈಗ ಬೆಂಗಳೂರು ತಿರುವಿದ್ರೆ ಬೆಂಗಳೂರಿನ ಪದ ಎಲ್ಲ ಇಲ್ಲಿ ಬರಲ್ವೇ, ಹಂಗ ಇದು ಒಂದು ರೇಡಿಯೋ ಇರ್ತತಿ ಇಲ್ಲಿ, ಅಲ್ಲೇನಾಗ್ತತಿ ಇಲ್ಲಿ ಗೊತ್ತಾಗ್ತತೆ. ನಾನ್ ಮದುವೆ ಆಗಲ್ಲ ಅಂದೆ. ಯಾಕಪ್ಪ ಅಂದ್ರು, ಬೇಡ ನಾನು ನಿನ್ನಂಗೆ ಇರ್ತೀನಿ, ನಿನ್ನಂಗೆ ಆಗ್ತೀನಿ. ಅವರು ಒಂದ್ಸಾರಿ ಪಾಪಾದ ಮಸ್ತಕ ನೋಡಿ, ನೀನು ಹಂಗಿರಕ್ ಆಗುತ್ತೆ, ನೀನು ಯೋಗ ಐತೆ ಹಂಗೆ, ನೀನು ಹಂಗ ಆಗ್ಬೋದು ಅಂದ್ರೆ ಒಂದು ಮಾತು ಕಣ. ಅಂದ್ರೆ ಏನು ಅಂದ್ರೆ, ಜಯನಮ ಪಾರ್ವತಿ ಪತೆ ಆದ್ಮೇಲೆ ಹರ ಹರ ಮಹಾದೇವ ಕಣ. ಜಯನಮ ಪಾರ್ವತಿ ಪತೆ ಆದ್ಮೇಲೆ ಹರ ಹರ ಮಹಾದೇವ. ಮೊದಲ ಪಾರ್ವತಿಯನ್ನು ಹೋಲಿಸಿ, ಪಾರ್ವತಿ ಪತೆ ಮೊದಲು ಪಾರ್ವತಿಯನ್ನು ಹೋಲಿಸಿ ಅವಳನ್ನ ಗೆಲ್ಲಿಸಿ ಅವಳಿಗೆ ಸೋತು, ನೀನೇ ದೊಡ್ಡವಳ ಕಣಮ್ಮ ಅಂದ್ಮೇಲೆ ಕಣ ಮಹಾದೇವ ಆಗೋದು. ನೀನ್ ಮದುವೆ ಆಗು. ಅದ ಆಮೇಲೆ ನಾನೊಂದು ಯೋಚನೆ ಮಾಡಿದೆ, ಹೌದಪ್ಪ ನೀನ್ ಮದುವೆ ಆಗು ಅಂತ ಹೇಳ್ತೀವಿ, ಎತ್ತೆರೆ ಎರಿಗೆಳೆಯೋದು ಕೋಣಕ್ಕೆ ಎರಿಗೆಳೆಯೋದು ಆದ್ರೆ ಏನ್ ಮಾಡೋದು ಅಂದೆ. ಅಂತವಳು ಬರಲ್ಲ, ನಿನಗೆ ಒಳ್ಳೆಯವಳು ಬರ್ತಾಳೆ, ನಿನ್ನ ಆದಿ ಹೂವು ಹಾಕಳು ಬರ್ತಾಳೆ, ಮುಳ್ಳಾಕಳು ಬರಲ್ಲ. ಅವ್ರ ಆಶೀರ್ವಾದಂತೆ ಇವತ್ತು ನಾನು ಹೇಳ್ತೀನಿ, ನನ್ನ ಅಧ್ಯಾತ್ಮ ಸಾಧನೆಗೆ ಆಕೆ ನಿಜವಾಗಿ ಸಹಕಾರ ಕೊಡುವಂತ ಹೆಣ್ಮಗಳಿಗೆ ಸಿಕ್ಕಳು. ಅವ್ರು ಹೇಳಿದಂತೆ ಪ್ರತಿಯೊಂದು ಕೆಲಸಗಳು ಆಯ್ತು. ಅವರ ಆಶೀರ್ವಾದದೊಂದಿಗೆ ಇವತ್ತಿಗೂ ನನಗೆ ಯಥಾಸ್ಥಾನದಲ್ಲಿ ಅವ್ರು ಹೇಳಿದ್ರು, ಏನೋ ಮಾಡಂಗ್ ಕಾಣ್ತಿ ಕಣ ನೀನು ಅಂತ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೇನೆ, ಒಬ್ಬ ಹುಡುಗನಿಗೆ ದೇವರು ಬರೋದು, ನಮ್ಮ ಬೇತೂರಿನಲ್ಲಿ ಬೇವನಳಮ್ಮ ಅನ್ನೋ ಒಂದು ದೇವಿ ಆವಾಹನೆ ಆಗ. ಅವನು ನನ್ನ ಜೊತೆಗಿದ್ದಂತ ನಮ್ಮ ಬೇತೂರು ಜಯರಾಮ್ ಗೌಡ್ರ ಮಗ, ಅವನು ನಾರಾಯಣ ಸ್ವಾಮಿ ಅಂತ, 21 ವರ್ಷದ ಹುಡುಗ. ಅವನು ಬಹಳಷ್ಟು ಹೆಸರುವಾಸಿ ಆಗ್ಬಿಡ್ತು. ಅವನು ಬಾಯಲ್ಲಿ ಆ ದೇವಿ ಒಂದು ಕಳಶ ಹಿಡಿದ್ಬಿಟ್ರೆ ದೇವಸ್ಥಾನದಲ್ಲಿ ಅವನಿಗೆ ದೇವಿ ಬಂದ್ಬಿಡೋದು. ಅಲ್ಲಿ ಯಾರೋ ಕರ್ಕೊಬಂದ್ರು, ಅವನ ಜೊತೆ ನಾನು ಹೋಗಿದ್ದೆ. ಅಲ್ಲಿ ಕೂತ್ಕೊಂಡಿದ್ದಾಗ ಈ ಹುಡುಗನಿಗೆ ದೇವ್ರು ಬರ್ತತೆ. ಅವರು ಹಿಂಗೆ ನೋಡಿ, ಬರ್ಲಿ ಇವನಿಗೆ ಯಾವ ದೇವ್ರು ಬರ್ತತೆ, ಬೇವನಳಮ್ಮ ಬರುತ್ತಂತೆ, ಬೇವನಳಮ್ಮ ಅಂತ ಬರುತ್ತೆ, ಬರ್ಲಿ ಅದು ಒಳ್ಳೇದು, ಅವನು ಸುಕೃತ. ಅಪ್ಪಿ ನಿನಗೆ ಬರೋ ದೇವ್ರು ಅದು ನೋಡ್ಕೊಂಡು ಬಳಕೆ ಮಾಡ್ಬೇಕು. ನೀನು ಅರ್ತ್ರ ಬೆಟ್ಟ ಮರ್ತ್ರ ಕಷ್ಟ, ಅದನ್ನ ನಂದಲ್ಲ ಅನ್ಕೊಂಡು ಮಾಡ್ಕೊಂತ ಹೋಗು, ಅದು ವೃದ್ಧಿ ಆಗ್ಲಿ, ಬೆಳಕಾಗ್ಲಿ, ಅದು ಬೆಳೀಲಿ ಅಂತಂದ್ರು. ನನ್ನ ಕಡೆ ತಿರ್ಕೊಂಡು, ಸ್ವಾಮಿ ಈ ಓಸು ಮೈಲಕಲ್ಲು ಊರಲ್ಲ, ನಿಂದಾರೆಗೂ ಮತ್ತ ಮೈಲಕಲ್ ಬರ್ತವೆ, ಮೈಲಕಲ್ ಅಂತವ್ ನಿಂತ್ಕೋಬೇಡ, ನೀನು ಊರ್ಗ್ ಹೋಗು, ಬೇಕಾದ್ರೆ ಮೈಲಕಲ್ಲಿ ನಮಸ್ಕಾರ ಮಾಡು, ಇಷ್ಟು ದೂರ ಬಂದೈತಿ ಅಂತ ತೋರಿಸ್ತದ್ದು. ಮೈಲಕಲ್ ಊರಲ್ಲ, ನೀನ್ ಅಲ್ಲಿ ನಿಂತ್ಕೋಬೇಡ, ನೀನು ಊರ್ಗೋಗು. ಸಿದ್ಧಿಗಳ ಬಗ್ಗೆ ಅವ್ರು ಹೇಳ್ತಕ್ಕಂಥದ್ದು ಒಂದು ಅದ್ಭುತವಾದಂತ ಮಾತು. ಈಗಲೂ ಆ ಹುಡುಗನಿಗೆ ದೇವ್ರು ಬರ್ತಾ ಇದೆ.
ಈಗಲೂ 4 ಜನಕ್ಕೆ ಉಪಕಾರ ಆಗ್ತಾ ಇದೆ. ತಾತ ಅವರು ಅಲ್ಲಿ ಅನ್ನದಾನ ಮಾಡುವಂತ ಅವನ ಕೈಗೆ 75 ಪೈಸೆ 3 ಪಾವಲಿಗಳು ಕೊಟ್ಟಿದ್ರು. ಇವತ್ತು ಅದರ ಆಧಾರ ಹಿಡ್ಕೊಂಡು ಅದೇ ಫೆಬ್ರವರಿ 4ನೇ ತಾರೀಕು ಒಂದು ವಾರ್ಷಿಕೋತ್ಸವ ಮಾಡ್ತಾನೆ. ತಾತ ಅವ್ರಿಗೆ ಅವನು ಇವತ್ತಿನವರೆಗೂ ಅತಿ ಭಕ್ತಿಯಿಂದ ನಡ್ಕೊತಾನೆ. ಅವ್ರ ಮಾತು ಇವತ್ತಿಗೂ ನಡೀತಾ ಇದೆ. ಹೀಗೆ ಅನೇಕ ಸಂಗತಿಗಳಿದ್ದಾವೆ ಸ್ನೇಹಿತರೆ. ನಾನು ನನ್ನ ಮುಂದಿನ ಕಾರ್ಯಕ್ರಮಗಳಲ್ಲಿ ಇವನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗ ಒಬ್ಬ ಅವಧೂತರ ಕತೆ ಹೇಳಿದ್ದೀನಿ. ನನ್ನಲ್ಲಿ ಇನ್ನು ನನ್ನ ಮೇಲೆ ಪ್ರಭಾವ ಮಾಡಿರ್ತಕ್ಕಂಥ ಅನೇಕ ಅವಧೂತರುಗಳಿದ್ದಾರೆ. ಆಮೇಲೆ ನಾನು ಕಂಡು ಕೇಳಿದ ಕಥೆಗಳು ಬೇಕಾದಷ್ಟಿದೆ, ನಾನು ನೋಡಿದ ಕಥೆಗಳು ಬೇಕಾದಷ್ಟಿದೆ, ನಾನು ಅನುಭವಿಸಿದ ಕಥೆಗಳು ಬೇಕಾದಷ್ಟಿದೆ. ಇವೆಲ್ಲವನ್ನು ನಾನು ಸದ್ಭಕ್ತರ ಜೊತೆಗೆ ಹಂಚಿಕೊಳ್ಳೋದು ಒಂದು ಗುರು ಸೇವೆ ಅಂತ ಭಾವಿಸ್ಕೊಂಡಿದ್ದೇನೆ. ಇದರಲ್ಲಿ ನನ್ನ ಅಂಶವನ್ನಾಗಲಿ, ನನ್ನ ಬುದ್ಧಿವಂತಿಕೆಯನ್ನಾಗಲಿ, ನನ್ನ ಜಾಣತನವನ್ನಾಗಲಿ ಯಾವ ವಿಧವಾಗಿ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲ್ಲ ನಾನು. ಯಾಕೆಂದ್ರೆ ಅವ್ಯಾವು ನನ್ನವಲ್ಲ ಅಂತ ನನಗೆ ಗೊತ್ತಿದೆ. ಇಲ್ಲಿ ನುಡಿಸಿದ್ದೆಲ್ಲವೂ ಭಗವಂತ ಶ್ರೀ ಸದ್ಗುರುನಾಥನೇ ನುಡಿಸ್ತಿದ್ದಾನೆ. ನಾನೇನಿದ್ರು ಒಂದು ಮೈಕ್ ಇದ್ದಂಗೆ, ನಾನು ಆಂಪ್ಲಿಫೈ ಮಾಡಿದ್ದೇನೆ. ಅವನು ಹೇಳಿರೋದನ್ನ ಧ್ವನಿ ಜಾಸ್ತಿ ಮಾಡಿರ್ಬೋದು. ಬೇಂದ್ರೆ ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ನಭೋವಾಣಿ, ನಾನು ಬಾಯಿ ನೀನು ಕಿವಿ, ಕನ್ನಡದ ಹಾಗೆ ಕೇಳಿಸಬಹುದು ಈ ಮಾತು, ಆದರೆ ಇದು ಮಾನವ್ಯ ಜೀವಕ್ಕೆ ಕಟ್ಟಿದ ಸೇತು ಅಂತ ಹೇಳ್ತಾರೆ. ಆ ತರ ಈ ಭಕ್ತರ ಬಾಂಧವ್ಯವನ್ನು ಬಲಗೊಳಿಸುವಲ್ಲಿ ಇಂಥ ಕಾರ್ಯಕ್ರಮಗಳು, ಇಂಥ ಪ್ರಸಂಗಗಳು, ಇಂಥ ಹಂಚಿಕೆಗಳು ನಡೆದ್ರೆ ಅದೊಂದು ಅಧ್ಯಾತ್ಮ ಸಾಧನೆ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ನನ್ನ ಎಲ್ಲೋ ಇದ್ದವನು ಕರ್ಕೊಂಡು ಬಂದು ಒಂದು 4 ಮಾತಾಡ್ಸೋದಕ್ಕೆ ಅವಕಾಶ ಕೊಟ್ರಿ. ಇವತ್ತು ಗುರುಗಳು ಸ್ಮರಣೆ ಮಾಡುವಂತ ಒಂದು ಅವಕಾಶ ಕೊಟ್ರಿ. ನನ್ನ ಎದುರಿಗೆ ಇಲ್ಲಿ ಇನ್ನೊಬ್ಬ ಸಾಧಕರು ಇದ್ದಾರೆ, ರಾಮಮೂರ್ತಿ ಅಂತ ಹೇಳಿ. ಅವರು ವಿಶೇಷ ಹೇಳುತ್ತೇನೆ. ಇವ್ರು ಬೆಳಗಿನಿಂದ ಇವ್ರು ನನ್ನ ಜೊತೆಗೆ ಇದ್ದಾರೆ ಸತ್ಸಂಗ ಮಾಡ್ಕೊಂಡು. ಅವರು ಹೆಳವನಕಟ್ಟೆ ಗಿರಿಯಮ್ಮನ ವಂಶಿಕರು, ಮಲೆಬೆನ್ನೂರು ಅವ್ರ ಸ್ಥಳ. ಅವ್ರು ಬಂದಿದ್ದಾರೆ 82 ವರ್ಷ, ನನಗಿಂತ 12 ವರ್ಷ ದೊಡ್ಡವರು. ಅವರು ನನ್ನ ಮಾತು ಕೇಳ್ತೀನಿ ಅಂತ ಬಂದಿದ್ದಾರೆ. ನನಗೆ ನಾಚಿಕೆಯಿಂದ ಕುಗ್ಗೋಗುವಂತ ಸ್ಥಿತಿ ಬಂದಿದೆ. ಆದಾಗ್ಯೂ ಕೂಡ ನಾನೇನು ಹೇಳ್ತೀನಿ ಗುರುವಿಂದ ಹೇಳ್ತೀನಿ. ಇದು ಹೆಂಗೆ ಅಂದ್ರೆ ಒಂದು ಗಾದೆ ಹೇಳ್ತಾರೆ, ಛತ್ರದಾಗಿನ ಮದುವೆ ಹುಸೇನ್ ಸಾಬ್ ಶಿಫಾರಸು ಅಂತ. ಛತ್ರದಾಗ ಯಾರಿಗಾದ್ರೂ ಊಟಕ್ಕೆ ಹಾಕ್ತಾರೆ ಮದುವೆ ಸಂದರ್ಭ ಇದ್ದಾಗ. ಗಂಡಿನ ಕಡೆಯಲ್ಲವ್ರಿಗೂ ಹಾಕ್ತಾರೆ, ಹೆಣ್ಣಿನ ಕಡೆಯಲ್ಲವ್ರಿಗೂ ಹಾಕ್ತಾರೆ. ಆ ದಾರಿಯಲ್ಲಿ ಹೋಗೋನಲ್ಲಿ ಹೋದ್ರು ಊಟ ಹಾಕ್ತಾರೆ. ಅದಕ್ಕೆ ಹುಸೇನ್ ಸಾಬ್ರ ಶಿಫಾರಸು ಏನ್ ಬೇಕಿಲ್ವಲ್ಲ. ಹಾಗೆ ನಾನು ಮಾಡಿರ್ತಕ್ಕಂಥ ಕೆಲಸ ಒಂದು ಸಣ್ಣ ಗುರು ಸೇವೆ ಅಂತ ಭಾವಿಸಿದ್ದೇನೆ. ನಿಮ್ಮ ಮನಸ್ಸಿಗೆ ಇದು ಹಿಡಿಸಿದ್ರೆ ನಾನು ಧನ್ಯನಾಗ್ತೇನೆ. ಇದರಲ್ಲಿ ಏನಾದ್ರು ಲೋಪದೋಷಗಳು ಕಾಣಿಸಿದ್ರೆ ಅದು ನನ್ನ ಗ್ರಹಿಕೆಯಲ್ಲಿರ್ತಕ್ಕಂಥ ದೋಷ. ಇದರಲ್ಲಿ ಗುಣಾಂಶಗಳು ಕಂಡ್ರೆ ಅದು ಗುರುಗಳಿಗೆ ಸಂಬಂಧಪಟ್ಟಿದ್ದೆ, ನಂದೇನಿಲ್ಲ ಇದರಲ್ಲಿ. ಇಷ್ಟು ಹೇಳ್ತಾ ನಿಮ್ಮ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುಗ್ರಹ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ. ನಮ್ಮ ಸ್ನೇಹ ಹೀಗೆ ಬೆಳೀಲಿ, ನಮ್ಮ ಬಾಂಧವ್ಯ ಹೀಗೆ ಬೆಳೀಲಿ. ಹೀಗೆ ನಾವು ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸಕ ಅಂತ ಗೀತೆಯಲ್ಲಿ ಹೇಳಿದ ಹಾಗೆ ಪರಸ್ಪರ ತಚ್ಚಿಂತನಂ ತತ್ಕಥನಂ ತತ್ಪರಸ್ಪರ ಬೋಧನಂ ಅಂತ ಹೇಳ್ತಾರೆ. ಅದನ್ನೇ ಚಿಂತನೆ ಮಾಡೋದು, ಅದನ್ನೇ ಕೇಳೋದು, ಅದನ್ನೇ ಹೇಳೋದು, ಅದನ್ನೇ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು. ಇದರಿಂದ ಇದೊಂದು ವೇದಾಂತ ಸಾಧನೆ ಸುಗಮವಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಾನು ನಡ್ಕೊಂಡು ಬಂದಿರ್ತಕ್ಕಂಥ ದಾರಿ ಅದೇ. ಇದೆಲ್ಲರಿಗೂ ಅನುಕೂಲ ಆಗಲಿ, ಭಗವಂತನ ಕರುಣೆ, ಶಂಕರಲಿಂಗನ ಕರುಣೆ ಎಲ್ಲರ ಮೇಲೂ ಇರ್ಲಿ ಅಂತ ಹೇಳಿ ಭಾವಿಸ್ಕೊಳ್ತಾ ನನ್ನ ಮಾತುಗಳು ಮುಗಿಸೋದಕ್ಕೆ ನಿಮ್ಮ ಅಪ್ಪಣೆ ಕೇಳ್ತಾ ಇದ್ದೇನೆ. ಮಂಗಳನೆ ಭವಭಂಜನನೆ ಗುಣಸಂಗ ದೂರ ದಯಾಂತರಂಗನೆ, ಲಿಂಗರಿಗರನು ಬಿಡದೆ ಸಲಹುವ ಬಿರುದ ಮೆರವವನೇ, ವಿಂಗಡಿಸಿ ತತ್ವಾರ್ಥಗಳ ಭವ ಹಿಂಗಿಸುವ ಸುರಧೇನು ರೂಪ ಕೃಪಾಂಗ ಶಂಕರಲಿಂಗ, ರಕ್ಷಿಸು ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ. ಸದ್ಗುರುನಾಥ ಮಹಾರಾಜ ಕಿ ಜೈ. ಸರ್, ನೀವು ನಿಮ್ಮಲ್ಲಿ ಒಂದು ಅನುಭವದ ರಾಶಿನೇ ಇದೆ. ಎಷ್ಟು ಇವತ್ತು ವಿಚಾರಗಳು ಹೇಳಿದಿರ. ಬಹಳ ಅದ್ಭುತವಾದ ತತ್ವಗಳು ನಿಮ್ಮ ಗುರುಗಳ ದೂತರೊಂದಿಗಿನ ನಿಮ್ಮ ಅನುಭವ. ಒಂದ್ ರೀತಿ ನಮ್ಗೆ ಆರಾಸೆ ಅವರೊಂದಿಗೆ ಮಾತಾಡುವಾಗ ಎಲ್ಲ ಹೇಗನ್ಸ್ತು, ಅದೇ ಒಂದು ಒಂದ್ ಶೈಲಿ. ಹಿರಿಯ ಗುರು ಭಕ್ತರಾದ ನಿಮ್ಮ ಒಂದು ಮಾತುಗಳು ಹಾಗೇನೆ ಬಹಳ ಇದಾಯ್ತು. ಒಂಥರ ಹತ್ರದವ್ರದ್ದು ಮಾತು ಕೇಳದ ಒಂದು ಖುಷಿ ನಮ್ಗೆ ಇವತ್ತು ಮನ್ಸಿಗೆ ಬಹಳ ಹತ್ರವಾಯ್ತು. ತುಂಬಾ ಸಂತೋಷ ಆಯ್ತು. ಇನ್ನು ಇದೊಂದು ಆರಂಭ ಅಷ್ಟೇ. ನಿಮ್ಮಿಂದ ಇನ್ನು ಬಹಳ ಕೇಳ್ಬೇಕು ಅಂತ ನಮ್ಗೆ ಆಸೆ ಇದೆ.
ಹಾಗೇನೆ ನಿಮ್ಮೊಂದಿಗೆ ಇರುವ ಹಿರಿಯರಿಗೂ ನಮ್ಮ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ನಮಸ್ಕಾರ ಮೇಡಮ್. ಇವತ್ತು ಇನ್ನೊಂದು ವಿಶೇಷ ಹೇಳ್ಬೇಕು. ಈ ಮಾತುಗಳನ್ನ ಆಡ್ಬೇಕಾದ್ರೆ ನಮ್ಮ ಕಡೂರು ದತ್ತಾತ್ರಿ ಅವರು ನನಗೆ ಅವ್ರು ಬಹಳ ಪ್ರಯಾಸ ಪಟ್ಟು ನನ್ನ ವಿಳಾಸ ಫೋನ್ ನಂಬರ್ ತಗೊಂಡಿದ್ದಾರೆ. ಅವರು ಒಂದು ರೆಕಾರ್ಡ್ ನಲ್ಲಿ ಹುಡುಕಾಡಿ ನಮ್ಮ ಪಂಚಾಯತ್ ಕಣಜನಹಳ್ಳಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಪಂಚಾಯತ್ ಸೆಕ್ರೆಟರಿ ಅವ್ರ ಕಡೆಯಿಂದ ನನ್ನ ಫೋನ್ ನಂಬರ್ ತಗೊಂಡು ನನಗೆ ಮಾತಾಡ್ಸಿದ್ದಾರೆ. ನನಗೆ ನಾಚಿಕೆ ಆಗುತ್ತೆ. ಇಷ್ಟೊಂದು ಜನ ನನಗೆ ನನ್ನ ಪ್ರೀತಿಸೋರು ಇಷ್ಟೊಂದು ಜನ ಇದಾರಲ್ವಾ, ನಾನು ಒಂಥರ ಐ ಆಮ್ ಪ್ರೌಡ್ ಆಫ್ ಯು. ಜೊತೆಗೆ ನನಗೊಂಥರ ನಾಚಿಕೆ ಆಗುತ್ತೆ, ನನ್ನಲ್ಲಿ ಏನಿದೆ ಅಂತ ಇವರೆಲ್ಲ ಇಷ್ಟೊಂದು ಹುಡುಕಾಡ್ತಾರಪ್ಪ ಅಂತ. ಏನಾದ್ರು ಇದ್ರೆ ಅದು ಗುರುವಿನ ಕಡೆ ಇಲ್ದದು, ನಮ್ದೇನಲ್ಲ. ಈಗ ಪಲ್ಲಕ್ಕಿ ಹೊತ್ತವನಿಗೆ ಖಾಲಿ ಬೀಳ್ತಾರೆ ಅಂದ್ರೆ ಅವನು ಪಲ್ಲಕ್ಕಿ ಹೊತ್ತವನಿಗೆ ಬೀಳಲ್ಲ, ದೇವ್ರಿಗೆ ಪಲ್ಲಕ್ಕಿ ಹೊತ್ತರೋದ್ರಿಂದ ಅವನು ಬೀಳ್ತಾರೆ. ಅದು ನನಗೆ ಅಂತ ತಿಳ್ಕೊಂಡ್ರೆ ಅದೊಂದು ದೊಡ್ಡ ಅಪರಾಧ ಆಗ್ತದೆ ಅಲ್ವಾ. ಸರ್, ಅದು ನಿಮ್ಮ ನೀವು ಆ ಒಂದು ಭಾವದಲ್ಲಿ ಇರೋದ್ರಿಂದನೇ ನಿಮ್ಮಲ್ಲಿ ಆ ಅನುಭವಗಳನ್ನ ತುಂಬಿ ನಿಮ್ಮ ಮೂಲಕ ನಮ್ಮೆಲ್ಲರಿಗೂ ಹರಿಸ್ತಾ ಇರೋದು. ನಾನೇ ಅಂತ ಅನ್ಕೊಂಡವ್ರಿಗೆ ಖಂಡಿತ ಅವ್ನು ತುಂಬೋದಿಲ್ಲ. ನೀವು ಆ ಒಂದು ಭಾವದಲ್ಲಿ ಇರೋದನ್ನ ಅಲ್ಲ ಅನ್ನೋ ಭಾವನೆ ನುಡಿಸ್ತಿರೋದು ಅನ್ನೋ ಭಾವದಲ್ಲಿ ಇರೋದ್ರಿಂದ ನಿಮ್ಮಲ್ಲಿ ಅನುಭವಗಳ ಒಂದು ರಾಶಿನೇ ತುಂಬಿದಾನೆ. ಹಾಗೂ ಅದು ನಿಮ್ಮಿಂದ ನಮ್ಗಿನ್ನೂ ಅದು ನಮ್ಮ ಕಡೆ ಹರಿಬೇಕು ಆಗಿದೆ. ಅದು ಇವತ್ತೊಂದು ಕೃಪೆ, ಇವತ್ತೊಂದು ಆರಂಭ ಆಗಿದೆ. ಇವತ್ತು ನಿಜ ಹೇಳ್ಬೇಕು ಅಂದ್ರೆ ಇವತ್ತು ಆಗತ್ತೋ ಇಲ್ಲೋ ಅನ್ನೋ ಒಂದು ಇದೇ ಇತ್ತು. ಕಡೆಗೆ ಅದು ಆಯ್ತು. ಬಹಳ ಒಂದು ಸುಯೋಗ, ಸಂತೋಷ ಸಂಗತಿ. ಸರಿ, ನನಗೂ ಕೂಡ ಸಂತೋಷ ಆಗುತ್ತೆ. ಸತ್ಸಂಗದಲ್ಲಿ ನಾನು ಯಾವಾಗಲೂ ನಾನು ಇರುವಂತ ಅವಕಾಶವನ್ನ ಗುರುನಾಥ ನನಗೆ ಅಯಾಚಿತವಾಗಿ ಕೊಡ್ತಾನೆ. ನಮ್ಮ ಅತ್ತೆ ಒಬ್ರು ಹೇಳೋರು, ಅಯಾಚಿತವಾಗಿ ಬಂದಿದ್ದೆಲ್ಲ ಗುರುವಿನ ಪ್ರಸಾದ ಅಂತ. ನಾವು ಕೇಳದೆ ಬರೋದೆಲ್ಲ ಗುರುವಿನ ಪ್ರಸಾದ. ಕಷ್ಟವೇ ಆಗ್ಲಿ ಸುಖವೇ ಆಗ್ಲಿ ಏನೇ ಆಗ್ಲಿ ನಾವು ಬಯಸದೆ ಬಂದದ್ದೆಲ್ಲ ಗುರುವಿನ ಪ್ರಸಾದ ಅಂತ. ಹಾಗೆ ನಾನು ಬಯಸದಲ್ಲೇ ಬಂದಿದೆ ಇದೆಲ್ಲ. ಹಾಗಾಗಿ ಇದು ನನಗೆ ಭಾಗ್ಯ. ಈ ನೆವದಲ್ಲಿ ನಾವು ವಿರಾಟ್ ಪರ್ವದಲ್ಲಿ ಒಂದ್ ಮಾತು ಹೇಳ್ತಾರೆ, ಉತ್ತರೆ ಅಭಿಮನ್ಯುವಿನ ಮದುವೆ ಇನ್ವಿಟೇಷನ್ ಕಳಿಸಿದಾಗ ಆ ಕೃಷ್ಣನಿಗೆ ಒಂದು ಇನ್ವಿಟೇಷನ್ ಬರುತ್ತಾನೆ ಧರ್ಮರಾಯ. ಅದರಲ್ಲಿ ಮದುವೆ ಎಂಬುದು ನೆವ ತವ ಶ್ರೀ ಪಾದದ ದರ್ಶನದ ಬಲಹು ಬೇಹುದು ಜೀಯ ಅಂತ. ಹಾಗೆ ಇದೊಂದು ಮಾಧ್ಯಮ ಅಂತಕ್ಕಂಥದ್ದು ಒಂದು ನೆವ. ಈ ಮೂಲಕ ತನ್ನ ಪ್ರಭಾವನ, ತನ್ನ ಶಕ್ತಿಯನ್ನ, ತನ್ನ ಮಹಿಮೆಯನ್ನ ತಾನು ಪ್ರಕಟ ಮಾಡ್ಕೊಂತಾನೆ ಗುರುನಾಥ. ಹೌದು ಸರ್, ನೀವು ಎಲ್ರು ನಿಮಿತ್ತ ಮಾತ್ರ. ನೀವೊಂದ್ ಮಾತು ಹೇಳಿದ್ರಿ, ನಮ್ಮಲ್ಲೇ ಹಂಚ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಈ ಒಂದು ಉದ್ದೇಶ ಇಟ್ಕೊಂಡೇ ಈ ಸತ್ಸಂಗನ ಆರಂಭ ಮಾಡಿದ್ದು. ನಮ್ಗೆ ಏನು ಒಂದು ತಿಳುವಳಿಕೆ ಏನ್ ಕೊಟ್ಟಿದಾನೋ ಅಥವಾ ನಮಗೇನೋ ಒಂದು ಅನುಭವ ಕೊಟ್ಟಿದ್ದ ಅದನ್ನ ನಮ್ಮಲ್ಲೇನೆ ಒಂದು ಹಂಚ್ಕೊಳ್ಳೋ ಉದ್ದೇಶನೇ. ಅದನ್ನೇ ನೀವು ಕೂಡ ಅದು ಇವಾಗ ಹೇಳಿದ್ರಿ. ಅದ್ರ ಉದ್ದೇಶದಿಂದನೇ ಈ ಸತ್ಸಂಗ ಆರಂಭ ಆಗಿದ್ದು ಕೂಡ. ಅದು ನೀವು ಹೇಳಿದಾಗ ನನ್ನ ಆರಂಭ ಮಾಡಿದ ಒಂದು ಉದ್ದೇಶ ಅಲ್ಲಿ ಅಪ್ಪನಿಂದನೇ ಬಂದಿದೆ, ಸಾರ್ಥಕವಾಯ್ತು ಅನ್ನೋ ಒಂದು ನನ್ಗೊಂದು ಭಾವನೆ ಬಂತು. ಅದು ಉದ್ದೇಶ ಒಂದು ಸರಿಯಾಗಿದೆ ಅನ್ನೋ ಒಂದು ಭಾವನೆ ಬಂತು. ತುಂಬಾ ಧನ್ಯವಾದಗಳು ನಿಮ್ಗೆ. ಈಗ ಕೃಷ್ಣ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಹಾಗೂ ನಿರ್ಮಲಾ ಅವರು ಹಾಗೂ ಕಡೂರು ದತ್ತಾತ್ರಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಆಯ್ತು, ನಮಸ್ಕಾರ. ಬೆಂಗಳೂರಿಂದ ಕೃಷ್ಣ ಅಂತ. ಅದ್ಭುತವಾಗಿತ್ತು. ಸರ್ವಜ್ಞನ ವಚನ ನಮಗೆ ಅನುಭವಕ್ಕೆ ಬಂತು. ಸಜ್ಜನರ ಸಂಘ ಹಾಲ್ಜೇನ ಸವಿದಂತೆ ಅಂತ. ಈ ಹಾಲು ಜೇನು ಅದರ ಸವಿಯನ್ನ ನಾವು ಇವತ್ತು ಕಂಡ್ವಿ. ಈ ಮಹಾತ್ಮರ ಒಡನಾಟ ಇರುವಂತಹ ಎಲ್ಲ ಸದ್ಭಕ್ತರ ಒಂದು ಅನುಭವ ಈ ರೀತಿ ಇರುತ್ತೆ. ಸಕರಾಪಟ್ಟದ ಗುರುಗಳು ಅನುಗ್ರಹ ಮಾಡಿ ಜೊತೆಗೆ ಒಂದ್ ಸ್ವಲ್ಪ ದಿನ ಇಟ್ಕೊಂಡಿದ್ರು. ನೀವು ಹೇಳ್ತಿರ್ಬೇಕಾದ್ರೆ ಎಷ್ಟೋ ವಿಚಾರಗಳು ಅವೆಲ್ಲ ಮರುಕಳಿಸ್ತಾ ಇದ್ವು. ಹಾಗೆ ನಾನು ಸಕರಾಯಪಟ್ಟಣದ ಸ್ವಾಮಿ ಅವಧೂತರನ್ನ 3 ಸಾರಿ ಭೇಟಿಯಾಗಿದ್ದೆ ಸರ್. ನಾನು ಒಂದ್ಸಾರಿ ಮಧ್ಯಾಹ್ನ 3 ಗಂಟೆಯಿಂದ 6:30 ತನಕ ಅವ್ರ ಜೊತೆಗಿದ್ವಿ ನಾವು. ಅವ್ರದ್ದು ಕೂಡ ಅನುಗ್ರಹ ಆಗಿದೆ ನನ್ನ ಮೇಲೆ. ನನಗೆ ಸುಮಾರು 8 ಜನ ಗುರುಗಳು, 8 ಜನರು ಅಮತಾರ್ಕವನ್ನೇ ಅನುಗ್ರಹ ಮಾಡಿದ್ದಾರೆ. ಹಾಗೇನೆ ಈ ಮುಕುಂದರಾಜ ಅವರದು ಓದ್ಬೇಕಾರೆ ಏಕದಾಗಲ್ಲ ಐತೆ, ಅಲ್ಲಿ ಏನ್ ಬರುತ್ತಲ್ಲ ಪ್ರಸಂಗಗಳು. ಬೆಳಗ್ಗೆ ಸೃಷ್ಟಿಶಾಸ್ತ್ರದ ಜೊತೆಗೆ 20 ವರ್ಷ ಇದ್ದೆ ಸರ್. ಅವೆಲ್ಲ ನೋಡಿ, ಎಲ್ಲ ಒಂದೇ ಮರದ ಬಳ್ಳಿಗಳವೆಲ್ಲ. ಹಾಗಾಗಿ ಅಲ್ಲಿ ಬರುವಂತ ಎಷ್ಟೋ ಪ್ರಸಂಗಗಳೆಲ್ಲ ಮತ್ತೆ ನೆನಪಿಗೆ ಬಂದ್ವು. ನೀವು ಹೇಳ್ತಿದ್ರಿ ಶೈಲಿ, ತಾತಯ್ಯನವರೇ ಬಳಸಿದ್ದಂತ ಭಾಷೆ, ಮತ್ತೆ ಅದು ಏನು ಮುಖ್ಯವಾಗಿ ಏನು ಮೂಲ ಕಾಳನ್ನ ಹೇಳ್ತಿದ್ರಲ್ಲ ಅದು ಎಷ್ಟು ಸಲೀಸಾಗಿದೆ ಅಂತ. ಅವರು ಸಹ ರಾಮಾಯಣದ ಬಗ್ಗೆ ಕೊಟ್ಟಿರುವಂತಹ ವಿಶೇಷವಾದ ಒಂದು ಅರ್ಥ ಎಲ್ಲ ಮನಸ್ಸಿಗೆ ಇಳಿದು
ಕೃತಾರ್ಥರಾದ್ವಿ ಇವತ್ತಿನ ಸತ್ಸಂಗದಲ್ಲಿ ಥ್ಯಾಂಕ್ ಅಂತ ಯು ಅನ್ನೋ ಸರ್, ಒಂದು ಅನುಭವ. ಥ್ಯಾಂಕ್ ಯು ಸರ್. ಇದೇ ರೀತಿ ನೀವು ನಮ್ಮ ಸತ್ಸಂಗಕ್ಕೆ ಆಗಮಿಸಿ ನಿಮ್ಮ ಅನುಭವವನ್ನ ಹಂಚ್ಕೋತಾ, ನೀವೇ ಆಗ್ಲೇ ಹೇಳ್ದಂಗೆ ಪರಸ್ಪರ ಈ ಬೋಧೆ ಅನ್ನೋದು ನಡೆದ್ರೆ ಅದ್ಭುತವಾಗಿರುತ್ತೆ. ಹೌದು ಸರ್. ಅಪ್ಪನ Thank you, ಕೃಪೆ sir. ಇವೆಲ್ಲ ಈ ರೀತಿ ಒಂದು ಹೌದು ಸರ್. ಸೇರಿಕೆ ಆಗಿ ಈ ಅದ್ಭುತವಾದಂತಹ ಸತ್ಸಂಗ ನಡೀತಾ ಇರೋದು. ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್, ಧನ್ಯವಾದಗಳು. ಧನ್ಯವಾದಗಳು. ನಮ್ಮಲ್ಲಿ ಒಂದು ನಿರ್ಮಲಾ ಅವರು ಮಾತಾಡ್ತೀರಾ? ಹೇಳಿ. ಹಾ. ನಾಗರಾಜಣ್ಣ ಅವರೇ, ನನ್ನ ನಮಸ್ಕಾರಗಳು. ನಿಮ್ಮ ಪಾದಗಳಿಗೆ ಅಯ್ಯೋ, ದೊಡ್ಡ ಮಾತು ಯಾಕೆ ಆಡ್ತೀರಿ? ಇವತ್ತು ನಮ್ಗೆ ಅತಿ ಸಹಜವಾದ ಒಂದು ಗ್ರಾಮ್ಯ ಭಾಷೆಯಲ್ಲಿ ತತ್ವವನ್ನ ತಿಳಿಸ್ಕೊಟ್ರಲ್ಲ, ಅದು ಎಂಥ ಚೆನ್ನಾಗಿತ್ತು ಅಂದ್ರೆ ಒಂಥರ ನನ್ಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಅಷ್ಟು ಸಹಜವಾಗಿತ್ತು ಅಂತಂದ್ರೆ ನಾನು ಇದಕ್ಕೆ ನೆನಪು ಯಾವ್ದು ಬಂತು ಅಂದ್ರೆ ಸತ್ತುಪಾಸಿ ಅವರು, ಮಲ್ಲಣ್ಣ ಅವರು ಜೊತೆಗೆ ಇದ್ದಾಗ ಅತಿ ಗ್ರಾಮ್ಯ ಭಾಷೆಯಲ್ಲಿ ಅವರು ಕೂಡ ತತ್ವವನ್ನ ವಿವರಣೆ ಕೊಡ್ತಾ ಇದ್ರು. ಮತ್ತೆ ಅವರ ಸಹಚರರು ಕೂಡ ಇದೇ ರೀತಿ ವಿವರಣೆ ಕೊಡ್ತಾ ಇದ್ರು. ಬಹಳ ಚೆನ್ನಾಗಿ ಅನಿಸ್ತು. ಪದ ಹೇಳಕ್ಕಿಂತ ಈ ತರ ನೀವು ಹೇಳಿದ ಗ್ರಾಮ್ಯ ಭಾಷೆಯಲ್ಲಿ ಆ ತತ್ವವನ್ನು ತಿಳ್ಕೊಳ್ಳೋದು ಸ್ವಲ್ಪ ಸುಲಭ ಏನೋ ಅಂತ. ನೀವು ಅರಗಿನ ಮನೆ ವಿಷಯ ಹೇಳಿದ್ರಿ, ಅನೇಕ ವಿಷಯಗಳನ್ನ ನೀವು ಹೇಳಿದ್ರಿ. ಎಲ್ಲವೂ ಬಹಳ ಸಹಜವಾಗಿದ್ವು, ಬಹಳ ಮನಸ್ಸಿಗೆ ಮುದ ಕೊಡ್ತು. ಒಂದು ಸಾಧನಾ ಮಾರ್ಗದಲ್ಲಿ ಮುಂದುವರಿಯಕ್ಕೆ ಒಂದು ಬಹಳ ದೊಡ್ಡ ಅವಕಾಶ ಆಯ್ತು ಒಂದು ಮಾತುಗಳಿಂದ ಅಂತ ನನ್ನ ಅನಿಸಿಕೆ. ಆಮೇಲೆ ನೀವು ನುಲೇನೂರು ಅಂತ ಹೇಳಿದ್ರಿ, ಅವರು ನಮ್ಮ ಚಿಕ್ಕಮ್ಮ ಅವರು. ಹೇಳಿ ಧನ್ಯವಾದಗಳು ನಿರ್ಮಲಾ ಅವ್ರಿಗೆ. ಕಡೂರು ದತ್ತಾತ್ರೇಯ ಅವರು. ನಮಸ್ಕಾರ ನಾಗರಾಜ್ ಅವರೇ. ಬಹಳ ಸಂತೋಷ ಆಯ್ತು. ಮತ್ತೊಮ್ಮೆ ಒಂದು ಹೊಸ ಲೋಕಕ್ಕೆ ನಮ್ಮನ್ನ ಕರ್ಕೊಂಬಂದ್ ಮತ್ ವಾಪಸ್ ಬಿಟ್ಟಿದ್ರಿ. ನಾವು ವಾಪಸ್ ಬರ್ಬಾರ್ದಾಯ್ತು, ಇನ್ನೂ 1 ಗಂಟೆ ಅಲ್ಲೇ ಇರ್ಬೇಕಾಯ್ತು ಅನ್ನೋಷ್ಟು ಅನುಭವ ಕೊಟ್ರಿ ನಮ್ಗೆ. ತುಂಬಾ ಆನಂದ ಆಯ್ತು. ಸ್ವಲ್ಪ ಮಾತಾಡೋದು ಕೇಳಿಸುತ್ತೆ. ಹಾ ಹೇಳಿ ಸರ್. ನಾಗರಾಜ್, ನಮ್ಮನ್ನ ಒಂದು ಹೊಸ ಲೋಕಕ್ಕೆ ಕರೆದೊಯ್ದಿದ್ರಿ. 1 ಗಂಟೆಗಳ ಕಾಲ ನಾವು ಈ ಲೋಕನೇ ಬಿಟ್ಟು ಹೋಗಿದ್ವಿ. ಅಷ್ಟು ಚೆನ್ನಾಗಿ ಆನಂದ ಸ್ಥಿತಿಯಲ್ಲಿದ್ವಿ. ಇನ್ನೊಂದು ಗಂಟೆ ಇರ್ಬೇಕಾಗಿತ್ತು ಅನ್ನಿಸ್ತು ಮನ್ಸಿಗೆ. ತುಂಬಾ ಖುಷಿ ಆಯ್ತು ನಮ್ಗೆ. ಮುಕುಂದರ ಸ್ವಾಮಿಗಳ ನೆನಪು ಮತ್ತೊಮ್ಮೆ ಕಾಡ್ತು. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ನೀವು ಬೇರೆ ಅಲ್ಲ ಅನ್ನಿಸ್ತು ನಮ್ಗೆ. ಸರ್, 15-20 ವರ್ಷ ಇದ್ದೆ ನಾನು ಶಾಸ್ತ್ರಿ ಮೇಷ್ಟ್ರ ಜೊತೆಗೆ. ಅದೆಷ್ಟು ನಿದ್ದೆಗೆಟ್ಟ ರಾತ್ರಿಗಳನ್ನ ಕಳೆದಿದ್ದೀವೋ ಗೊತ್ತಿಲ್ಲ. ಆಮೇಲೆ ಭರಮಸಾಗರಕ್ಕೆ ಬಂದ್ರೆ ನಮ್ಮ ಅರಾಚೆ ಅವರ ಜೊತೆಗೆ, ನಮ್ಮ ಚಾಯಣ್ಣರ ಜೊತೆಗೆ ಅದೆಷ್ಟು ರಾತ್ರಿಗಳನ್ನ ಕಳೆದು ಗೊತ್ತಿಲ್ಲ. ನಾವು ಸೇರ್ಕೊಂಡ್ರೆ ಅವ್ರ ಮನೆಗೆ ಆಗ್ಲೇ ಮಾತಾಡ್ಬಿಡೋರು. ಅಲ್ಲೇನಾದ್ರು ಒಂದಿಷ್ಟು ತಂದಿಟ್ಟು. ನಿಮ್ಗೊಂದೇ ಒಂದು ಉದಾಹರಣೆ ಹೇಳ್ತೀನಿ. ಚಾಯಣ್ಣವ್ರ ಜೊತೆಗೆ ನಾನು ಅರಾಚೆ ಅವರು 3 ಜನ ಕೂತ್ಕೊಂಡು ಒಂದು ಸಂದರ್ಭದಲ್ಲಿ 2 ಹಗಲು 1 ರಾತ್ರಿ ಸತತವಾಗಿ ಕೂತ್ಕೊಂಡು ವೇದಾಂತ ವಿಚಾರ ಮಾತಾಡಿದೀವಿ. ಅವ್ರ ಮನೇಲಿ ಏನೋ ತಂದು ಕೊಟ್ಟಿವಿ, ಅವ್ರ ಪ್ಲೇಟಲ್ಲಿ ಅದನ್ನ ತಿಂದಿದೀವಿ. ಹಾಸಿಗೆಗಳು ಪಕ್ಕದಲ್ಲಿ ಇಟ್ಟಿದ್ದಾರೆ, ಹಾಸಿಗೆಗಳು ಹಂಗೆ ಇದಾವೆ. ನಾವಿದ್ದು 1-2 ಕೂಡ ಹೋಗಿಲ್ಲ ಹೊರಗಡೆ. ನಿರಂತರವಾಗಿ ಮಾತಾಡಿದೀವಿ 48-50 ಗಂಟೆಗಳ ಕಾಲ. ಆಮೇಲೆ ಚಾಯಣ್ಣವ್ರು ಒಂದ್ಸರಿ ಹೇಳಿರು, ನೋಡ್ರಪ್ಪ, ಇವತ್ ಭಾನುವಾರ ನೀನು ಹೋಗ್ಬೇಕಲ್ಲ. ನಾನು ರಾಜಣ್ಣ ಅನ್ನೋರು ಅವರು. ರಾಜಣ್ಣ, ಇವತ್ ನೀನು ಡ್ಯೂಟಿಗೆ ಹೋಗ್ಬೇಕಲ್ಲಪ್ಪ, ಪೋಸ್ಟ್ ಆಫೀಸ್ಗೆ, ಊರಿಗೆ ಹೋಗ್ಬೇಕಲ್ಲ, ಇವತ್ ಭಾನುವಾರ ಇರ್ಬೇಕು. ಶುಕ್ರವಾರ ಕೂತ್ಕೊಂಡವ್ರು ಭಾನುವಾರ ಇದ್ದಿದ್ದೀವಿ. ಅವತ್ತು ಅವ್ರ ಒಂದ್ ಮಾತು ಹೇಳಿರು, ರಾಜಣ್ಣ, ನಿನಗೊಂದು ಅಧಿಕಾರ ಬಂದದೆ, ನೀನ್ ಸುಬ್ರಾಯರ ಗ್ರಂಥಗಳನ್ನ ಅಧ್ಯಯನ ಮಾಡು ಇನ್ಮೇಲೆ ಅಂತ. ಆಗ ನಾನು ಹೊಳೆನರಸೀಪುರಕ್ಕೆ ಟರ್ನ್ ಆದೆ. ಹೊಳೆನರಸೀಪುರದ ಎಲ್ಲ ಗ್ರಂಥಗಳನ್ನು ತರಿಸಿ ಒಂದು 15 ವರ್ಷ ಅದನ್ನ ಅಧ್ಯಯನ ಮಾಡಿದೆ. ಹೀಗಾಗಿ ನನಗೆ ಎಲ್ಲ ಗುರುಗಳ ಆಶೀರ್ವಾದ ನನಗೆ ತುಂಬಾನೇ ಸಿಕ್ಕಿದೆ ಸರ್. ನಾನು ನಿಜವಾಗಿ ಅದೃಷ್ಟಶಾಲಿ. ನಿಮ್ಮಂತವ್ರ ಆಶೀರ್ವಾದ, ನಿಮ್ಮಂತವ್ರ ಆರೈಕೆ ಎಲ್ಲ ಸಿಕ್ಕಿದೆ. ಇದಕ್ಕಿಂತ ಇನ್ನೇನ್ ಬೇಕು? ಜೀವನದಲ್ಲಿ ಕಷ್ಟ ಸುಖ ಇರ್ತವೆ. ಅಲ್ಲ, ನಮ್ ಪುಣ್ಯ ಏನಂದ್ರೆ ನಿಮ್ಮಂತವ್ರು ನಮ್ಗೆ ದೊರಕದ್ರಲ್ಲ. ಗುರು ಹಂಬಲ ಇಟ್ರೆ ಹೇಗೆ ಅದನ್ನ ದೊರಕಿಸ್ಕೊಡ್ತಾನೆ ಅನ್ನಕ್ಕೆ 3 ದಿವಸ ನಡೆದಂತ ಘಟನೆನೇ ಸಾಕ್ಷಿ ನನ್ನ ಜೀವನದಲ್ಲಿ. ನಿಮ್ ನಂಬರ್ಗೋಸ್ಕರ ನಾನು ಅಷ್ಟು ತಡ್ಕಾಡಿ ಗೂಗಲ್ ನ ಸರ್ಚ್ ಮಾಡಿ ಯಾರೋ ಒಬ್ರು ಸೆಕ್ರೆಟರಿ ನಂಬರ್ ಸಿಕ್ತು, ಕಣಜನಹಳ್ಳಿ ಸೆಕ್ರೆಟರಿ ಅವ್ರದ್ದು ನಂಬರ್ ಸಿಕ್ತು.
ಅವರು ಹೌದು ಹೌದು ತಾಳಿ ನೋಡ್ತೀನಿ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿ ಪ್ರಾಮಾಣಿಕವಾಗಿ ಹೇಳಿ ಮತ್ತೆ ಪ್ರಾಮಾಣಿಕವಾಗಿ ಅವ್ರು ಬೆಳಗ್ಗೆ ಕಳ್ಸಿದ್ರು. ನೀವು ಹೌದು ಕನೆಕ್ಟ್ ಸರ್. ಆದ್ರಿ. ಗುರು ಎಷ್ಟು ಹಂಬಲನ ತೀರಿಸ್ತಾನೆ ಅನ್ನೋಕೆ ನನ್ನ ಜೀವನದಲ್ಲಿ ನಡೆದಂತ ತುಂಬಾ ಘಟನೆಗಳಲ್ಲಿ ಇದು ಒಂದಾಗಿದೆ. ಖಂಡಿತ ನೀವು ಸರ್, ಖಂಡಿತ. ನೀವು ಫೋನ್ ಎತ್ತಿ ನನ್ನ ಜೊತೆ ಮಾತನಾಡಿದ್ದು ಹೇಗಿತ್ತಂದ್ರೆ ಅಮೃತನ ಹಾ, ಹೋದ್ರೆ ಎಷ್ಟು ಖುಷಿ ಇತ್ತು, ಅಷ್ಟು ಖುಷಿ. ಇವತ್ತು ಬೆಳಗ್ಗೆಯಿಂದ ನಾನು ಆನಂದಿಸ್ತಿಲ್ಲ ಇದ್ದೀನಿ. ಹಾಗಾಗಿ ಥ್ಯಾಂಕ್ ಯು ನನಗೆ ಸರ್. ಜಾಯಿನ್ ಆಗ್ಬೇಕು ಅನ್ನೋ ಹಂಬಲ ನನಗೆ ಬಹಳ ಆನಂದ ಕೊಡ್ತು. ಆಮೇಲೆ ನೀವು ಥ್ಯಾಂಕ್ ಯು ಬೇನಾಳಮ್ಮನ ಸರ್. ಬಗ್ಗೆ ಹೇಳಿದ್ರಿ. ಹೌದು. ನಮ್ಮ ಮನೆಯವರ ಮನೆ ದೇವರು ಬೇನಾಳಮ್ಮ. ಹಾ ಹಾ. ಎಲ್ಲಿ ಹಾಗಾಗಿ ನಾನು ಇದ್ರ ಹತ್ರ, ಕಿಟದಾಳ್ ಕಂಚಿಪುರದ ಹತ್ರ. ಆ ಕರೆಕ್ಟ್ ಸಿದ್ಧಗಾನಹಳ್ಳಿ ಹತ್ರ ಕಂಚಿಪುರ. ಮೊನ್ನೆ ಹೋಗಿ ಹೌದು. ಬೇನಾಳಮ್ಮನಲ್ಲಿ ನಾನು ಒಂದ್ ಮನವಿ ಮಾಡ್ಕೊಂಡ್ ಬಂದಿದ್ದೀನಿ. ಆಮೇಲೆ ಹ್ಮ್. ಇಲ್ಲಿ ಕಡೂರ್ ಹತ್ರ ಒಂದು ಸ್ವರ್ಣಾಂಬ ದೇವಿ ಇದ್ದಾಳೆ, ಹುತ್ತದಲ್ಲಿ ಆವಿರ್ಭಾವ ಹಾ ಆಗಿರುವಂತ ದೇವತೆ. ಹಾ ಇದೇ ಹಾ. ತರನೇ ಅವಳು ಕೂಡ ಹುತ್ತದಲ್ಲಿ ಆವಿರ್ಭಾವ ಆಗಿರುವಂತ ದೇವತೆ. ಅದೇ ಅದೇ ಅಲ್ಲಿ ಅದೇ ಅದೇ. ಕೂತಾಗ ನಾನು ಅವಳಲ್ಲಿ ಒಂದು ಪ್ರಸಾದ ಕೇಳಿದೆ. ಕಡೂಲ್ ಹ್ಮ್. ಇರ್ತಕ್ಕಂತ ದೇವತೆನು ಇಲ್ಲಿರೋಳು ನೀನ್ ಒಂದೇ ಆದ್ರೆ ಕೈ ಕೆಳಗಿರ್ತಕ್ಕಂತ ಆ ದಾಸವಾಳದವನ್ನೇ ಕೊಡ್ಬೇಕು ನೀನು ಅಂತ ಹೌದು ಕೇಳಿ, ಇನ್ನೂ ನನ್ನ ಮನಸ್ಸಿಂದ ಭಾವನೆನೆ ಹೊರಗ್ ಬಂದಿರ್ಲಿಲ್ಲ. ಕೊಡ್ತಾಳ ಅನ್ನೋದ್ರೊಳಗೆ ಪ್ರಸಾದ ಹಂಗ್ ಕೊಟ್ಟೇ ಬಿಟ್ಲು. ಹೌದು. ಅಂತ ಶಕ್ತಿ ಅದು ಮಾತು. ಬೇನಾಳಂ ಬಗ್ಗೆ ಮಾತಾಡ್ತಿದ್ದಂಗೆ ಮೈ ರೋಮಾಂಚನ ಆಗ್ಬಿಡ್ತು ನನಗೆ. ಹೌದು. ಅಲ್ಲಿ ಆ ತುಂಬಾ ಖುಷಿ. ಹುಡುಗನಿಗೆ ಹ್ಮ್ ಮೈ ಮೇಲೆ ಬರ್ತಿತ್ತು. ಈಗ ಅವನಿಗೆ ಈಗ 60 ವರ್ಷದ ಲೆವೆಲಿಗೆ ಬಂದ ಹುಡುಗ. ನನಗೂ ಹ್ಮ್ ಅವನಿಗೂ ಸ್ನೇಹ ಹಂಗೆ ಇದೆ. ಬಟ್ ಹಾ ನನಗೇನಂದ್ರೆ ತಾತ ಅವ್ರ ಒಂದ್ ಮಾತು ಹೇಳಿರಲ್ಲ, ಹಾ ಈ ಓಸು ಮೈಲೆ ಕಲ್ಕಣೋ, ಮೈಲೆ ಕಲ್ತಾವ್ ನಿಂತ್ಕೋಬೇಡ ಊರ್ಗ್ ಹೋಗು ಅಂತ. ಹಾ ಹಾ ಹಂಗಾಗಿ ನಾನು ಆ ದೇವಿಯನ್ನು ಇವತ್ತಿನವರೆಗೆ ಏನು ಕೇಳಿಲ್ಲ, ಆಕೆ ನನಗೇನು ಹೇಳಿಲ್ಲ. ಹಾ ಹಾ ಒಳ್ಳೇದು. ನಮ್ಮ ಸ್ನೇಹ ಅದ್ಭುತವಾಗಿದೆ, ನಮ್ಮ ಸ್ನೇಹ. ಅವ್ರ ಹೆಸರು ಅಮರ್ ಎಂತದು? ಅವ್ರ ಹೆಸರು ನಾರಾಯಣ ಸ್ವಾಮಿ ಅಂತ. ನಾರಾಯಣ ಸ್ವಾಮಿ ಅಂತ. ಹಾ ಹ್ಮ್. ನಾವು ಮುಂದೋಗ್ಲಿಕ್ಕೆ, ಮೈಲಿಗಲ್ ಬಿಟ್ಟು ಮುಂದೋಗ್ಲಿಕ್ಕೆ ನೀವು ತುಂಬಾ ಸಹಕಾರ ಮಾಡ್ತಿದ್ರಿ. ಇದೇ ಥ್ಯಾಂಕ್ ಯು. ರೀತಿನ ಸತ್ಸಂಗ ನಡೀತಾ ಇರ್ಲಿ. ನೀವು ಬರೀ ಫೋನಲ್ಲಿ ಜಾಯಿನ್ ಆಗ ಆತ್ಮ ಸಂಬಂಧಗಳನ್ನ ಬೆಳೀಲಿ ಅಂತ ನಾನು ಬೆಳೀಲಿ ನಿಮ್ಮ ಸರ್. ಕಳಕಳಿಯಿಂದ ಧನ್ಯವಾದ ಪ್ರಾರ್ಥನೆ ಮಾಡ್ತಿದ್ದೀನಿ. ನಿಮ್ಮ ಸರ್. ಆಶೀರ್ವಾದ ನಿರಂತರವಾಗಿ ನಮ್ಮಂತಲ ಮೇಲಿರ್ಲಿ. ಸರ್ ಸಕ್ಕರೆ ತಿನ್ನ ಕೂಲಿ ಕೊಡ್ಬೇಕೇನ್ ಸರ್? ಆದ್ರೂ ನಿಮ್ ಸಂಪರ್ಕ ನಿಮ್ಗೆ ಸಿಕ್ಕಿದ್ದೆ ಮಹಾ ಪುಣ್ಯ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು. ಸುನೀತಾ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಕಡೂರ್ ಸುನೀತಾ ದತ್ತಾತ್ರಿ ಅವ್ರಿಗೆ ಸುನೀತಾ ಧನ್ಯವಾದಗಳು. ಮೇಡಮ್ ಅವ್ರಿಗೂ ಧನ್ಯವಾದಗಳಿಂದ ಕನೆಕ್ಟ್ ಮಾಡಿಕೊಟ್ಟವ್ರಿಗೂ ಧನ್ಯವಾದಗಳು. ಹೌದು ಹೌದು ಆಯ್ತು ಹೌದು. ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ರಾಮರಾವ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೇಳಿಮ್ಮ. ರಾಮರಾವ್ ಅವರ ಮಾತಾಡ್ತೀರಾ? ಹಾ ಹೇಳಿ ಸರ್. ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ನಾಗರಾಜ್ ಅವ್ರಿಗೆ ನಮಸ್ಕಾರ ನಾನು ಸರ್. ರಾಮರಾವ್ ಅಂತ. ಸರಿ ನೀವು ಸರ್. ಹೇಳಿದ್ರಲ್ಲ ಒಳಗೆ ಚಂದ್ರಣ್ಣ ಅಂತ ಹೇಳಿ ಅರಳೀಕೆರೆಯಾಗಿದ್ರು ಅಂತ. ಹೌದು ಹೌದು. ಆ ಚಂದ್ರ ಅಣ್ಣನ ಮಗ, ಹೌದಾ? ನಮ್ ಚಿಕ್ಕಪ್ಪ ಆ, ಚಂದ್ರಣ್ಣ ಅವರು. ಅವ್ರ ಅಣ್ಣ ಅಂದ್ರೆ ಯಾರು? ಜಗನ್ನರ? ಅಂಗಡಿ ಇಟ್ಕೊಂಡಿದ್ರಲ್ಲ ನೂರಗೆ. ಜನಾರ್ದನ್ ಜನಣ್ಣ. ಅವ್ರ ಅಣ್ಣ ಜ- ಜನಣ್ಣ ಅಂತ ಹೇಳಿ. ಜನಣ್ಣ ಅವ್ರ ಅಣ್ಣ. ಅವ್ರ ಅಣ್ಣ ಅಂದ್ರೆ ಯಾರು? ಆತ್ಮಾರಾಮ ಅವ್ರ? ಯಲ್ಲಣ್ಣ ಅಂತ. ಯಲ್ಲಣ್ಣ. ಯಲ್ಲಣ್ಣ ಅವ್ರು ನಾನು ನೋಡಿರ್ಲಿಲ್ಲ. ಜನಪ್ಪ ಅವ್ರು ನೋಡಿದ್ದೆ, ಯಲ್ಲಣ್ಣ ಅವ್ರು ನೋಡ್ಲಿಲ್ಲ ನಾನು. ಹೌದು. ಯಲ್ಲಣ್ಣ ಅವರು ಅಲ್ಲೇ ಆಶ್ರಮದ ಒಳಗೇನೆ ಹ್ಮ್ ಮನೆ ಕಟ್ಕೊಂಡಿದ್ರು. ಅಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ರು. ದೊಡ್ಡವರು. ಹ್ಮ್ ಅವರೇ ದೊಡ್ಡರು. ಹೌದು ಎರಡನೇ ಸರ್. ಚಂದ್ರಣ್ಣ, ಮೂರು ಜನಾರ್ದನ ಅಣ್ಣ ಅಂತ, ಆಮೇಲೆ ಅದೇ. ಕಿಟ್ಟಣ್ಣ. ಹ್ಮ್ ಅವ್ರು ನಾವು ಬಾಲಚಂದ್ರ ರಾವ್ ಅಂತ ಅವ್ರು ಚಂದ್ರಣ್ಣ ಅಂತ ಇಲ್ಲೆಲ್ಲ ಹೆಸರು ಪರಿಚಯ. ನಮ್ಮಲ್ಲಿ ಬಾಲಚಂದ್ರ ರಾವ್ ಅಂತಾನೆ ಕರಿತಾ ಇದ್ರು ಅವ್ರನ್ನ. ಅವ್ರು ನಮ್ಮ ಪಕ್ಕದ, ನಮ್ಮ ಹೋಬಳಿ ಕೇಂದ್ರ ಧರ್ಮಪುರ ಅಂತಿದೆ, 5 ಕಿಲೋಮೀಟರ್. ಅಲ್ಲಿ ಧರ್ಮಪುರದಲ್ಲೇ ದೇಹ ಬಿಟ್ಟದ್ದು ಇದು ಅರಳೀಕೆರೆ ಧರ್ಮಪುರದಾಗ ದೇಹ ಬಿಟ್ರು. ದೇಹ ಬಿಟ್ರು ಅವರು. ಆವಾಗ ಸಮಾಧಿ ಮಾಡ್ತೀವಿ ಕೊಡ್ರಿ ಅಂತ ಹೇಳಿ ಎಲ್ಲ ಕೇಳಿದ್ರು ಅರಳೀಕೆರೆಯವರೆಲ್ಲ. ನಮ್ಮ ಮಾಮ ಇದ್ರು ಸೀತಾರಾಮಣ್ಣ ಅಂತ, ಅವರು ಕೊಡಕ್ ಹೋಗ್ಲಿಲ್ಲ. ಯಾಕಂದ್ರೆ ಅವ್ರು ಅದೇ. ಸರಿಯಾದ ಅವ್ರು ಗೃಹಸ್ಥರು. ಅಲ್ಲಿ ಶಂಕರ್ಲಿಂಗ ಭಗವಾನದ ಒಂದಿಷ್ಟು ಜನನ ಅವರು ತಯಾರು ಮಾಡಿರವರು ಆ ಪರಂಪರೆಯನ್ನು. ಅಲ್ಲಿ ಆಗಿದ್ರಲ್ಲ, ಅಲ್ಲಿ ಹೌದೌದು. ಶಂಕಲಿ ಭಗವಂತರ ಭಜನೆ, ಆಮೇಲೆ ಅವರ ತತ್ವಗಳು ಎಲ್ಲವನ್ನು ಅವರು ಪ್ರಚಾರ ಮಾಡಿದ್ರು. ಹಳ್ಳಿಯರ್ನೆಲ್ಲ ಸೇರಿಸ್ಕೊಂಡು ಬೋಧನೆ ಮಾಡ್ತಾ ಇದ್ದು ನಾನು ನೋಡಿದ್ದೆ. ಹೌದು. ಅವ್ರ ಬಗ್ಗೆ ನೀವು ಇನ್ನೊಂದ್ಸಾರಿ ಇಲ್ಲಿ ಇದನ್ನ ನಿಮ್ಗೆ ಅವಕಾಶ ಒದಗಿದಾಗ ದಯವಿಟ್ಟು ಸ್ವಲ್ಪ ವಿಚಾರ, ಅವ್ರು ಏನ್ ಮಾಡ್ತಿದ್ರು, ಏನ್ ಹೇಳ್ತಿರು ಎಂಬುದನ್ನ ದಯವಿಟ್ಟು ಹೇಳಿ. ನಮಿಗೂ ಎಲ್ಲರಿಗೂ ಗೊತ್ತಾಗುತ್ತೆ.
ಅದೇ ಸರ್, ನನಗೂ ಅಷ್ಟೊಂದು ಮಾಹಿತಿ ಇಲ್ಲ, ಆಗ ನಾನ್ ಸಣ್ಣ ಹುಡುಗ. ಆ ಸಣ್ಣ ಹುಡುಗ ಅಂತ ಅವರು ನಾನ್ ಮಾಹಿತಿ ಸಣ್ಣ ಆ, ಹುಡುಗ, ಅಷ್ಟೊಂದಿಲ್ಲ ಅಂತಲ್ಲ. ನನಗೆ ಮಾಹಿತಿ ಅಷ್ಟೊಂದಿಲ್ಲ. ನಮ್ ತಂದೆಯವರೆಲ್ಲ ಹೇಳ್ತಾ ಇದ್ರು, ನಮ್ಮ ಮನೆಗ್ ಬರ್ತಾ ಇದ್ರು, ನನಗೆ ಸುಮ್ಮ ಜ್ಞಾಪಕ ಇದೆ. ನಾವೆಲ್ಲರೂ ಹುಡುಗರಲ್ಲ. ಬಾಲಚಂದ್ರ ರಾಯರು ಅಂದ್ರೆ ನಮ್ ಸುಗೂರಲ್ಲಿ ಚಂದ್ರಣ್ಣ ಅವರು ನನಗೆ ಬಹಳ ಚೆನ್ನಾಗ್ ಗೊತ್ತು. ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ನಾನು ಪ್ರೈಮರಿ 4-3 ಓದುವಂತ ವಯಸ್ಸು. ಸೂಗೂರಾಗಿದ್ದಾಗ ಹಾ, ಸೂಗೂರಾಗಿದ್ದಾಗ ಭೇಟಿಯಾಗಿದ್ರ? ಹೌದು, ಅವ್ರು ಕಣಿನಳ್ಳಿ ಬರೋರವ್ರು. ಹಾ 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 ಹಾ. ಇದು ಎಂತದು ಉಗ್ರದು ಮತ್ತೆ ಹೋಯ್ತು. ಅರಳೀಕೆರೆ. ಅಲ್ಲ, ಅದ್ರ ಹತ್ರ ಇದ್ದಿದ್ದು ಅಲ್ಲಿ ಅರಳೀಕೆರೆ ಹತ್ರ ಧರ್ಮಪುರ, ಈ ಹೌದು. ಸೂಗೂರ್ ಹತ್ರ ಹರಿಯಬ್ಬೆ, ಆ? ಹರಿಯಬ್ಬೆ, ಧರ್ಮಪುರ, ಹರಿಯಬ್ಬೆ ಹರಿಯಬ್ಬೆ. ಹ್ಮ್. ಅಲ್ಲಿ ಬರ್ತಾ ಇದ್ರು ಅವರು 4 ಮೈಲಿ ನಡ್ಕೊಂಡು ಬಂದು ಹೌದು. ಬಸವಕ್ಕೂ ಅಂತ ಅತಿ ಕಗ್ಗಾಳಿ ಒಳಗಿದ್ರು. ಹೌದು. ಹೌದು, ಅವರು ಸಾಯಂಕಾಲ ಭಜನೆ ಮಾಡ್ತಿದ್ರು, ತತ್ವದ ಪದಗಳು ಹೇಳ್ತಿದ್ರು, ತಂಬೂರಿ ಸ್ವತಃ ತಯಾರು ಮಾಡ್ತಿದ್ರು. ಹೌದು. ಆ ತತ್ವ ನಾನು ಹೇಳಕ್ಕೆ. ನಾನು ತಂಬೂರಿ ಏಕ್ತಾರಿಗಳನ್ನೆಲ್ಲ ನಾನೇ ಸ್ವಂತ ಮಾಡ್ಕೊಂಡವನು. ಹಾ ಹಾ ನಮ್ಮ ಹಳ್ಳಿಯಲ್ಲಿ ಸಿಗ್ತಾ ಇತ್ತಲ್ಲ, ನಾವು ಈಗಲೂ ಕೂಡ ನಾನು ಏಕ್ತಾರಿ ಮಾಡಿದ್ರೆ ಒಂದು ವಿಶಿಷ್ಟವಾಗಿ ಆ ಅಳತೆ ಸರಿಯಾಗಿ ಮಾಡಿದ್ರೆ ಅದು ತುಂಬಾ ಅದಕ್ಕೆ ತಂಬೂರಿ ಏಕ್ತಾರಿ ಶ್ರುತಿ ಮಾಡಿ ಕಟ್ಟಿದ್ರೆ ಹಾ ದಿನದಲ್ಲಿ 1 ಸಾರಿ 2 ಸಾರಿ ಅದಷ್ಟು ಅದೇ ನುಡಿಯುತ್ತೆ ಸರ್ ಅದು. ಹಾ ಹಾ. ಅವ್ರು ಸ್ವಂತ ಅದು ಮಾಡ್ಕೊತಾ ಇದ್ರು. ಈ ಗಾಳಿ ಅಲೆಯಲ್ಲಿ ವಿಶಿಷ್ಟವಾದಂತ ಒಂದು ತರಂಗ ಬಂದಾಗ ಅದು ಹಾ. ಜಣ್ ಅಂದ್ಬಿಡುತ್ತೆ. ಹಾ. ಮನೆಯಲ್ಲಿ ಯಾರಾದ್ರು ಗಾಬರಿ ಆಗ್ಬೇಕು, ಹಂಗ್ ಶಬ್ದ ಮಾಡುತ್ತೆ. ಇನ್ನೊಂದ್ಸಲ ನಿಮಗೆ ಅವಕಾಶ ಸಿಕ್ಕಾಗ ಹೇಳಿ ಸರ್. ಓಕೆ ಸರ್. ಯಾಕಂದ್ರೆ ಅವ್ರು ಯಾರಿದ್ರಿಗೂ ಏನು ನಾನೇನ್ ಮಾಡ್ತೀನಿ ಏನು ಹೇಳಿಲ್ಲ, ಹೇಳ್ತಿರ್ಲಿಲ್ಲ. ಹೌದು. ಹೀಗಾಗಿ ನಮ್ಮಗಳಿಗೂ ನಾವು ಹತ್ರ ಸಂಬಂಧಿಕರಾದ್ರು ನಮಿಗೂ ವಿಷಯಗಳು ಬಹಳಷ್ಟು ಗೊತ್ತಿಲ್ಲ. ನಾನು ಅಲ್ಲೇ ಓದಕ್ಕೆ 1 ವರ್ಷ ಇದ್ದೆ. ಅವಾಗ ಹಾ, ಹಾ. 1ನೇ ಕ್ಲಾಸು. ಆವಾಗ ಅದೇ, ಅವ್ರು ಏನೇನ್ ಮಾಡ್ತಿದ್ರು ಎಂಬುದು ಅಷ್ಟು ನೆನಪಿದೆ ಅಷ್ಟೇ. ನೆನಪಿಲ್ಲ, ನನಗೂ ಇಲ್ಲ. ಓಕೆ ಸರ್. ಈ ನೆವದಲ್ಲಿ ಎಲ್ಲರೂ ಒಂದು ಸಂಬಂಧ ಬೆಳೆಸ್ಕೊಂಡ್ವಲ್ಲ, ಅದಕ್ಕೆ ಅಪ್ಪನಿಗೆ ಇನ್ನೊಂದ್ಸರಿ ನಮಸ್ಕಾರ ಮಾಡಿ ಧನ್ಯವಾದಗಳು ಹೇಳೋಣ ಸರ್. ತುಂಬಾ ಚೆನ್ನಾಗಿತ್ತಪ್ಪ ನೀವ್ ಹೇಳಿದ್ದು ಎಲ್ಲ, ತುಂಬಾ ಖುಷಿ ಆಯ್ತು. ಇಲ್ಲಿ ರಾಮಮೂರ್ತಿ ಅಂತ ನನ್ನ ಹೆಸರು ರಾಮರಾವ್ ಅಂತ. ರಾಮರಾವ್ ಅವ್ರಿಗೆ ಧನ್ಯವಾದಗಳು. ಹೌದು ಸರ್. ನಾಗರಾಜ್ ಅವ್ರೆ, ಒಂದು ಹೇಳಿ ಮ್ಯಾಮ್. ಪ್ರಶ್ನೆ. ಈಗ ಗುರುಗಳು ಯಾಕೆ ಕರ್ಕೊಂಬರ್ಬೇಡಿ ಯಾರನ್ನು ಅಂತ ಹೇಳಿದ್ರು ಅಂತ ನೀವು, ತಾತ ಅವರು ಹೇಳಿದ್ರು ಅಂತ ನೀವು ಹೇಳಿದ್ರಲ್ಲ. ಇದು ಏನಾಗ್ತದೆ ಅಂದ್ರೆ, ಹಾ ಸಾಧಕರ ಮನಸ್ಥಿತಿಗೂ ಲೌಕಿಕರ ಮನಸ್ಥಿತಿಗೂ ಬಹಳ ವ್ಯತ್ಯಾಸ ಇರ್ತದೆ. ಹಾ ಹಾ ಸಾಧಕನಿಗೆ ಸಂಸ್ಕಾರ ಬಲ ಇರ್ತದೆ, ಹಾ ಲೌಕಿಕರಿಗೆ ಸಂಸಾರದ ಬಲ ಇರ್ತದೆ. ಹ್ಮ್ ಅವ್ರೇನ್ ಹೇಳ್ತಾರೆ, ನಿನ್ನ ಉದ್ಧಾರ ನೀನ್ ನೋಡ್ಕೊಳಪ್ಪ, ಹ್ಮ್ ನಾನ್ ಜಗತ್ತನ್ನು ಉದ್ಧಾರ ಮಾಡ್ತೇನೆ ಅಂತ ನೀನು ಹೋದ್ರೆ ನಿನ್ನ ಉದ್ಧಾರ. ಡಿವಿಜಿ ಅವ್ರು ಹೇಳ್ತಾರಲ್ಲ, ಉದ್ಧರಿಸುತ್ತೇನು ವರರ ನೆನ್ನುತಿ ಸಖನೆ, ನಿನ್ನ ಉದ್ಧಾರ ಎಷ್ಟಾಯ್ತು ಮಂಕುತಿಮ್ಮ ಅಂತ ಹೇಳ್ತಾರೆ. ಹ್ಮ್ ಅದರಲ್ಲಿ ನಮ್ಮ ಉದ್ಧಾರವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು, ಯಾಕಂದ್ರೆ ಆತ್ಮನನ್ನು ಆತ್ಮನೇ ಉದ್ಧಾರ ಮಾಡ್ಕೊಳ್ಬೇಕು. ಹ್ಮ್ ಹ್ಮ್ ಬೇರೆಯವ್ರನ್ನ ಉದ್ಧಾರ ಮಾಡೋದು ಗುರುವಿನ ಕೆಲಸ. ಅದು ಹ್ಮ್ ಒಂದ್ ವೇಳೆ ನಿನ್ನಿಂದ ಮಾಡಿಸೋದಾದ್ರೆ ಅವನು ನಿಮಿತ್ತ ಮಾಡ್ತಾನೆ, ಮಾಡಿಸ್ಕೊಂತಾನೆ ಅವನು. ಹ್ಮ್ ನಾನ್ ಮಾಡ್ತೀನಿ ಅನ್ನೋ ಭಾವ ನಿನಗೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ಆ ಮಾತು ಹೇಳ್ತಾರೆ. ಹಾ ಅದೇ ಸಕ್ರಾಯಪಟ್ಟಣದ ಗುರುಗಳು ಇದೇ ತರ ಬಹಳ ಜನಕ್ಕೆ ಹೇಳಿದ್ದಾರೆ ಅಂತ ನಾನು ಕೇಳಿದ್ದೆ. ಕರ್ಕೊಂಡ್ ಅವ್ರಿಗೆ ಬರ್ಬೇಡಿ ಅಂತ. ಈಗ ಏನಾಗುತ್ತೆ ಈ ಸಂದರ್ಭಗಳು ನೋಡ್ರಿ, ನಾವೇ ಗುರುಗಳಾಗ್ಬಿಡ್ತೀವಿ. ಹಾ ಈಗ ನೀವೆಲ್ಲರೂ ಬಹಳ ಮೆಚ್ಚಿಬಿಟ್ರೆ ನನಗೊಂದು ದಿಮಾಗ್ ಬಂದ್ಬಿಡುತ್ತೆ. ಆ ತರ ಬರ್ಬಾರ್ದು ಅಂತ ಅವ್ರು ಆ ತರ ಹೇಳ್ತಾರೆ ಅಂತನಾ? ಹೌದು, ಬರೋದಕ್ಕೆ ಏನಿದೆ ನಂದು ಇದ್ರಲ್ಲಿ ಹೇಳಿ. ತಾತ ಅವ್ರ ಮಹಿಮೆಯನ್ನು ಹೇಳಿದ್ದು, ಅವ್ರ ಜೊತೆ ನಾನು ಒಡನಾಟದ ನನ್ನ ಅನುಭವಗಳನ್ನ ಹೇಳಿದ್ ಬಿಟ್ರೆ ನಂದು ಏನಿದೆ ಇದ್ರಲ್ಲಿ ಪ್ರತಿಷ್ಠೆ? ಹ್ಮ್ ಬಹಳ ಅಲ್ಲ ಚೆನ್ನಾಗಿ ಅಂದ್ರೆ ಹೇಳಿದಪ್ಪ ನೀವು ಅಂದ್ಬಿಟ್ರೆ ನನ್ನ ತಲೆ ಕೆಟ್ಬಿಡ್ಬೇಕು. ತಲೆ ಕೆಡ ಅಂತದ್ದು ಏನಿರುತ್ತೆ? ನಿಮ್ಮ ಮನಸ್ಸಿಗೆ ಅದು ಮುದ ಕೊಟ್ಟಿದೆ, ಅದು ಹಿಡಿಸಿದೆ, ಶೈಲಿ ಹಿಡಿಸಿದೆ, ಅದೆಲ್ಲವೂ ಗುರುವಿನ ಪ್ರಸಾದವೇ ತಾನೆ.
ಹೌದು ಸರ್. ಅದೇ ಯಾರಾದ್ರೂ ಮತ್ತೆ ನಿಮ್ ಗುರುಗಳನ್ನ ನಮ್ಗೆ ಭೇಟಿ ಮಾಡ್ಸಿ ಅಥವಾ ನಿಮ್ಮ ಆಶ್ರಮಕ್ಕೆ ನಾವು ಬರ್ಬೇಕು ಆತರ ಅಂದ್ರೆ ಇವಾಗ ನಾವು ಹೇಗೆ ಅದು ಅಂದ್ರೆ ಅವ್ರಿಗೆ ಕರ್ಕೊಂಡು ಅದನ್ನ ಹೋಗ್ಬೇಕಾ? ನಮ್ಮ ಭಾವನೆ ಮುಖ್ಯ. ನೀವು ಕರ್ಕೊಂಡು ಹೋಗ್ಬೋದು, ಹ ನೀವು ಅಲ್ಲಿ ನಿಂತ್ಕೊಂಡು ಹೇಳ್ಬೋದು, ಹ ನೀವೇ ಗುರುಗಳಾಗಿ ಅವ್ರಿಗೆ ಬೋಧನೆಯನ್ನು ಮಾಡ್ಬೋದು, ನಿಮ್ಮನ್ನ ಗುರುಗಳು ಅಂತ ಅವ್ರು ಭಾವಿಸ್ಕೊಳ್ಬಹುದು. ಆದ್ರೆ ನಮ್ಮಲ್ಲಿ ಅದು ಬರಬಾರ್ದು ಅಂತ. ಓ, ಅದು ನಾನು ಒಂದೇ ರೀಸನ್, ಅದ್ ಬಿಟ್ರೆ ಬೇರೆ ಏನೋ ಇದಿಲ್ಲ ಅಲ್ವಾ ಸರ್? ಇಲ್ಲ ಇಲ್ಲ ಇಲ್ಲ, ಬೇರೆ ಏನೂ ಅಲ್ಲ. ಓಕೆ ಯಾಕೆಂದ್ರೆ ಓಕೆ. ನಾನು ಅದಕ್ಕೆ ಗಾದೆ ಹೇಳಿದ್ದೆ, ಛತ್ರದಾಗಿನ ಮದುವೆ ಹುಸೇನ್ ಸಾಹೇಬ್ ಶಿಫಾರಸ್ಸು ಅಂತ. ಹ್ಮ್ ಹ್ಮ್ ಹ್ಮ್. ಸರಿ ಸರ್. ನಂದೇನೋ ಒಂದ್ ನಡೆಯುತ್ತೆ ಅಂತ ನಾನು ಹೇಳಿದೆ, ಹಿಂಗಾಯ್ತು ಅನ್ನೋದು ಬರಬಾರ್ದು ಅಂತ. ಯಾವ ಕಾರಣದಿಂದಲೂ ಬರಬಾರ್ದು ಅಂತ. ಅದೆಲ್ಲರೂ ಬಂದೇ ಬಿಡುತ್ತದು. ಮಾಡಿದೇನೆಂಬುದು ಮನದಲ್ಲೇ ಹೋದ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ. ಹ್ಮ್ ಹ್ಮ್ ಹ್ಮ್. ಆಮೇಲೆ ಪಬ್ಲಿಕ್ ಆಗಿ ಇಟ್ಬಿಟ್ಟು ನಗ್ಪಾಟ್ಲಿಗೆ ಇಟ್ಬಿಡ್ತಾನೆ, ಶಾಲು ಹೊದಿಸ್ಬಿಟ್ಟು ಸನ್ಮಾನ ಮಾಡಿಸ್ಬಿಟ್ಟು ದೊಡ್ಡ ಗುರುವನ್ನು ಮಾಡಿಬಿಟ್ಟು ಆಮೇಲೆ ಗ- ಪಲ್ಲಕ್ಕಿ ಹೊತ್ಕೊಂಡವ್ರು ಬಿಟ್ಟು ಓಡೋಗ್ಬಿಡ್ತಾರೆ. ಹ್ಮ್. ಅದೇ ಕಾರಣ ಏನು ಅಂತ ನಂಗೆ ಅದ್ ಸ್ವಲ್ಪ ಇದಿತ್ತು ಸಕ್ರಪಟ್ಟಣದ ಗುರುಗಳ್ದು ಓದಿದಾಗ. ಯಾಕೆಂದ್ರೆ ಯಾರೋ ಸ್ನೇಹಿತರು ಅವಾಗ ಗೊತ್ತಾಗತ್ತೆ ಇಂಥ ಗುರುಭಕ್ತರು ಅಂತ. ನಿಮ್ ಗುರುಗಳಿಗೆ ಕೇಳ್ಕೊಳ್ಳಿ, ನಮ್ಗೇನೋ ಒಂದು ತೊಂದರೆ ಇದೆ ಅಥವಾ ನಿಮ್ ಗುರುಗಳು ಇದು ಕರ್ಕೊಂಡೋಗಿ ಆತರ ಕೇಳ್ತಾರೆ. ಅದಕ್ಕೋಸ್ಕರ ಒಂದು ಇದಿತ್ತು, ಸಂದೇಹ ಇತ್ತು, ಸಕ್ರಪಟ್ಟಣದ ಗುರುಗಳು ಈ ತರ ಒಪ್ತಾ ಇರ್ಲಿಲ್ಲ ಅಂತಾನು ಕೇಳಿದ್ದೆ. ಹಂಗಾಗಿ ಈಗ ನಿಮ್ಮಿಂದ ಒಂದು ಅದ್ ಸರಿಯಾದ ಒಂದು ಏನಕ್ಕಾಗಿ ಈಗ ಹೇಳ್ತಾರೆ ಅಂತ ತಿಳಿತು. ಅದು ಹೇಳೋದ್ ತಪ್ಪಲ್ಲ. ಹೇಳುವಾಗ ನಮ್ಮ ಮನಸ್ಥಿತಿಯನ್ನ ನಾವು ಗುರುವಿನ ಪಾದದಲ್ಲಿ ಅರ್ಪಿಸಿ, ನಾವು ನಂದೇನು ಇಲ್ಲಪ್ಪ ನಿಂದು ಅನ್ನೋ ಭಾವನೆಯಲ್ಲಿ ಸ್ಥಿರವಾಗಿದ್ದರೆ, ಹ ತ್ರಿಕರಣ ಪೂರ್ವಕವಾಗಿದ್ದರೆ ಅದು ಓಕೆ. ಈಗ ಸಹದೇವ ರಾಜಸೂಯ ಯಾಗದಲ್ಲಿ ಕೃಷ್ಣನನ್ನ ಅಗ್ರಪೂಜೆ ಮಾಡ್ಬೇಕು ಅಂತ ಹೇಳಿ ಚಾಲೆಂಜ್ ಮಾಡ್ತಾನೆ ಅವನು. ಹ್ಮ್ ನಾನು ಅವ್ರನ್ನೇ ಮಾಡ್ತೀನಿ, ಇದು ನನ್ನ ಸಭೆ ಒಳಗೆ ನಾನು ಹೇಳ್ತಕ್ಕಂಥ ಡಿಕ್ಲರೇಷನ್, ಐ ಆಮ್ ಡಿಕ್ಲೇರಿಂಗ್ ಅಂತ ಹೇಳ್ತಾನೆ. ಹೇಳಿ ಆ ಸಹದೇವನ ತಲೆ ಮೇಲೆ ಹೂವುಗಳನ್ನ ಹಾಕ್ತಾರೆ ಅಲ್ಲಿರ್ತಕ್ಕಂಥ ಜನ. ಹ್ಮ್ ಆ ತರದ ಹೇಳ ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಎದ್ದು ಹೋಗಿರಿ ಇದ್ದನಿಂದ ಕರು ಅನ್ಬೇಕಾರೆ ಅಲ್ಲಿ ದುರಹಂಕಾರ ಇರಲ್ಲ. ಹ್ಮ್. ಗುರುವಿನ ಮಹಿಮೆಯನ್ನು ಹೇಳ್ತಕ್ಕಂಥ ಛಲ ಇರುತ್ತೆ. ಹಾ ಹಾ ಹಾ. ಅದಿರ್ಲಿ, ಅದು ಓಕೆ. ಅದು ಅಹಂಕಾರವಾಗಿ ಪರಿವರ್ತನೆ ಆಗ್ಬಾರ್ದಲ್ವಾ? ಹೌದು ಹೌದು ಹೌದು. ಅದು ಬಂದ್ಬಿಡುತ್ತೆ. ಎಷ್ಟೇ ಸರಳವಾಗಿರ್ತೀವಿ ಅಂದ್ರೆ ಬಂದ್ಬಿಡುತ್ತೆ. ಅಲ್ಲಿ ಬಹಳ ಭಯ ಇರ್ಬೇಕು. ಅದಕ್ಕೆ ಗುರುವಿನಲ್ಲಿ ಭಯ ಇರಬೇಕು, ಭಕ್ತಿ ಇರಬೇಕು ಅನ್ನೋದು. ಹ್ಮ್ ಬರೀ ಭಕ್ತಿಯೂ ಕೂಡ ಒಂದೊಂದ್ಸಾರಿ ಕೈ ಕೊಟ್ಬಿಡುತ್ತೆ. ಮನುಷ್ಯನ ಮನಸ್ಸು ಎಂತದ್ದು ಅಂದ್ರೆ, ಅದು ಎಷ್ಟೊತ್ತಿದ್ರು ನಾನು ಅನ್ನೋದ್ ಕಡೆಗೆ ಹೋಗುತ್ತೆ ಹೊರತು ನೀನು ಅನ್ನೋದ್ ಕಡೆಗೆ ಹೋಗೋದು ಬಹಳ ಕಷ್ಟ. ಹೌದು ಹೌದು ಸರ್. ಹೌದು. ಅದಕ್ಕೇನು ಸದಾ ಅವಧೂತರು ಸತ್ಸಂಗಗಳು ಮಾಡಿ 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 ತೇದು 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 ದುಂಡುಗಾಗ್ಬೇಕು. ಆಮೇಲೆ ಹಿಡ್ಕೊಂಡ್ರೆ ಎಲ್ಲೂ ಮೂತಿ ಸಿಗ್ಬಾರ್ದು, ಅಷ್ಟು ದುಂಡುಗಾಗ್ಬೇಕು ಅದು. ಹ್ಮ್ ಹ್ಮ್ ಹ್ಮ್. ಹೌದು ಸರ್, ತುಂಬಾ ಅಲ್ವಾ? ಚೆನ್ನಾಗಿ ಹೇಳಿದ್ರಿ ಸರ್. ಹ್ಮ್. ಈಗ ವೀಣಾ ಗುರುದತ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡ್ತೀರಾ ವೀಣಾ ಗುರುದತ್ ಅವರೇ? ಮಾತಾಡಿ ಮಾತಾಡಿ ಮಾತಾಡಿ. ಹಾ ಹಾ ಸ್ಮಿತಾ, ಅದೇ ಹೇಳಿ. ಅನುಭವದ ಮಾತುಗಳು ನಾವು ಬುಕ್ಕಲ್ಲಿ ಓದೋದಕ್ಕಿನ್ನ ಈ ಅನುಭವ ಹೌದು. ಮಾತುಗಳು ಕೇಳೋದಕ್ಕೆ ನಮ್ ಕಣ್ಮುಂದೆ ನಡೀತಿದ್ಯೇನೋ ಆ ತರ ಇತ್ತು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಾವು ನೋಡ್ದೆ ಇದ್ದದ್ದು ಕೇಳ್ದೆ ಇದ್ದದ್ದು ತುಂಬಾ ವಿಚಾರ ಹೇಳಿದ್ರು ಗುರುಗಳ್ದು ಮಹಿಮೆ. ತುಂಬಾ ಇಲ್ಲಿ ಸಂತೋಷ ಆಯ್ತು. ಹೇಳಿ, ನೀವು ಹೇಳಿ ಸರ್. ಅದೇ ನಾವು ನೋಡ್ದಿದ್ದು ಕೇಳ್ದಿದ್ದು ತುಂಬಾ ಹೌದು ಗುರುಗಳ ಅನುಭವದ ಮಾತು ಹೇಳಿದ್ರಿ. ಸೊ ಎಲ್ಲ ಹೌದು. ನಮ್ ಕಣ್ಮುಂದೆನೆ ನಡೀತಿದ್ದೇನೋ ಅಂತ ಅನಿಸ್ತಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ಆ ತರ ಅನ್ಸಿದ್ರೆ ನಾವು ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ನಮ್ದು ಎಷ್ಟಿದೆ ಅಂತ ಅರ್ಥ ಆಗುತ್ತೆ. ಹಾ ಹೌದು, ಖಂಡಿತ. ನಾವು ಯಾಕೆಂದ್ರೆ ಕಲಿಯೋದಿನ್ನು ತುಂಬಾ ಇದೆ ನಿಮ್ಮಿಂದ. ಅಲ್ಲ, ಈಗ ನಮ್ ಗುರುಗಳು ಒಬ್ರು ಕೈಲಾನಂದರು ಅಂತ ಹೇಳೋರು, ಈ ಹಾ. ಆತ್ಮಾನುಸಂಧಾನಕ್ಕೆ ಆತ್ಮ ಸಾಧನೆಗೆ ಹ್ಮ್. ಶ್ರವಣವೇ ತಾಯಿ. ಹೌದು ಹ್ಮ್ ಹ್ಮ್. ಶ್ರವಣವೇ ತಾಯಿ. ಆ ಶ್ರವಣ ಹೌದು, ಒಂದು ಆಯ್ತಾ ಇದ್ದಾರಾ? ಕರೆಕ್ಟ್ ಆಗಿದ್ರೆ ಅನುಸಂಧಾನ ತನ್ನಷ್ಟು ತಾನೇ ಸ್ಟಾರ್ಟ್ ಆಗ್ತದೆ. ಖಂಡಿತ. ನಿಮ್ಮ ಅದು ಒಂದ್ಸಲಿ ನಿಮ್ಗೆ ನಿಮ್ಮ ಮನಸ್ಸು ಕೇಳೋದ್ರಲ್ಲಿ ಮಗ್ನವಾಯ್ತು ಅಂದ್ರೆ ಅದು ಆಮೇಲೆ ಹಾ ತನ್ನಷ್ಟು ತಾನು ಮನನ ಮಾಡ್ಕೊಳ್ಳುತ್ತೆ. ಖಂಡಿತ ಖಂಡಿತ ಅದು ಹೌದು. ಮನನ ಅನ್ನೋದು ಕಾಂಕ್ರೀಟ್ ಆಗ್ಬೇಕು. ಮನನ ಅನ್ನೋದು ಕಾಂಕ್ರೀಟ್ ಆದ್ರೆ ಅನುಸಂಧಾನ ಆಗ್ತದೆ. ಅದು ಹೌದು ಹೌದು. ತೈಲಧಾರೆ ಅಂತ ಹೇಳ್ತಾರಲ್ಲ, ಹಾಗೆ ಅನುಸಂಧಾನ ಆಗ್ಬೇಕು. ಅನುಸಂಧಾನ ಆದ್ಮೇಲೆ ಅನುಸಂಧಾನದ ವೇಗವನ್ನು ಮೀರಿ ಮನಸ್ಸು ಇನ್ನೊಂದು ಸ್ಥಿತಿಗೆ ಹೋಗುತ್ತೆ. ಆ ಸ್ಥಿತಿಗೆ ಹೋಗ್ಬೇಕು. ಆ ಸ್ಥಿತಿಗೆ ಹೋದಾಗ ಅಲ್ಲಿ ಆನಂದ ಅಂತಕ್ಕಂಥದ್ದು ಸ್ವಲ್ಪ ಒಂದು ಬ್ಲಾಕ್ ಓಪನ್ ಆಗ್ತದೆ.
ಆ ಬ್ಲಾಕ್ ಓಪನ್ ಅದನ್ನ ಹಿಡ್ಕೊಂಡು ಮತ್ತೆ ಇವೆಲ್ಲ ಈ ಮೂಲ ಸ್ಥಾನಗಳು ಹೆಂಗೆ ಇರ್ಬೇಕು. ಯಾಕಂದ್ರೆ ಈಗ ನೋಡಿ, ಸಂಗೀತ ವಿದ್ವಾಂಸರು ಅದೆಷ್ಟೇ ರಾಗಗಳನ್ನ ವರ್ಣಗಳನ್ನ ಅಭ್ಯಾಸ ಮಾಡಿದ್ರು ಕೂಡ ಅವ್ರಿಗೆ 7 ಸ್ವರದಲ್ಲೇ ಇರ್ತಾರೆ ತಾನೆ. ಹೌದು ಹೌದು ಹಾಗೆ ಇದು ಬೇಸ್, ಈ ಬೇಸ್ ಬಿಟ್ಟು ಯಾವುದು ಲಾಗ ಹಾಕಂಗಿಲ್ಲ. ಖಂಡಿತ ಹೌದು. ನಿಮ್ಮ ಆಶೀರ್ವಾದ ಈ ಮಾರ್ಗ ಸದಾ ನಮ್ದಿರ್ಲಿ ಅಂತ ಕೇಳ್ಕೊಂತೀನಿ. ಆ ಭಗವಂತನ ಕೇಳ್ಕೊಳ್ಳೋದು ನಾವು ಅಷ್ಟೇ. ಅಷ್ಟೇ ಅಷ್ಟೇ. ಧನ್ಯವಾದಗಳು. ಧನ್ಯವಾದಗಳು ವೀಣಾ ಅವ್ರಿಗೆ. ನಮಸ್ಕಾರ. ನಿಮ್ ಜೊತೆಗೆ ಒಬ್ರು ಹಿರಿಯರಿದ್ದಾರೆ, ಅವರು ಮಾತಾಡೋದಕ್ಕೆ ಏನಾದ್ರು ಇಷ್ಟಪಟ್ರೆ ಮಾತಾಡ್ಲಿ. ಖಂಡಿತ. ನೀವು ಮಾತಾಡ್ತೀರಾ? ನಿಮ್ ಜೊತೆ ಮಾತಾಡ್ಬೇಕು. ನಿಮ್ ಜೊತೆ ಮಾತಾಡ್ಬೇಕು. ನೀವಾ? ನಾನು ನಿಮ್ ಜೊತೆ ಮಾತಾಡ್ಬೇಕು. ನನ್ ಜೊತೆಗ? ನಿಮ್ ಜೊತೆ ಅಲ್ಲಿ ನನ್ ಜೊತೆ ಮಾತಾಡ್ಬೇಕಂತ ನೀವು ಎಲ್ಲರ ಜೊತೆಗೆ ಮಾತಾಡಿ. ಇಲ್ಲ ನಿಮ್ ಜೊತೆಗೆ ಮಾತಾಡಿದ್ದೆ. ಆಗ್ಲಿ. ನಿಮ್ ಜೊತೆ ಮಾತಾಡಕ್ಕೆ ಎಲ್ಲ ಮುಗಿದ ಕಾಯ್ತಾ ಇದ್ದೀನಿ. ಅಲ್ಲ, ಜಾಸ್ತಿ ಮಾತಾಡಬಾರ್ದು. ಯಾಕೆಂದ್ರೆ ಜಾಸ್ತಿ ಅಲ್ಲ, ಸ್ವಲ್ಪನೇ. ಯಾಕಂದ್ರೆ ನಾವು ಜಾಸ್ತಿ ಮಾತಿಲ್ಲ, ಸ್ವಲ್ಪನೇ ಹೇಳ್ಬೇಕಾಗಿದೆ. ನಿಮ್ ಜೊತೆ ಕಾಯ್ತಾ ಇದ್ದೀನಿ. ಓಕೆ ಸರ್. ಆಗ್ಲಿ ಸರ್. ನಾಗರಾಜ್ ಅವರೇ, ತುಂಬಾ ಧನ್ಯವಾದಗಳು, ಹಾಗೂ ಎಲ್ಲರ ಪರವಾಗಿ ನಿಮ್ಗೆ ಧನ್ಯವಾದ ಹಾಗೂ ನಮಸ್ಕಾರಗಳು. ಬಹಳ ಸಂತೋಷ ಆಯ್ತು. ಹಾಗೆ ಮುಂದೆ ನೀವು ಹಾಗೆ ಬಂದು ಈಗ ಅನುಭವಗಳನ್ನ ಹೀಗೆ ಹೇಳ್ತಾ ಇರಿ, ನಮಗ್ ಬಹಳ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಮುಕ್ತಾಯ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ಜೈ ಶಂಕರ್. ಜೈ ರಘುವೀರ ಸಮರ್ಥ. ಸದ್ಗುರುನಾಥ ಸಮರ್ಥ.